ಸ್ನೇಹಿತರೆ, ಈ ಸಂಜೆಯ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗಿರುವ ಡಾಕ್ಟರ್ ಆರ್.ಪಿ. ಜೋಶಿ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಇದೊಂದು ವಿಶೇಷ ಉಪನ್ಯಾಸ ಮಾಲೆ. ಇಲ್ಲಿಯ ಶ್ರೋತೃಗಳಿಗೆ ಬಹಳ ಉಪಯುಕ್ತವಾದಂಥದ್ದು, ದಿನನಿತ್ಯದಲ್ಲಿ ಕೂಡ ಹೆಚ್ಚು ಸಹಾಯಕಾರಿಯಾಗುವಂತಹ ಒಂದು ಉಪನ್ಯಾಸ ಮಾಲೆ, ಜೀವನ ಶೈಲಿ ಮತ್ತು ಆರೋಗ್ಯ ಅನ್ನೋದ್ರ ಬಗ್ಗೆ. ಇದು 3ನೇ ಸರಣಿ ನಡೀತಾ ಇದೆ. ಇದು ಹೀಗೆ ಮುಂದುವರಿಯುತ್ತೆ. ಸುಮಾರು 16 ಸರಣಿಗಳಲ್ಲಿ ಸಮಗ್ರ ಚಿತ್ರಣ ಕೊಡಬೇಕು ಅನ್ನುವುದು ಒಂದು ಆಶಯ ಇದೆ. ಡಾಕ್ಟರ್ ಆರ್.ಪಿ. ಜೋಶಿ ಅವರು ಈಗಾಗಲೇ 2 ಬಾರಿ ಬಂದಿರೋದರಿಂದ ಹೆಚ್ಚು ಪರಿಚಯಕ್ಕೆ ಸಮಯ ತೆಗೆದುಕೊಳ್ಳೋದಿಲ್ಲ. ಕೇಂದ್ರ ಸರ್ಕಾರದ ಸೇವೆಯಲ್ಲಿ, ಆರೋಗ್ಯ ಸೇವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಸೇವೆಯಲ್ಲಿರುವವರಿಗೆಲ್ಲ ಈ ಕೇಂದ್ರ ಸರ್ಕಾರ ನೀಡುವ ಆರೋಗ್ಯ ಸೇವೆಯಲ್ಲಿ CGHS ಅಂತ ಯಾರು ಕರೀತಾರೆ, ಅಲ್ಲಿ ಸಾಕಷ್ಟು ಜನರಿಗೆ ಇವರು ಚಿರಪರಿಚಿತರಾಗಿದ್ದಾರೆ. ದಿನಕ್ಕೆ ಸುಮಾರು ಕನಿಷ್ಠ 150ರಿಂದ 200 ಕೇಂದ್ರ ಸರ್ಕಾರದ ಸೇವೆಯಲ್ಲಿರ್ತಕ್ಕಂಥವ್ರನ್ನ ಕಂಡು ಅವರ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. 1987ರಲ್ಲಿ ಮೈಸೂರು ವೈದ್ಯಕೀಯ ಕಾಲೇಜಿನಿಂದ ಶಿಕ್ಷಣ ಪಡೆದು 93ರಲ್ಲಿ ನ್ಯಾಷನಲ್ ಬೋರ್ಡ್ ನ್ಯೂ ಡೆಲ್ಲಿಯಿಂದ ಡಿಪ್ಲೊಮೊ ಪಡೆದು 96ರಲ್ಲಿ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಪಡೆದು 2000ರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಪಡೆದು 2008ರಲ್ಲಿ ಫೆಲೋ ಆಫ್ ಇಂಡಿಯನ್ ಅಕಾಡೆಮಿ ಆಫ್ ಮೆಡಿಕಲ್ ಸ್ಪೆಷಲಿಸ್ಟ್ ಆಗಿದ್ದಾರೆ. ಈಗ ಬಸವನಗುಡಿಯ CGHS ಡಿಸ್ಪೆನ್ಸರಿಯಲ್ಲಿ ಮುಖ್ಯ ಆರೋಗ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅನೇಕ ಪ್ರತಿಷ್ಠಿತ ಆರೋಗ್ಯ ಸಂಬಂಧಪಟ್ಟಂತಹ ಪ್ರೊಫೆಷನಲ್ ಜರ್ನಲ್ಸಲ್ಲಿ ಲೇಖನಗಳನ್ನು ಕೊಟ್ಟಿದ್ದಾರೆ. 2004ರಲ್ಲಿ WHO ಫೆಲೋಶಿಪ್ ಬಂದಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ. 2006ರಲ್ಲಿ 515 ಆರ್ಮಿ ಬೇಸ್ ವರ್ಕ್ಶಾಪಲ್ಲಿ ಬೆಸ್ಟ್ ಡಾಕ್ಟರ್ ಸರ್ವೀಸ್ಗೆ ಪುರಸ್ಕಾರ ಸಿಕ್ಕಿದೆ. 2007ರಲ್ಲಿ ಜ್ಞಾನರತ್ನ ಭಾರತೀಯ ಸಮಾಜ ಸೇವಾ ಟ್ರಸ್ಟ್ ನೀಡಿದೆ. 2008ರಲ್ಲಿ ಯೋಚನಾ ಕೊಳ ಅಂತ ಏನು ಹೇಳ್ತಾರೆ, ಥಿಂಕ್ ಟ್ಯಾಂಕ್ ಆಫ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇಲ್ಲಿ ವಿಶೇಷವಾದಂತಹ ಸೇವೆಯನ್ನು ನೀಡಿದ್ದಾರೆ. ಹೀಗೆ ಇವರು ನಮ್ಮೊಟ್ಟಿಗಿರೋದು ದಿಟಕ್ಕೂ ಸಂತೋಷದ ಸಂಗತಿ. ಈ ಒಂದು ಆರೋಗ್ಯ ಮತ್ತು ಜೀವನ ಶೈಲಿಯ 3ನೇ ಸರಣಿಯನ್ನು ನಡೆಸಿಕೊಡಬೇಕು ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಅತ್ಯಂತ ನಮ್ರನಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಬಹಳ ಉತ್ಕೃಷ್ಟೆ ಮಾಡಿ ಹೇಳಿದ ರಾಮು ಅವರಿಗೆ ಧನ್ಯವಾದಗಳು. ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ನಾನು ವೆದರ್ ಐ ಡಿಸರ್ವ್ ಇಟ್ ಡೌಟ್ಫುಲ್. ಈ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಮಾತಾಡೋದು ಒಂಥರ ಅನುಭವದಕ್ಕಿಂತ ಆನಂದದ ಸಂಗತಿ ಅಥವಾ ಒಂದು ಖುಷಿಯಾಗೋ ಸಂಗತಿ ಅನ್ಬೋದು. ಇಲ್ಲಿ ಬರುವಷ್ಟು ಒಳ್ಳೆಯ ಪ್ರಶ್ನೆಗಳಾಗಲಿ, ಒಳ್ಳೆಯ ಫೀಡ್ಬ್ಯಾಕ್ ಆಗಲಿ ನನಗೆ ಬೇರೆ ಕಡೆ ಅಷ್ಟು ಸಿಗೋಕ್ಕಿಂತ ಇಲ್ಲಿ ತುಂಬ ಒಳ್ಳೆಯ ಉತ್ತಮ ಮಟ್ಟದಲ್ಲಿ, ಹೆಚ್ಚಿನ ಮಟ್ಟದಲ್ಲಿ ಸಿಗ್ತಾಯಿದೆ ಅನ್ಬೋದು. ಈ ಜೀವನ ಶೈಲಿ ಅನ್ನೋದು ನಮ್ಮದು ಬದಲಾಗ್ತಾ ಇದೆ, ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಇಲ್ಲೆಲ್ಲ ತುಂಬ ಜನ ನನ್ನ ವಯಸ್ಸಿನವರು, ನನಗಿಂತ ಸ್ವಲ್ಪ ಹಿರಿಯರಿದ್ದೀರಾ. ನಮ್ಮ ಜೀವನ ಮೊದಲು 20-30 ವರ್ಷದಿಂದ ಹೇಗಿತ್ತು, ಈಗ ಹೇಗಿದೆ ನೋಡಿಕೊಂಡ್ರೆ ತುಂಬಾ ಬದಲಾಗ್ಬಿಟ್ಟಿದೆ. ಈ ಬದಲಾವಣೆ ಆಗೋದು ಸಹಜ, ಆದರೆ ಬದಲಾವಣೆ ಆದಾಗ ಏನಾಗುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡುತ್ತೆ. ಹೀಗಾಗಿ ಜೀವನ ಶೈಲಿ ರೋಗಗಳು ಅಂತ ಜೀವನ ಶೈಲಿ ರೋಗಗಳು ಶುರುವಾಗ್ಬಿಟ್ಟಿದೆ. ಹಳೆ ಕಾಲದಲ್ಲಿ
ತುಂಬ ವಿರಳ, ಎಲ್ಲೋ ಬರುತ್ತೆ, ನಮಗೇನು ಬರಲ್ಲ, ನಾವೆಲ್ಲ ಸಾಮಾನ್ಯ ಜನರು, ಮಧ್ಯಮ ವರ್ಗದವರು ಅನ್ಕೋತಾ ಇದ್ದಿದ್ದ ಕಾಯಿಲೆಗಳು, ರಾಜ ಕಾಯಿಲೆಗಳೆಲ್ಲ ಈಗ ನಮಗೆಲ್ಲ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ಆದ್ದರಿಂದ ಈ ಜೀವನ ಶೈಲಿ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವಸಂಸ್ಥೆ ಮಟ್ಟದಲ್ಲಿ ಕೂಡ ಬಹಳ ಚಿಂತನೆ ನಡೀತಾ ಇದೆ. ಯಾಕೆ ಬರ್ತಾ ಇದೆ, ಏನು ಮಾಡಬೇಕು ಅಂತ. ಅದರಲ್ಲಿ ಅವರು ಜೀವನ ಶೈಲಿಯಲ್ಲಿ ಮುಖ್ಯವಾಗಿ ಅವರು ಕಂಡುಹಿಡಿದಿದ್ದು ಹೇಗೆ ಬದಲಾವಣೆ ಮಾಡ್ಬೋದು ಅಂತ ಕಂಡುಹಿಡಿದ್ರಲ್ಲಿ ಅವೇರ್ನೆಸ್, ಜನರಿಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ ಅದು ಹೇಗೆ ತಪ್ಪಿಸ್ಬೋದು ಅಂತ ಹೇಳಿದರೆ ಬಹಳ ಉಪಯೋಗ ಆಗುತ್ತೆ. ಇದರಿಂದ ಖರ್ಚು ಕಡಿಮೆ ಅಷ್ಟೇ ಅಲ್ಲ, ಮ್ಯಾಕ್ಸಿಮಮ್ ಬೆನಿಫಿಟ್ಟು. ಔಷಧಿ ಕೊಡೋಕ್ಕಿಂತನೂ, ಟ್ರೀಟ್ಮೆಂಟ್ ಕೊಡೋಕ್ಕಿಂತನೂ ಬರ್ದಂಗೆ ತಡೆಯೋದು ತುಂಬ ಇದಾಗಿದೆ ಅಂತ ಕಂಡುಹಿಡಲಾಗಿದೆ. ಇವತ್ತು ನಾವೇನು ನೋಡೋಣ, ಏನಿದು ಜೀವನ ಶೈಲಿ ಅಂದ್ರೇನು, ನಮ್ಮ ಆರೋಗ್ಯ ಅಂದ್ರೇನು, ಇದರ ಬಗ್ಗೆ ಹಿಂದೆನೂ ನಾವು ಮಾತಾಡೋದ್ರಿಂದ ಆ ಭಾಗ ನಾವು ವೇಗವಾಗಿ ಹೋಗೋಣ. ಬಹಳ ಜನ ಮೊದಲು ಬಂದವರು ಇದ್ದೀರಾ. ಏನು ಜೀವನ ಶೈಲಿ ಹೇಗೆ ಬದಲಾವಣೆ ಆಗ್ತಿದೆ ಇದು ಗೊತ್ತಿರೋ ವಿಷಯನೇ. ಇನ್ನು ವಿವರವಾಗಿ ಇವತ್ತು ನಾವು ತೊಗೊಂಡಿರೋದು ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಸಕ್ಕರೆ ಕಾಯಿಲೆ ಅಂದರೆ ಏನು, ಯಾಕೆ ಬರುತ್ತೆ, ಅದನ್ನು ಹೇಗೆ ಕಂಡುಹಿಡಿಯೋದು, ಅದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡೋದು, ಅಕಸ್ಮಾತ್ ನಮ್ಗೆ ಬಂದಿಲ್ಲದೆ ಇದ್ದರೆ ಬರದಂಗೆ ತಡೆಗಟ್ಟೋದು ಹೇಗೆ. ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಸಕ್ಕರೆ ಕಾಯಿಲೆ, BP ಅವೆಲ್ಲ ಬಂದರೆ ನಾವು ಅನುಭವಿಸಬೇಕು, ಏನೂ ಮಾಡೋಕ್ಕಾಗಲ್ಲ, ಬರಲಿಕ್ಕೆ ತಡೆಯೋಕ್ಕಾಗಲ್ಲ ಅಂತ. ಆದರೆ ಈಗ ಹಲವಾರು ಸಂಶೋಧನೆಗಳು ಮಾಡಿದ್ದಾರೆ. ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಏನು ಗೊತ್ತಾಗಿದೆ ಅಂದರೆ ಸಕ್ಕರೆ ಕಾಯಿಲೆನ ಬರೋಕ್ಕಿಂತ ಒಂದು ಹಂತ ಮೊದಲೇ ನಾವು ಕಂಡುಹಿಡಿಬೋದು. ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಂತ ಅಂದರೆ ಏನು, ಅದನ್ನ ತಡೆಗಟ್ಟೋದು ಹೇಗೆ, ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಜೀವನ ಶೈಲಿ ಮತ್ತು ಆರೋಗ್ಯ ಸರಣಿಯ ಉದ್ದೇಶ ಏನು, ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳೋದು, ಬರದಂಥ ಕಾಯಿಲೆಗಳು, ತಡೆಗಟ್ಟಬಹುದಂಥ ಕಾಯಿಲೆಗಳನ್ನ ತಡೆಗಟ್ಟೋದು. ಅಕಸ್ಮಾತ್ ಕಾಯಿಲೆ ಬಂದರೆ, ಸಕ್ಕರೆ ಕಾಯಿಲೆ ಬಂದಿದೆಯಾ, ಮುಂದೆ ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಬಂದರೆ ಮೊದಲೇ ಕಂಡುಹಿಡಿಯೋದು, ಶುರುವಿನ ಮಟ್ಟದಲ್ಲೇ ಕಂಡುಹಿಡಿಬೋದು. ಹಾಗೆ ಬಂದಮೇಲೆ ಏನು ಮಾಡೋದು, ಕಾಯಿಲೆ ಬಂದಮೇಲೆ ಹೇಗೆ ಅದನ್ನ ನಾವು ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಮಾಡ್ಕೋಬೇಕು. ಹೆಲ್ತ್ ಅಂದರೆ, ಆರೋಗ್ಯ ಅಂದರೆ ಬರೀ ಅನಾರೋಗ್ಯ ಇಲ್ಲ ಅಂತಲ್ಲ, ನಾವು ಚೆನ್ನಾಗಿರಬೇಕು. ನಾವು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ನಾವು ಚೆನ್ನಾಗಿದ್ರೇ ಅದು ಆರೋಗ್ಯ ಅನ್ನಿಸ್ಕೊಳ್ಳುತ್ತೆ. ಆದರೆ ಈಗೇನಾಗ್ತಿದೆ, 20-25 ವರ್ಷದಿಂದ ಹಿಡಿದು ಎಲ್ಲ ವಯಸ್ಸಿನಲ್ಲೂ ನಮಗೆ ಕಾಯಿಲೆಗಳು ತುಂಬ ಕಾಣಿಸ್ತಾ ಇದೆ. ಅದರಲ್ಲಿ ಅದು ಬೊಜ್ಜುತನ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು. ಅಲ್ಲದೆ ಮಾನಸಿಕವಾಗಿ ಸ್ಟ್ರೆಸ್ ಕೂಡ ತುಂಬ ಜಾಸ್ತಿ ಆಗ್ತಾಯಿದೆ. ಆದರೆ ತಡೆಗಟ್ಟೋದು ಯಾವಾಗಲೂ ಈಸಿ. ಅಲ್ಲಿ ಡೋಂಟ್ ಸ್ವಿಚ್ ಅಂತ ಬರೆದ್ರು ನಾವು ಹೋಗಿ ಕೈ ಹಾಕಿ ಮುಟ್ಲಿಕ್ಕೆ ಹೋದರೆ ಶಾಕ್ ಹೊಡೆಯೋದು ಗ್ಯಾರಂಟಿ. ಆದರೆ ತಡೆಗಟ್ಟೋದು ಈಸಿನ, ಮಾಡಲಿಕ್ಕಾಗತ್ತಾ? ಈಗ ಉದಾಹರಣೆಗೆ ಇವತ್ತಿನ ವಿಷಯನೇ ತೊಗೊಳ್ಳೋಣ, ಸಕ್ಕರೆ ಕಾಯಿಲೆ. ತಡೆಗಟ್ಟೋದು ಎಲ್ಲ ವಿಷಯದಲ್ಲಿ. ಈಗ ನಾವು ರಸ್ತೆ ಪಕ್ಕದಲ್ಲಿ ನಾನು ನಿಂತ್ಕೊಂಡು ಪಾನಿಪುರಿ ತಿಂದರೆ ನನಗೆ ಟೈಫಾಯ್ಡ್ ಬರೋ ಚಾನ್ಸಸ್ ಜಾಸ್ತಿ. ಸೊ ತಡೆಗಟ್ಟೋದೇನು, ನಮ್ಮ ಶುಚಿತ್ವ ನೋಡ್ಕೋಬೇಕು, ಅಲ್ಲಿ ತಿನ್ನಬಾರ್ದು. ಅದು ನಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಹೌದಪ್ಪ, ಕೊಳಕ್ಕೆ ನೀರಿರುತ್ತೆ, ಕೈ ಒಂದು ಕ್ಲೀನ್ ಮಾಡ್ಕೊಂಡಿರಲ್ಲ, ಮನೇಲಾದರೆ ತುಂಬ ಮುತುವರ್ಜಿ ವಹಿಸಿ ಆಹಾರ ಇದು ಮಾಡಿರ್ತಾರೆ ಅಂತ. ಆದರೆ ಸಕ್ಕರೆ ಕಾಯಿಲೆಗೆ ಬಂದರೆ ಏನಾಗುತ್ತೆ, ಅಮೇರಿಕಾದಲ್ಲಿ ನಮಗಿಂತ ಸ್ವಲ್ಪ ಔಷಧಗಳ ಬಗ್ಗೆ ಅವರಿಗೆ ಮುತುವರ್ಜಿ ಜಾಸ್ತಿ. ಏನಿದ್ರು ಮಾತ್ರೆ ಕೊಟ್ಟು ನೋಡ್ಬಿಡ್ತೀವಿ ಅಂತ. ಆದರೆ ಅಲ್ಲೊಂದು ಸ್ಟಡಿ ಮಾಡಿದರು, ಸಕ್ಕರೆ ಕಾಯಿಲೆ ಇನ್ನು ಬರಬಹುದು ಅನ್ನೋ ಸ್ಟೇಜ್ನಲ್ಲಿದ್ದಾಗ, ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿದ್ದವ್ರು ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ 3,000ಕ್ಕಿಂತ ಸ್ವಲ್ಪ ಜಾಸ್ತಿ ಜನನ್ನೇ ತೊಗೊಂಡು 1,000 ಜನಕ್ಕೆ ಒಂದು ಮಾತ್ರೆ ಕೊಟ್ಟರು, ಮೆಟ್ಫಾರ್ಮಿನ್ ಅಂತ. ದಿನಾಲೂ ಮಾತ್ರೆ ತೊಗೊಳ್ಳಿ, 1 ತಿಂಗಳು ದಿನಕ್ಕೊಂದು ತೊಗೊಳ್ಳಿ, ಆಮೇಲೆ ದಿನಕ್ಕೆ 2 ತೊಗೊಳ್ಳಿ ಅಂತ. ಹೆಚ್ಚು ಕಮ್ಮಿ 2ರಿಂದ 5 ವರ್ಷದವರೆಗೆ ಇವ್ರನ್ನ ಫಾಲೋ ಮಾಡಿದರು. ಇನ್ನೊಂದು 1,000 ಜನಕ್ಕೆ ಬರೀ ಖಾಲಿ ಮಾತ್ರೆ ಕೊಟ್ಟರು, ಪ್ಲೆಸಬೋ ಅಂತೀವಿ, ನೋಡ್ಲಿಕ್ಕೆ ಔಷಧಿ ಇದ್ದಂಗೆ ಇರುತ್ತೆ, ಒಳಗಡೆ ಏನಿರಲ್ಲ, ಅದು ಕೊಟ್ಟರು. ಇನ್ನು 1,000 ಜನಕ್ಕೆ ಇವತ್ತು ನಾನು ಮಾಡ್ತಾ ಇದ್ದಾಗೆ ಅವೇರ್ನೆಸ್, ನೀವು ಎಕ್ಸಸೈಸ್ ಮಾಡಿ, ವೆಯ್ಟ್ ಮಾಡಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ 1:1 ಅಂದರೆ ಒಬ್ಬರೊಬ್ಬರು ಕರೆದು ಈ ಥರ ಮಾಡಬೇಕು, ನಿನ್ನ ಲೈಫ್ ಸ್ಟೈಲ್ ಹೀಗಿದೆ, ಈ ಥರ ಚೇಂಜ್ ಮಾಡಬೇಕು ಅಂತ ಬರೀ ಎಜುಕೇಷನ್ ಕೊಟ್ಟರು. ಏನೂ ಔಷಧಿ ಕೊಡಲಿಲ್ಲ, ಎಜುಕೇಷನ್ ಕೊಟ್ಟರು. 5 ವರ್ಷ ಆದಮೇಲೆ ಏನಾಯಿತು, ಪ್ಲೆಸ್ಬೋ ಕೊಟ್ಟವರಲ್ಲಿ 90 ಜನಕ್ಕೆ 90% ಸಕ್ಕರೆ ಕಾಯಿಲೆ ಬಂದುಬಿಟ್ಟಿತ್ತು. ಇನ್ನು ಮಾತ್ರೆ ಕೊಟ್ಟವರಲ್ಲಿ, ಸಕ್ಕರೆ ಕಾಯಿಲೆ ಮಾತ್ರೆ ಅದು ಕೊಟ್ಟರೆ ಬರಬಾರ್ದು ಅನ್ನೋದು, ಅದಕ್ಕೆ ಸಕ್ಕರೆ ಕಮ್ಮಿ ಮಾಡೋ ಮಾತ್ರೆ ಕೊಟ್ಟವರಲ್ಲಿ 30% ಜನಕ್ಕೆ ಬರಲಿಲ್ಲ, 70% ಜನಕ್ಕೆ ಬಂದುಬಿಡ್ತು. ಆದರೆ ಲೈಫ್ ಸ್ಟೈಲ್, ಜೀವನ ಶೈಲಿನ ಮಾರ್ಪಾಡು ಮಾಡ್ಕೊಂಡವರಲ್ಲಿ 70% ಜನಕ್ಕೆ ಸಕ್ಕರೆ ಕಾಯಿಲೆ ಬರಲಿಲ್ಲ, ಬರೀ 30% ಜನಕ್ಕೆ ಮಾತ್ರ ಬಂತು.
ಅಂದರೆ ಜೀವನ ಶೈಲಿ ನಾವು ಎಷ್ಟು ಮುಖ್ಯ, ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಸಿಯಾಗಿ ಗೊತ್ತಾಯಿತು. ಇನ್ನು ಮರಣ ಹೊಂದದೆ ತಡೆಗಟ್ಬೋದಾ, ಸಾಯ್ಬೋದಾ, ಹೆಂಗಿದ್ರೂ ಸಾಯಬೇಕು, ಯಾವತ್ತಿದ್ರೂ ಸಾಯಬೇಕು. ಆದರೆ ನಮ್ಮಲ್ಲಿ ಇವಾಗ ಏನಾಗ್ತಿದೆ, ಮಿಡ್ಲ್ ಏಜಲ್ಲಿ ಸರ್ 40 ವರ್ಷ ಸ್ವಲ್ಪ ಶುಗರ್ ಇತ್ತು, ಸ್ವಲ್ಪ ಸ್ಮೋಕ್ ಮಾಡ್ತಿದ್ರು, ಮೊನ್ನೆ ಸಡನ್ನಾಗಿ ಸತ್ತೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಗೋಯಿತು. ಈ ರೀತಿ ಮಿಡ್ಲ್ ಏಜ್ನಲ್ಲಿ ಸಾಯಬಾರ್ದ ಅಕಾಲಿಕವಾಗಿ ಜನ ಸಾಯ್ತಾ ಇದ್ದಾರೆ. ಇನ್ನು ಅಮೇರಿಕಾದಲ್ಲಿ ಇದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡಿದಾಗ 50% ಮರಣಗಳು ತಡೆಗಟ್ಟಬಹುದಾದಂತಾಗಿತ್ತು. ಇನ್ನು ಸಕ್ಕರೆ ಕಾಯಿಲೆ ಬಗ್ಗೆ ಹೇಳೋದಾದರೆ, ಈ ವಿಷಯದಲ್ಲಿ ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿಲ್ಲದೆ ಇದ್ದರೆ, ಇದು ಕುದುರೆ ಥರ. ನೀವು ಕುದುರೆ ಚೆನ್ನಾಗಿದ್ದು ಅದ್ರ ಮೇಲೆ ಕೂತ್ಕೊಂಡು ನಿಮ್ಗೆ ಅದು ನೋಡ್ಕೊಳ್ಳಿಕ್ಕೆ ಚೆನ್ನಾಗಿ ಗೊತ್ತಿದ್ದರೆ ಅದನ್ನ ಕೂತ್ಕೊಂಡು ಸವಾರಿ ಮಾಡ್ಬೋದು, ನಮ್ಮನ್ನು ಬೇರೆ ಕಡೆ ಎಲ್ಲ ಕರ್ಕೊಂಡೋಗುತ್ತೆ. ಆದರೆ ನನಗೆ ಕುದುರೆ ಸವಾರಿ ಗೊತ್ತಿಲ್ಲ, ನಾನು ಸುಮ್ಮನೆ ಹತ್ತೋಕೆ ಹೋಗ್ತೀನಿ ಅಂದರೆ ಎತ್ತಿ ಎಸೆಸ್ಬಿಡುತ್ತೆ. ಸಕ್ಕರೆ ಕಾಯಿಲೆ ಕೂಡ ಒಂದು ರೀತಿ ಕುದುರೆ ಥರ. ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಾವು ಎಲ್ಲರಂಗೆ ಜೀವನ ಬಾಳ್ಬೋದು, ಎಲ್ಲರಷ್ಟು ಜೀವನಾವಧಿ ಪೂರ್ತಿ ಆಗ್ಬೋದು, ಆರಾಮಾಗೇ ಇರ್ಬೋದು, ಏನೂ ತೊಂದರೆ ಇಲ್ಲದೆ. ಆದರೆ ಅದನ್ನ ನಾವು ಕಂಡುಹಿಡಿಯಲೇ ಇಲ್ಲದೆ ಇದ್ದರೆ, ಗೊತ್ತಾಗ್ದೇ ತುಂಬ ವರ್ಷ ಹಾಗೆ ಉಳ್ಕೊಂಡ್ಬಿಟ್ರೆ, ಅಥವಾ ನಮ್ಗೆ ಗೊತ್ತಾದ್ರೂ ನಾವು ಬೇಕಾಬಿಟ್ಟಿ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಕೊಳ್ದೇ ಇದ್ದರೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ, ಒಂದು ಬೇಗ ಮರಣ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಇದ್ದಾಗ ಕೂಡ ಎಷ್ಟೋ ಕಾಂಪ್ಲಿಕೇಶನ್ಸ್ ಆಗಿಬಿಡುತ್ತೆ. ಅದು ಗ್ಯಾಂಗ್ರೀನ್ ಆಗ್ಬೋದು, ಕಾಲು ಕಟ್ಟಾಗ್ಬಿಡ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಬೇಗ ಆಗ್ಬೋದು, ಕಣ್ಣು ಹೋಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ನರಗಳ ದೌರ್ಬಲ್ಯ ಬರ್ಬೋದು, ಕಾಲಲ್ಲಿ ನರಗಳು ಹೋಗಿ ಗಾಯ ಆಗಿದ್ದು ಮುಟ್ಟಿದ್ದು ಕೂಡ ಗೊತ್ತಾಗದೇ ಇರ್ಬೋದು. ಈ ರೀತಿ ಎಷ್ಟೋ ತೊಂದರೆಗಳು ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ ಸಕ್ಕರೆ ಕಾಯಿಲೆ. ಅದರಿಂದ ಸಕ್ಕರೆ ಕಾಯಿಲೆ ಕಂಡುಹಿಡಿಯೋದು ಮುಖ್ಯ, ಕಂಟ್ರೋಲ್ ಇಟ್ಕೊಳ್ಳೋದು ಮುಖ್ಯ. ನಮಗೆ ನೇಚರ್ ಏನು ಮಾಡ್ತು, ಹಗಲಿದೆ, ರಾತ್ರಿ ಇದೆ. ನೀವು ಹಗಲಿನಲ್ಲಿ ಬೆಳಗ್ಗೆ ಎದ್ದೇಳಿ, ರಾತ್ರಿ ಮಲ್ಕೊಳ್ಳಿ, ಕತ್ಲಾದ್ಮೇಲೆ ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ, ಈ ರೀತಿ ಒಂದು ನಡೀತಾ ಇತ್ತು. ಅವಾಗೇನು ಮಾಡ್ತಿದ್ದ ಮನುಷ್ಯ, ಬೆಳಗ್ಗೆ ಎದ್ದು ಅದು ಹೊಲಕ್ಕೆ ಹೋಗ್ಬೋದು, ಕೆಲಸ ಮಾಡ್ಬೋದು, ಆಫೀಸಲ್ಲಿ ಕೆಲಸ ಮಾಡ್ಬೋದು, 9ರಿಂದ 6, 10ರಿಂದ 5 ಕೆಲಸ ಮಾಡಿ ಮನೆಗೆ ಬರ್ತಾಯಿದ್ರು. ಇವಾಗ ಏನಾಗಿದೆ, ಸಮಯದ ಇದು ಎಷ್ಟೋ ಜನಕ್ಕೆ ಹೋಗ್ಬಿಟ್ಟಿದೆ. ಲೈಟ್ ಬಂತು, ಕರೆಂಟ್ ಬಂದ ತಕ್ಷಣ ನಾವು ರಾತ್ರಿನ ಹಗಲು ಮಾಡಿಬಿಟ್ವಿ ಅಂತ ಖುಷಿ ಪಟ್ವಿ. ಆದರೆ ಆರೋಗ್ಯದ ಮೇಲೆ ಏನಾಯಿತು, ರಾತ್ರಿ ಎಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇನ್ನು ಕಂಪ್ಯೂಟ್ರು ಇದು ಬಂದುಬಿಟ್ಟಂತೂ ಎಲ್ಲ ಕೆಲಸಗಳ ಟೈಮ್ಗಳು, ಈಗಿನ ನಿಮ್ಮ ಮನೇಲಿ ಎಷ್ಟೋ ಜನ ಮಕ್ಕಳು ರಿಲೇಟಿವ್ಸ್ ನೋಡ್ಬೋದು, ರಾತ್ರಿ 1 ಗಂಟೆ 2 ಗಂಟೆಗೂ ಅಮೇರಿಕಾದಲ್ಲಿ ಫೋನಲ್ಲಿ ಕಾಲ್ ಇದೆ 4 ಗಂಟೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ. ಅದರಿಂದ ಜೀವನ ಅಫೆಕ್ಟ್ ಆಗಿ ಶುರು ಆಯಿತು. ಆದರೆ ಈ ಜೀವನ ಶೈಲಿ ಆಯಿತು, ಬದಲಾಯಿತು, ಏನು ಮಾಡೋದು, ಏನು ಸರ್ ಹಳೆ ಕಾಲಕ್ಕೆ ಹೋಗ್ಬಿಡೋದಾ, ನಾವೆಲ್ಲ ಮನೆ ಮಠ ಕಾರು ಇದು ಎಲ್ಲ ಮಾರಿಬಿಟ್ಟು ಕಾಡಿನಲ್ಲಿ ಹೋಗಿರಬೇಕಾ? ಖಂಡಿತ ಇಲ್ಲ. ಈ ನಮ್ಮ ಒರಿಜಿನ್ ಆಫ್ ಸ್ಪೀಷೀಸ್ ಅಂತ ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಅವನು ಮಂಗನಿಂದ ಮಾನವ ಹೇಗಾಯಿತು ಅದ್ರ ಬಗ್ಗೆ ಆಳವಾಗಿ ಅಭ್ಯಸಿಸಿ ಹೇಳಿದವನು. ಅವನೇನು ಹೇಳಿದ್ದಾನೆ, ಇಟ್ ಇಸ್ ನಾಟ್ ದ ಸ್ಟ್ರಾಂಗೆಸ್ಟ್ ಆಫ್ ದ ಸ್ಪೀಷೀಸ್ ದಟ್ ಸರ್ವೈವ್ಸ್. ಸ್ಪೀಷೀಸ್ ಬೇರೆ ಬೇರೆ ಆ್ಯನಿಮಲ್ಸು, ಪ್ಲ್ಯಾಂಟು, ಅದರಲ್ಲಿ ಉಳ್ಕೊಳ್ಳೋದು ಯಾವುದು ತುಂಬ ಸ್ಟ್ರಾಂಗ್ ಇರೋದು ಉಳ್ಕೊಳ್ಳುತ್ತೆ ಅಂತಲ್ಲ, ಮೋಸ್ಟ್ ಇಂಟೆಲಿಜೆಂಟು ಅಲ್ಲ, ತುಂಬ ಬುದ್ಧಿವಂತ ಮನುಷ್ಯ, ನಾನು ಇರೋಕ್ಕಿಂತ ಬುದ್ಧಿವಂತ, ನನಗೆ ಎಲ್ಲ ಆನಿಮಲ್ಕಿಂತ ನಾನೇ ಬುದ್ಧಿವಂತ, ಆದರೆ ಅದನ್ನೆಲ್ಲ ಮುಖ್ಯ ಏನು ಅಂದರೆ ಒನ್ ದಟ್ ಈಸ್ ಮೋಸ್ಟ್ ಅಡಾಪ್ಟೇಬಲ್ ಟು ಚೇಂಜ್. ಈಗ ಬದಲಾದ ಜೀವನ ಶೈಲಿಗೆ ನಾವು ಹೇಗೆ ಹೊಂದ್ಕೋಬೇಕು, ಈಗಿರುವ ಜೀವನ ಶೈಲಿಯಲ್ಲಿ ಈಗಿರುವ ನಮ್ಮ ಅಡ್ವಾಂಟೇಜಸ್ ಇರ್ಬೋದು, ಲಿಮಿಟೇಷನ್ ಇರ್ಬೋದು, ಅದನ್ನ ನಾವು ಹೇಗೆ ಅದಕ್ಕೆ ನಾವು ಹೊಂದ್ಕೋಬೇಕು. ಹೇಗೆ ಯಾರು ಹೊಂದ್ಕೋತಾರೋ ಅವರು ಉಳ್ಕೋತಾರೆ. ಈಗ ಎಷ್ಟೋ ನಮಗೆ ಲಿಮಿಟೇಷನ್ ಇದೆ. ವಾಕಿಂಗ್ ಹೋಗಬೇಕಾ ಸರ್, ಫುಟ್ಪಾತ್ ಸರಿ ಇಲ್ಲ, ಬೆಂಗಳೂರಲ್ಲಿ ವೆಹಿಕಲ್ ಬರುತ್ತೆ, ಆಯಿತು, ಏನದಕ್ಕೆ ಏನು ಮಾಡಲಿಕ್ಕಾಗತ್ತೆ, ಆ ರೀತಿ ಯೋಚನೆ ಮಾಡಬೇಕೆ ಹೊರತು ಅಯ್ಯೋ ಹಿಂಗೆ ಕೆಟ್ಟೋಯ್ತು ಜೀವನ ಶೈಲಿ ಎಲ್ಲ ನಮ್ಮದು ಹಾಳಾಗೋಯ್ತು, ನಾವೇನೂ ಮಾಡಲಿಕ್ಕಾಗಲ್ಲ, ಈಗಿರೋ ನಮ್ಗೆ ಹಳೆ ಕಾಲದಂಗೆ ಒಳ್ಳೆ ಆಹಾರ ಸಿಗಲ್ಲ, ಹಳೆ ಕಾಲದಂಗೆ ನಮಗೆ ಓಡಾಡಲಿಕ್ಕೆ ಒಳ್ಳೆ ಗಾಳಿ ಸಿಗಲ್ಲ ಅಂತ ನಾವು ಹೆದರ್ಕೋತಾ ಕೂತ್ಕೋಬೇಕಾಗಿಲ್ಲ. ಅಡಾಪ್ಟ್ ಆಗಬೇಕು. ಹೇಗಾಗೋದು ನೋಡೋಣ. ಇನ್ನು ಯಾರು ಮಾಡಬೇಕು, ಸಕ್ಕರೆ ಕಾಯಿಲೆ ಇರ್ಬೋದು, ಬೇರೆ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಯಾರು ಪ್ರಿವೆಂಟ್ ಮಾಡಬೇಕು? ಇಲ್ಲ ಸರ್ ನಂಗೆ ಗೊತ್ತಿಲ್ಲ, ಡಾಕ್ಟ್ರ್ ಹತ್ರ ಹೋಗಿದ್ದೆ, ಅವ್ರು ಏನು ಹೇಳಲೇ ಇಲ್ಲ ಸರ್, ಟೈಮೇ ಇರಲಿಲ್ಲ ಸರ್ ಅವ್ರ ಹತ್ರ, ಅಷ್ಟು ಜನ ಕ್ಯೂ ನಿಂತಿದ್ರು, ಜೋಶಿ ಡಾಕ್ಟ್ರ್ ಹತ್ರ ಹೋಗಿದ್ದೆ, ಆಯ್ತಪ್ಪ ಈ ಮಾತ್ರೆ ತೊಗೊಂಡ್ಬಿಟ್ರು. ಇಲ್ಲ ಸರ್ ಸರ್ಕಾರ ಎದಕ್ಕಿದೆ ಸರ್, ನಮ್ಮಲ್ಲಿ ಬರ್ತಾರೆ ಕೆಲವರು, ಸರ್ ನೀವೇನೋ ವಾಕಿಂಗ್ ಹೋಗಿ ಅಂತಾರ, ಏನು ಮಾಡ್ತಿದೆ ಸರ್ ಗೌರ್ಮೆಂಟು, ಅಲ್ಲಿ ನೋಡಿ ಸರ್ ಹಾಗಾಗ್ಬಿಟ್ಟಿದೆ, ಇಲ್ಲಿ ಫುಟ್ಪಾತ್ ಇಲ್ಲ, ಅಲ್ಲಿ ಪಾರ್ಕ್ ಇಲ್ಲ, ಪಾರ್ಕಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್, ಹೋಗ್ಲಿಕ್ಕಾಗಲ್ಲ. ಯಾರು ಮಾಡಬೇಕು? ಗೌತಮ್ ಬುದ್ಧ ಏನು ಹೇಳಿದರು, ನೋ ಒನ್ ಸೇವ್ಸ್ ಅಸ್ ಬಟ್ ಅವರ್ ಸೆಲ್ಸ್. ಯಾರೂ ನಮ್ಮನ್ನು ಬಂದು ಕಾಪಾಡಲ್ಲ, ನಾವೇ ನಮ್ಮ ದಾರಿ ಹುಡ್ಕೋಬೇಕು. ವಿ ಅವರ್ ಸೆಲ್ಸ್ ಮಸ್ಟ್ ವಾಕ್ ದ ಪಾತ್. ನಮ್ಮ ಆರೋಗ್ಯ, ನನಗೆ ಸಕ್ಕರೆ ಕಾಯಿಲೆ ಬರೋ ಹೋಗಿದೆಯಾ,
ನಾನು ಡಯಟ್ ಮಾಡಬೇಕು. ಅಯ್ಯೋ ಇಲ್ಲ ನಮ್ಮ ಹೆಂಡತಿ ನೋಡ್ತಾ ಇರ್ತಾರೆ, ಆವಾಗ ನಾನು ಸ್ವೀಟ್ ತಿನ್ನಲ್ಲ. ಅವ್ರು ಆ ಕಡೆ ಹೋದ ತಕ್ಷಣ ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಬಾಯಿಗೆ ಹಾಕ್ಕೊಂಬಿಡೋದು. ನಮ್ಮಲ್ಲಿ ತುಂಬ ಜನ ಮಾಡ್ತಾರೆ, ಗೊತ್ತಿಲ್ಲ ಅಂತಲ್ಲ, ಬುದ್ಧಿವಂತರಲ್ಲ ಅಂತಲ್ಲ, ಕೆಲವ್ರು ಮೇ ಬಿ ಅತಿ ಬುದ್ಧಿವಂತರು ಅಂತ. ಮನೇಲಿ ಏನೂ ಕೊಡೋದಿಲ್ಲ, ಸಕ್ಕರೆ ಕಾಯಿಲೆ ಇದೆ ನಿಮ್ಗೆ ಏನು ತೊಗೊಬೇಡ್ರಿ, ಸರಿ ಹೊರಗಡೆ ಹೋಗ್ಬಿಟ್ಟು ದರ್ಶನಿಗೆ ಹೋಗ್ಬಿಟ್ಟು ಒಂದು ಕೇಸರಿ ಬಾತ್ ತಿನ್ಬಿಡೋದು. ದಯವಿಟ್ಟು ಈ ರೀತಿ ಮಾಡಬೇಡಿ. ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು. ಇನ್ನು ಲೈಫ್ ಸ್ಟೈಲ್, ಜೀವನ ಶೈಲಿ ಏನು ದೊಡ್ಡ ಇದಲ್ಲ, ನಮ್ಮ ಜೀವನ ನಾವು ಹೇಗೆ ನಡೆಸ್ತೀವಿ ಅದು ನಮ್ಮ ಲೈಫ್ ಸ್ಟೈಲ್. ಆದರೆ ಮ್ಯಾನೇಜ್ಮೆಂಟ್ ಅದನ್ನ ಯಾವಾಗ ನಾವು ಬದಲಾವಣೆ ಮಾಡ್ಕೋಬೇಕು, ಪ್ರಾಬ್ಲಮ್ ಬರೋಕ್ಕಿಂತ ಮೊದಲೇ ಮಾಡ್ಕೋಬೇಕು. ನಾವು ತಡೆಗಟ್ಟೋದ್ರಲ್ಲಿ 2 ಥರ ಹೇಳ್ತೀವಿ. ಒಂದು, ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಮಗೆ ಕಾಯಿಲೆ ಬರೋದೇ ಇಲ್ಲ, ಬರದಂಗೆ ನಾವು ನೋಡ್ಕೋಬೋದು. ಕಾಯಿಲೆ ಬರೋಕ್ಕಿಂತ ಮೊದಲು ನಂಗೆ ಸಕ್ಕರೆ ಕಾಯಿಲೆ ಇಲ್ವಾ, ಶುಗರ್ ನಾರ್ಮಲ್ ಇದೆಯಾ, ಇವಾಗಲೇ ನಾನು ವಾಕಿಂಗ್ ಶುರು ಮಾಡಿದರೆ, ಈಗಲೇ ನನ್ನ ಬಾಡಿ ವೆಯ್ಟ್ನ, ನನ್ನ ದೇಹದ ತೂಕನ ಸರಿಯಾಗಿ ಇಟ್ಕೊಂಡ್ರೆ ಸಕ್ಕರೆ ಕಾಯಿಲೆ ಬರೋದಿಲ್ಲ, ಕಟ್ಟಾಗ್ಬಿಡುತ್ತೆ, ಬರೋದೇ ಇಲ್ಲ ಅದು ಮುಂದೆ. ಇನ್ನು ನೆಕ್ಸ್ಟು ಅರ್ಲಿ ಸ್ಟೇಜಲ್ಲಿ ಅಕಸ್ಮಾತ್ ಬಾರ್ಡರ್ ಲೈನಲ್ಲಿದೆ, ಸ್ವಲ್ಪ ಶುಗರ್ ಇದೆ, ಅವಾಗ ಕೂಡ ನಾವು ಲೈಫ್ ಸ್ಟೈಲ್ ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಮುಂದೆ ಸಕ್ಕರೆ ಕಾಯಿಲೆಗೆ ಹೋಗ್ದಂಗೆ ನೋಡ್ಕೋಬೋದು. ಅಮೇರಿಕಾ ಸ್ಟಡಿ ಆಗಲೇ ತೋರ್ತೀನಿ ನಾನು, 70% ಕೇಸಲ್ಲಿ ಬರಬಹುದಾದಂಥದ್ದು ಬಾರ್ಡರ್ ಲೈನ್ ಇದ್ದವ್ರು ಕೂಡ ನಾರ್ಮಲ್ಗೆ ಬಂದುಬಿಡುತ್ತೆ ದೇಹ. ಇನ್ನು 3ನೇ ಹಂತ ತಡೆಗಟ್ಟೋದು ಅಂದರೆ ಬಂದ ಮೇಲೆ, ಆಯಿತು ನಂಗೆ ಬಂದುಬಿಟ್ಟಿದೆ ಸರ್ ಏನು ಮಾಡೋದು, 200 ಇದೆ ಶುಗರು, ಆವಾಗ ಕೂಡ ನಾವು ಔಷಧಿಗಳು ತೊಗೊಂಡು ಜೀವನ ಶೈಲಿ ಮಾರ್ಪಾಡು ಮಾಡಿಕೊಂಡ್ರು ಅದನ್ನ ಹತೋಟಿಲಿ ಇಟ್ಕೋಬೋದು. ಈ 3 ಹಂತನೂ ಮುಖ್ಯ. ಲೈಫ್ ಸ್ಟೈಲ್ ಡಿಸೀಸಸ್, ಜೀವನ ಶೈಲಿ ಡಿಸೀಸಸ್ ಅಂತ ಹೇಳ್ತೀವಿ ನಾವು. ಮೊದಲೇದು ಹಾರ್ಟ್ ಪ್ರಾಬ್ಲಮ್ಮು, 2 ತಿಂಗಳಿಂದ ಅದರ ಬಗ್ಗೆ ನಾನೇ ಇಲ್ಲಿ ಮಾತಾಡಿದೆ ಇದೇ ವೇದಿಕೆಯಲ್ಲಿ. ಆಮೇಲೆ ಬ್ಲಡ್ ಪ್ರೆಷರು, ಸಕ್ಕರೆ ಕಾಯಿಲೆ, CVA ಅಂದರೆ ಸ್ಟ್ರೋಕ್, ಪ್ಯಾರಲಿಸಿಸ್, ಒಬೇಸಿಟಿ ಬೊಜ್ಜುತನ, ಡಿಪ್ರೆಷನ್ ಮಾನಸಿಕವಾಗಿ ಖಿನ್ನತೆ ಹೊಂದೋದು, ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತೀವಿ. ಯಾಕಂದರೆ ಇಲ್ಲಿ ಮುಖ್ಯವಾಗಿ ಇದಕ್ಕೆಲ್ಲ ಕಾರಣ ಲೈಫ್ ಸ್ಟೈಲು. ಇನ್ನು ಹೆಂಗಸರಿಗೆ ನಾವು ಓದುವಾಗ ನಮ್ಮ ಪ್ರೊಫೆಸರ್ ಹೇಳ್ತಾಯಿದ್ರು, ಇಂಡಿಯಾದಲ್ಲಿ ಹೆಂಗಸರಿಗೆ ಇದೇ ಬರಲ್ಲ ಕಣೋ, ಬೊಜ್ಜುತನನೇ ಬರಲ್ಲ, ಅವ್ರು ಎಷ್ಟು ಕೆಲಸ ಮಾಡ್ತಾರೆ. ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ಇನ್ನು ಈಗಿನ ಕಾಲದಲ್ಲಿ ಎಷ್ಟೋ ಜನ ಹೆಂಗಸರು ಬೇರೆ ಬೇರೆ ಕಾರಣಗಳಿಗಾಗಿ ಚೆನ್ನಾಗಿ ಓದ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಅವರಲ್ಲಿ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಆಗಿ ಸ್ಟಡಿ ಪ್ರಕಾರ 68% ಲೈಫ್ ಸ್ಟೈಲ್ ಡಿಸೀಸಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ನಿಮ್ಮ ಮನೆಗಳಲ್ಲೇ ಎಷ್ಟೋ ಜನ ನೋಡ್ಬೋದು, ಅವ್ರು ಬೆಳಗ್ಗೆ ಎದ್ದು ತಮ್ಮ ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿ ಆಫೀಸ್ಗೆ ಹೋಗೋಷ್ಟರಲ್ಲಿ ಯಾವುದ್ರ ಬಗ್ಗೆನೂ ಟೈಮ್ ಸಿಗಲ್ಲ. ಇನ್ನು ಯಾಕೆ ಬರುತ್ತೆ ಲೈಫ್ ಸ್ಟೈಲ್, ಏನೇನು ರಿಸ್ಕ್ ಫ್ಯಾಕ್ಟರ್ಸು, ನಾವು ಈ ರಿಸ್ಕ್ ಫ್ಯಾಕ್ಟರ್ನ ಯಾಕೆ ಬರುತ್ತೆ ಅನ್ನೋದನ್ನು 2 ಥರ ಹೇಳ್ತೀವಿ. ಒಂದು ನಾನ್ ಮಾಡಿಫೈಯಬಲ್, ನಾನು ಬದಲಾವಣೆ ನನ್ನ ಕೈಲಿ ಇಲ್ಲದೆ ಇರೋವಂಥದ್ದು, ನಮ್ಮ ಕೈಲಿ ಇಲ್ಲದೆ ಇರೋವಂಥದ್ದು. ಇನ್ನೊಂದು ಮಾಡಿಫೈಯಬಲ್. ನಾನ್ ಮಾಡಿಫೈಯಬಲ್ ಅಂದ್ರೇನು, ವಯಸ್ಸು ಬರ್ತಾ ಈಗ ಎಷ್ಟಿರುತ್ತೋ ಇನ್ನು 10 ವರ್ಷ ಬಿಟ್ಟರೆ ನಮಗೆಲ್ಲನೂ ಇನ್ನು 10 ವರ್ಷ ಜಾಸ್ತಿ ಆಗುತ್ತೆ. ಇನ್ನು 20 ವರ್ಷ ಬಿಟ್ಟರೆ ನನಗೆ ಎಷ್ಟು ವಯಸ್ಸಿದೆ ಅದಕ್ಕೆ 20 ವರ್ಷ ಜಾಸ್ತಿ ಆಗುತ್ತೆ. ಆಗಬಾರ್ದು ಅಂದರೆ ನಾನು ಮರಣ ಹೊಂದಬೇಕು ಹೊರತು ಬೇರೆ ಏನೂ ವಿಧ ಇಲ್ಲ. ಸೊ ವಯಸ್ಸಾಗ್ತಾ ಕೆಲವು ಕಾಯಿಲೆಗಳು ಬರೋದು ಜಾಸ್ತಿ. ಈ ಉದಾಹರಣೆಗೆ ಸಕ್ಕರೆ ಕಾಯಿಲೆನೇ ತೊಗೊಂಡ್ರೆ 20 ವರ್ಷಕ್ಕೆ ಇರೋ 20 ವರ್ಷದವ್ರನ್ನ ತೊಗೊಳೋದಕ್ಕೂ 60 ವರ್ಷದವ್ರು ತೊಗೊಂಡ್ರೆ 60 ವರ್ಷದವ್ರಲ್ಲಿ ಸಕ್ಕರೆ ಕಾಯಿಲೆಗಳು ಜಾಸ್ತಿ. ವಯಸ್ಸಾಗ್ತಾ ಕೆಲವು ಕಾಯಿಲೆಗಳು ಬರೋದು ಜಾಸ್ತಿ. ಇನ್ನು ಜೆಂಡರ್, ಗಂಡಸರಿಗೆ ಕೆಲವು ಕಾಯಿಲೆಗಳು ಬರೋದು ಜಾಸ್ತಿ, ಹೆಂಗಸರಿಗೆ ಕೆಲವು ಬರೋದು ಜಾಸ್ತಿ. ಸಕ್ಕರೆ ಕಾಯಿಲೆ ಕೂಡ ಗಂಡಸರಿಗೆ ಹೆಂಗಸರಿಗಿಂತ ಸ್ವಲ್ಪ ಬರೋದು ಜಾಸ್ತಿ. ಇನ್ನು ಫ್ಯಾಮಿಲಿ ಹಿಸ್ಟ್ರಿ, ಮನೇಲಿ ಅಪ್ಪ ಅಮ್ಮ ಇಬ್ಬರಿಗೂ ಸಕ್ಕರೆ ಕಾಯಿಲೆ ಇದೆ, ನನಗೆ ಬರೋ ಸ್ವಲ್ಪ ಜಾಸ್ತಿ. ಇನ್ನು ಕೆಲವು ಜೆನೆಟಿಕ್ ಫ್ಯಾಕ್ಟರ್, ಸಕ್ಕರೆ ಕಾಯಿಲೆಯಲ್ಲಿ ಕೆಲವು ಜೆನೆಟಿಕ್ ಮ್ಯೂಟೇಷನ್ ಇದ್ದರೆ ಅಂಥವ್ರಿಗೆ ಬರೋದು ಜಾಸ್ತಿ. ಕೆಲವು ಉದಾಹರಣೆ ವೂಲ್ಫ್ರಾಮ್ ಸಿಂಡ್ರೋಮ್ ಅಂತ ಬರುತ್ತೆ, ಅದರಲ್ಲಿ ಜೀನ್ಸಲ್ಲೇ ಸ್ವಲ್ಪ ತೊಂದರೆ ಇರುತ್ತೆ, ಅದು ಕೂಡ ಬರೋದು ಜಾಸ್ತಿ. ಆದರೆ ಇವಕ್ಕೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಆದ್ದರಿಂದ ನಾವು ಇದನ್ನು ಗೊತ್ತಿರಬೇಕೆ ನಮ್ಗೆ ಹೊರತು ಇದಕ್ಕೆ ನಾವು ಜಾಸ್ತಿ ಗಮನ ಕೊಡಬೇಕಾಗಿಲ್ಲ. ಇದು ಇಂಪಾರ್ಟೆಂಟು. ಮಾಡಿಫೈಯಬಲ್ ಏನೇನು, ತಂಬಾಕು, ಸ್ಮೋಕಿಂಗ್ ಯಾವುದೇ ಫಾರ್ಮಲ್ಲಿ, ಅದು ಬೀಡಿ ಸಿಗರೇಟ್ ಇರ್ಬೋದು, ತಿನ್ನೋದಿರ್ಬೋದು, ನಶೆ ಇರ್ಬೋದು, ಅದು ತೊಂದರೆ ಕೊಡುತ್ತೆ. ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ನಾವು ನಡಿಗೆ ಮಾಡದಿರೋದು, ಕಷ್ಟಪಟ್ಟು ಮೈ ಬಗ್ಗಿಸಿ ಕೆಲಸ ಮಾಡದಿರೋದು, ದೈಹಿಕ ಪರಿಶ್ರಮ ಇಲ್ಲದೆ ಇದ್ದರೆ ಈ ಕಾಯಿಲೆಗಳು ಬರೋದು ಜಾಸ್ತಿ. ಇನ್ನು ಸಕ್ಕರೆ ಕಾಯಿಲೆ ವಿಷಯಕ್ಕಂತೂ ಇದು ತುಂಬ ಡೀಟೇಲಾಗೇ ಹೋಗಬೇಕು, ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ವಾಕಿಂಗು ಸಕ್ಕರೆ ಕಾಯಿಲೆಗೂ ತುಂಬಾ ಸಂಬಂಧ ಇದೆ. ಇನ್ನು ಒಬೇಸಿಟಿ, ವೆಯ್ಟ್ ಜಾಸ್ತಿ ಇರೋದು, ಇದಕ್ಕೂ ಮತ್ತೆ ಸಕ್ಕರೆ ಕಾಯಿಲೆಯಲ್ಲಿ ಬಂದಾಗ ಮತ್ತೆ ನೋಡೋಣ. ಆಮೇಲೆ ಡಯಟ್, ಆಫ್ಕೋರ್ಸ್ ಡಯಾಬಿಟೀಸ್, ಡಯಟ್ 2 ಡಿ. ಡಯಾಬಿಟೀಸಲ್ಲಿ ಚೆನ್ನೈನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನನಗೆ ಡಯಾಬಿಟೀಸ್ ಬಗ್ಗೆ ಹೆಚ್ಚಿನ ಸ್ಟಡಿ ಕಳಿಸಿದ್ರು. ಆ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಅಲ್ಲಿ ಹೇಳ್ತಾಯಿದ್ರು, ಡಯಾಬಿಟೀಸ್, ಡಯಟ್, ಡಿಸಿಪ್ಲಿನ್ 3 ತುಂಬ ಇಂಪಾರ್ಟೆಂಟು. ಡಯಾಬಿಟೀಸ್ ಇದ್ದರೆ ನಿಮ್ಮ ಡಯಟ್ ಇಂಪಾರ್ಟೆಂಟು, ಡಿಸಿಪ್ಲಿನ್ ಇಂಪಾರ್ಟೆಂಟು, ಡಿ. ಇನ್ನು ಆಫ್ಕೋರ್ಸ್ ಟೆನ್ಷನ್ನು, ಸ್ಟ್ರೆಸ್ಸು,
ನೀವು ಯಾವುದೇ ಕಾರಣಕ್ಕೆ ನಿಮಗೆ ಸ್ಟ್ರೆಸ್ ಇದ್ದರೆ ಸಕ್ಕರೆ ಕಾಯಿಲೆ ಬರೋದು ಜಾಸ್ತಿ. ಸ್ಮೋಕಿಂಗ್ ಆಫ್ಕೋರ್ಸ್ ಮೇಜರ್ ಹೆಲ್ತ್ ಪ್ರಾಬ್ಲಮ್. ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ನಡಿಗೆ ಇರ್ಬೋದು, ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಅಥವಾ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಇರ್ಬೋದು. ಆದರೆ ಈಗೇನಾಗ್ತಿದೆ, ಎಲ್ರಿಗೂ ವಾಹನಗಳು ಸಿಗ್ತಾಯಿದೆ. ನನ್ನ ಸ್ವಂತ ವಾಹನ ಇರ್ಬೋದು, ಅಥವಾ ಬಸ್ ಇರ್ಬೋದು, ಆಟೋ ಇರ್ಬೋದು. ಅದರಿಂದ ನಡೆಯೋದು ಕಮ್ಮಿ ಆಗಿಬಿಟ್ಟಿದೆ. ಹಳೆ ಕಾಲದಲ್ಲಿ ನೀವು ಆಫೀಸ್ಗೆ ಹೋಗ್ಬೇಕಾ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ವಿ. ಇನ್ನೊಂದು ಸ್ವಲ್ಪ ಇದಾದಮೇಲೆ ಸ್ಕೂಲ್ಗೆ ಹೋಗ್ಬೇಕಾದ ಹೈಸ್ಕೂಲಲ್ಲಿ ಸೈಕಲ್ ಹೋಗ್ತಾಯಿದ್ವಿ. ಆದರೆ ಈಗ ಸ್ಕೂಟ್ರು, ಕಾರ್ಗಳು ಬಂದುಬಿಡ್ತವೆ. ಆಮೇಲೆ ಕೆಲವು ಪ್ರಾಬ್ಲಮ್ಸು ಇದೆ. ಲಿಫ್ಟ್ಗಳಿದೆ ಎಲ್ಲ ಕಡೆ. ಸೊ ಹೋಗ್ತೀವಿ, ಲಿಫ್ಟ್ ಬಟನ್ ಹೊತ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಪಕ್ಕದಲ್ಲೇ ಸ್ಟೇರ್ಕೇಸ್ ಇರುತ್ತೆ, ಅದ್ರ ಬಗ್ಗೆ ನಾವು ಗಮನ ಕೂಡ ಕೊಡೋಲ್ಲ. ಇನ್ನು ಮನೆಯಲ್ಲೂ ಎಲ್ಲದಕ್ಕೂ ಮೆಷಿನ್ ಬಂತು. ವಾಷಿಂಗ್ ಮೆಷಿನ್ ಇರ್ಬೋದು, ಮಿಕ್ಸಿ ಇರ್ಬೋದು. ಸೊ ಏನು ಕಂಪಲ್ಸರಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿತ್ತಲ್ಲ ಅವೆಲ್ಲ ಹೋಗ್ಬಿಡ್ತವೆ. ಆಮೇಲೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಜಾಗ ಇರಲ್ಲ. ಇಲ್ಲಿ ನಿಂತ್ಕೊಂಡು ಹೇಳೋದು ಈಸಿ, ಆಯಿತು ಮಕ್ಕಳು ಆಟ ಆಡಬೇಕು, ದೊಡ್ಡವ್ರು ವಾಕಿಂಗ್ ಮಾಡಬೇಕು. ಆದರೆ ಫೆಸಿಲಿಟೀಸು ಪ್ರಾಬ್ಲಮ್ ಬರುತ್ತೆ. ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಯಾವುದು ತುಂಬ ಈಸಿನೋ, ಯಾವುದು ಬೆಸ್ಟ್, ವಾಕಿಂಗ್ ಅಂದರೆ ಕಿಂಗ್ ಆಫ್ ಎಕ್ಸಸೈಸ್ ಅಂತೀವಿ. ಎಕ್ಸಸೈಸ್ಗಳ ರಾಜ ಅಂತ ಅದು. ವೆಹಿಕಲ್ಸ್ ಆಫ್ಕೋರ್ಸ್ ಬೆಂಗಳೂರಿನವ್ರಿಗೆ ಹೇಳಲೇಬೇಕಾಗಿಲ್ಲ. ಇನ್ನು ಕೂತ್ಕೊಂಡು ಮಾಡೋ ಕೆಲಸ, ಮೊದಲೆಲ್ಲ ಕಷ್ಟಪಟ್ಟು ಓಡಾಡಿ ಮಾಡೋ ಕೆಲಸಗಳು ಜಾಸ್ತಿ ಇತ್ತು, ಕೂತ್ಕೊಂಡು ಮಾಡೋ ಕೆಲಸಗಳು ಕಡಿಮೆ ಇತ್ತು. ಈಗ ಎಲ್ಲರೂ ಕೂತ್ಕೊಂಡು ಮಾಡೋ ಕೆಲಸಗಳಾಗ್ಬಿಟ್ಟಿದೆ. ಈವನ್ ಹಳ್ಳೀಲಿ ಕೂಡ ಉಳುಮೆ ಮಾಡೋದು ಕೂಡ ನಾವು ರೀತಿ ಬದಲಾಗ್ತಾ ಇದೆ. ಬಾವಿಯಿಂದ ನೀರು ತೆಗೆಯೋದ್ರಿಂದ ಮನೆಯಲ್ಲಿ ನಲ್ಲಿಗಳು ಬಂತು. ಕುಟ್ಟೋದು, ಬೀಸೋದು ಅವೆಲ್ಲ ಹೋಗೇ ಬಿಟ್ಟಿದೆ. ಈಗ ಯಾರೂ ಮಾಡೋದೇ ಇಲ್ಲ. ಮಿಕ್ಸಿಗಳಂತೂ ಹಳ್ಳಿಯಲ್ಲಿ, ಬಡವರಲ್ಲಿ ಎಲ್ಲರಲ್ಲೂ ಬಂದುಬಿಟ್ಟಿದೆ. ಟಿ ವಿ ಬಂದೇನಾಯಿತು, ಅಲ್ಪ ಸ್ವಲ್ಪ ಇದ್ದಿದ್ದು ವಾಕಿಂಗು, ಹೊರಗಡೆ ಹೋಗೋದು, ಸಂಜೆ ಮನೆ ಬಂದಮೇಲೆ ಇನ್ನೇನಪ್ಪ ರೇಡಿಯೋ ಬಿಟ್ಟರೆ ಇನ್ನೇನಿರಲಿಲ್ಲ, ಹೊರಗಡೆ ಹೋಗೋದು, ಅದು ಕೂಡ ಹೋಗ್ಬಿಡ್ತು. ವಾಕಿಂಗ್ ದಿನಕ್ಕೆ ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ಸಕ್ಕರೆ ಕಾಯಿಲೆ ಬರೋದನ್ನು ನಾರ್ಮಲಾಗಿರೋರು ಕೂಡ 60-70% ತಡೆಗಟ್ಬೋದು, ಕೇವಲ ಒಂದು ವಾಕಿಂಗಿಂದ. ಇನ್ನು ಅಕಸ್ಮಾತ್ ಸಕ್ಕರೆ ಕಾಯಿಲೆ ಇದ್ದವ್ರು ಕೂಡ, ಎಷ್ಟೋ ಜನಕ್ಕೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಇನ್ಸುಲಿನ್ ತೊಗೋತಿರ್ತೀರ, ಸಾರ್ ಚುಚ್ಕೋಬೇಕು ಅಂತ. ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. ನೀವು ಅರ್ಧ ಗಂಟೆ ವಾಕ್ ಮಾಡಿದ್ರೆ 10 ಯೂನಿಟ್ ಇನ್ಸುಲಿನ್ ತೊಗೊಂಡಂಗೆ. ದಿನಕ್ಕೆ 2 ಸಲ ವಾಕಿಂಗ್ ಮಾಡಿದರೆ ಎಷ್ಟೋ ಜನಕ್ಕೆ ಇನ್ಸುಲಿನ್ನೇ ನಿಲ್ಲಿಸ್ಬಿಡ್ಬೋದು. ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡಿ ಇನ್ಸುಲಿನ್ ತೊಗೊಂಡು ಕಂಟ್ರೋಲ್ ಇದ್ದವರು ಇನ್ಸುಲಿನ್ ಕಮ್ಮಿ ಮಾಡ್ಕೊಂಡು ನಿಲ್ಲಿಸ್ಬಿಟ್ಟು ಕಂಟ್ರೋಲ್ ತಂದಿದ್ದೀವಿ. ಆದರೆ ಎಷ್ಟೋ ಜನಕ್ಕೆ ಸರ್ ಇಲ್ಲ, ಟೈಮ್ ಇಲ್ಲ. ಟೈಮು ನಿಮಗೆ ಈಗೆಲ್ಲ ಯಾವತ್ತಿದ್ರೂ 24 ಗಂಟೆನೇ ಸಿಗೋದು ಜೀವನದಲ್ಲಿ. ಸೊ ಇರೋ ಟೈಮಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕೇ ಹೊರತು ಸಮಯ ಇಲ್ಲ ಇದು ಕಾರಣ ಆಗಲ್ಲ. ಇನ್ನು ಚಳಿ ಇರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಅದಕ್ಕೆ ನಾವು ಹೊಂದ್ಕೋಬೇಕು. ಕಾಲಕ್ಕೆ ನಾವೇನೂ ಮಾಡಲಿಕ್ಕಾಗಲ್ಲ. ಆದರೆ ಮಾಡೋದು ಬಹಳ ಬಹಳ ಮುಖ್ಯ. ಹಿಂದೆ 106 ಬಿಫೋರ್ ಕ್ರಿಸ್ತ ಆಗಲೇ ಸಿಸೆರೋನೋನು ಏನು ಹೇಳ್ದ, ಎಕ್ಸರ್ಸೈಸ್ ಆ್ಯಂಡ್ ಟೆಂಪರೆನ್ಸ್ ಕ್ಯಾನ್ ಪ್ರಿಸರ್ವ್ ಸಮಥಿಂಗ್ ಆಫ್ ಅವರ್ ಸ್ಟ್ರೆಂತ್ ಇನ್ ಓಲ್ಡ್ ಏಜ್. ಎಕ್ಸರ್ಸೈಸು ಮತ್ತು ಮಾನಸಿಕವಾಗಿ ಟೆಂಪರೆನ್ಸು ಓಲ್ಡ್ ಏಜಲ್ಲಿ ನಮಗೆ ಸ್ಟ್ರೆಂತ್ ಕೊಡಲಿಕ್ಕೆ ತುಂಬ ಮುಖ್ಯ. ಇನ್ನು ಒಬೇಸಿಟಿ, ತೂಕ ಜಾಸ್ತಿ ಇರೋದು ಎಷ್ಟೋ ಜನಕ್ಕೆ ನೋಡ್ಕೊಂಡಾಗ ಆಶ್ಚರ್ಯ ಆಗುತ್ತೆ. ಅಯ್ಯೋ ನಾನು ಜಾಸ್ತಿ ಇದ್ದೀನಿ, ನಾನು ಇರಲೇ ಇಲ್ಲ ಇಷ್ಟು. ನಮ್ಮಲ್ಲಿ ಬರ್ತಾರೆ, ಇಲ್ಲ ಡಾಕ್ಟ್ರೆ ನಾನು ಅಷ್ಟು ಇರಲಿಲ್ಲ, ಮಷಿನ್ ಸರಿ ಇಲ್ಲ ಅಂತ. ಮಷಿನ್ ಸರಿಯಾಗೇ ಇರುತ್ತೆ, ನಾವು ನೋಡ್ಕೊಂಡಿರಲ್ಲ. ತೂಕ ಯಾವಾಗಲೂ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ. ನಮ್ಮ ತೂಕ ಮತ್ತು ನಮ್ಮ ತೂಕದ ಎತ್ತರನ ಮೀಟ್ರಲ್ಲಿ ಹೇಳ್ತೀವಿ, ತೂಕನ ಕಿಲೋಗ್ರಾಮಲ್ಲಿ ಹೇಳ್ತೀವಿ. ಮೀಟ್ರ್ನಲ್ಲಿ ಹೇಳಿ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಕಿಲೋಗ್ರಾಮ್ ಡಿವೈಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಒಂದು ನಂಬರ್ ಬರುತ್ತೆ. 18 to 23 ಇದ್ದರೆ ನಾರ್ಮಲ್. ಉದಾಹರಣೆಗೆ ಇನ್ನೊಂದು ಥರ ಇದೆ, ಅಯ್ಯೋ ಅಷ್ಟೆಲ್ಲ ಯಾರು ಮಾಡ್ತಾರೆ ಡಾಕ್ಟ್ರೆ? ಓಕೆ, ಒಂದು ಕೆಲಸ ಮಾಡಿ, ನಿಮ್ಮ ಎತ್ತರ ಎಷ್ಟಿದೆ ನೋಡಿ, ಅದನ್ನ ಸೆಂಟಿಮೀಟ್ರಲ್ಲಿ ಹೇಳಿ. 150 ಸೆಂಟಿಮೀಟ್ರ್ ಇದೆ, ಹೆಚ್ಚು ಕಮ್ಮಿ 50 kg ಇರಬೇಕು. 5 ಅಡಿ ಇದ್ದರೆ 150 ಸೆಂಟಿಮೀಟ್ರ್ ಬರುತ್ತೆ, ಹೆಚ್ಚು ಕಮ್ಮಿ 50 kg ಇರಬೇಕು. 170 ಸೆಂಟಿಮೀಟ್ರ್ ಎತ್ತರ ಇದ್ದೀನಿ, 65ರಿಂದ 70 kg ಇರಬೇಕು. 100 ಕಳಿಸ್ಬಿಡಿ, ಎಷ್ಟು ಸೆಂಟಿಮೀಟ್ರ್ ಇದ್ದರೆ ಅದರಲ್ಲೂ 100 ಕಳಿಸ್ಬಿಡಿ, ಹೆಚ್ಚು ಕಡಿಮೆ ಅಷ್ಟಿರಬೇಕು ಅಂತ. ಎತ್ತರ ಇದ್ದರೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಇನ್ನೊಂದು ಸಕ್ಕರೆ ಕಾಯಿಲೆ ಇದ್ದವ್ರು ಕೂಡ ಇನ್ಸುಲಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಅಥವಾ ಹೊರಗಡೆಯಿಂದ ಕೊಡ್ತೀವಲ್ಲ, ನಮ್ಮ ದೇಹದಕ್ಕೆ ಸರಿಯಾಗಿ ಸ್ಪಂದಿಸೋಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಅದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಇದ್ರೂ ಸಕ್ಕರೆ ಜಾಸ್ತಿ ತೋರಿಸುತ್ತೆ. ಅಕಸ್ಮಾತ್ ನಾವು ಹೊರಗಡೆಯಿಂದ ಕೊಡ್ತಾಯಿದ್ರೂ ಜಾಸ್ತಿ ಇನ್ಸುಲಿನ್ ಬೇಕಾಗತ್ತೆ.
ಇದು ಒಂದು ರೀತಿ ಹೇಳ್ಬೋದು. ಅದೇ ಇನ್ನು ಈ ರೀತಿ ಹೇಳೋಣ, ಉಲ್ಟಾ ಹೇಳಿದೆ ಹೇಗೆ, ನಿಮ್ಮ ಈಗಿರೋ ತೂಕದಲ್ಲಿ ಒಂದು 2-3 kg ಕಡಿಮೆ ಮಾಡ್ಕೊಂಬಿಟ್ರೆ, ನೀವು 90ರಿಂದ 50ಕ್ಕೆ ಬರಬೇಕಾಗಿಲ್ಲ, 2-3 kg ಕಡಿಮೆ ಮಾಡಿಕೊಂಡ್ರೆ ನಮ್ಮ ದೇಹ ಇನ್ಸುಲಿನ್ಗೆ ಜಾಸ್ತಿ ಸ್ಪಂದಿಸುತ್ತೆ. ನೀವೇನು ತುಂಬ ಅಷ್ಟು ಮಾಡೋಕ್ಕಾಗೋದೇ ಇಲ್ಲ, ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, 55 ಇರಬೇಕು, 65 ಇದೆ, ಆಯಿತು 65ರಿಂದ 62ಕ್ಕೆ ಬನ್ನಿ, ಒಂದು 3 kg ಕಡಿಮೆ ಮಾಡಿ, ನಿಮ್ಮ ಶುಗರ್ ಲೆವೆಲ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿಬಿಡುತ್ತೆ. ತೂಕ ತುಂಬ ಕಮ್ಮಿ ಆಯಿತು ಅಂತಲ್ಲ, ಆದರೆ ದೇಹ ಚೆನ್ನಾಗಿ ಸ್ಪಂದಿಸುತ್ತೆ ಅದಕ್ಕೆ. ಇದು ಹೇಗೆ ಅಂದರೆ, ನನ್ನ ಹತ್ರ 100 ರೂಪಾಯಿ ಇದೆ, ನನಗೆ 1 kg ಮಾವಿನ ಹಣ್ಣು ಬಂತು, 2 ವಾರ ಬಿಟ್ಟು ಮಾವಿನ ಹಣ್ಣು ಸೀಸನ್ ಮುಗೀತಾ ಬಂತು, ರೇಟ್ ಕಮ್ಮಿ ಆಗಿಬಿಟ್ಟಿರುತ್ತೆ, ನನ್ನ ಹತ್ರ ಒಂದು 50 ರೂಪಾಯಿ ಜಾಸ್ತಿ ಇರುತ್ತೆ, 150 ರೂಪಾಯಿಗೆ ನನಗೆ 1.5 kg ಬರೋದಿಲ್ಲ, ಆಗ 2.5 kg ಬಂದುಬಿಡುತ್ತೆ. ಆ ರೀತಿ ಇದು ದೇಹ ಜಾಸ್ತಿ ಸ್ಪಂದಿಸುತ್ತೆ. ಸೊ ತೂಕ ಸ್ವಲ್ಪ ಕಡಿಮೆ ಆದ್ರೂ ಶುಗರ್ ಕಂಟ್ರೋಲ್ ಚೆನ್ನಾಗಿದಾಗುತ್ತೆ. ಅಲ್ಲದೆ ತೂಕ ಬೇರೆ ಬೇರೆಗೆ, ಅದು ಬ್ಲಡ್ ಪ್ರೆಷರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಈವನ್ ಕ್ಯಾನ್ಸರ್ಗೂ ತೂಕಕ್ಕೂ ಸಂಬಂಧ ಇದೆ. ದಪ್ಪ ಇರೋಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ. ಆಮೇಲೆ ಡಿಪ್ರೆಷನ್, ಮಾನಸಿಕ ಖಿನ್ನತೆಗೂ ತೂಕಕ್ಕೂ ಸಂಬಂಧ ಇದೆ. ಮೊದಲು ಟಿ ವಿಗಳು, ಕಂಪ್ಯೂಟರ್ಗಳು ದೊಡ್ಡದಾಗಿರ್ತಿತ್ತು, ಮನುಷ್ಯ ತೆಳ್ಳಗಿರ್ತಿದ್ದ. ಈಗ ಅವೆಲ್ಲ ಇಂಪ್ರೂವ್ ಆಗಿ ತೆಳ್ಳಗಾಗ್ತಾಯಿದೆ, ನಾವು ದಪ್ಪ ಆಗ್ತಾಯಿದ್ವಿ. ಇನ್ನು ಫುಡ್ ಹ್ಯಾಬಿಟ್ಸು, ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಕಾಮನ್ ಕ್ವಶನ್ನು, ಇವತ್ತು ಮತ್ತೆ ಅದರ ಬಗ್ಗೆ ವಿವರವಾಗೇ ಹೋಗೋಣ, ಯಾಕಂದರೆ ಸಕ್ಕರೆ ಕಾಯಿಲೆನೇ ಈಗ ಇವತ್ತು. ಆದರೆ ಏನು ತಿನ್ನಬೇಕು, ಏನೂ ಹೊಸ ತಿನ್ನಬೇಕಾಗಿಲ್ಲ. ನಿಮ್ಮ ಮನೆಗಳಲ್ಲಿ ನೀವು ಏನು ಮೊದಲಿಂದ ತಿಂತಾಯಿದ್ರೋ ಅದನ್ನು ತಿಂದರೆ ಸಾಕು. ಹೇಳೋದು ತುಂಬ ಈಸಿ, ಆದರೆ ಈಗೇನಾಗ್ಬಿಟ್ಟಿದೆ, ಹೊರಗಡೆ ತಿನ್ನೋದು ಇಲ್ಲ ಸರ್, ಫಂಕ್ಷನ್ ಬರುತ್ತೆ, ಮದುವೆ ಬರುತ್ತೆ, ಕರೀತಾರೆ, ಹೋಗ್ತೀವಿ, ಅಲ್ಲಿ ಯಾರೋ ಅಡುಗೆ ಮಾಡಿರ್ತಾರೆ, ಎಲ್ಲ ಸ್ವೀಟು ಬರುತ್ತೆ, ಅನ್ನನೂ ಬರುತ್ತೆ, ಒತ್ತಾಯ ಮಾಡಿ ಹಾಕ್ತಾರೆ. ಇಲ್ಲ ಹೋಟ್ಲುಗಳು, ಯಾವುದೇ ಹೋಟ್ಲಿಗೆ ಬೆಂಗಳೂರಲ್ಲಿ ಹೋಗಿ ನೀವು ದೇವಸ್ಥಾನದ ಹತ್ರ ಇರೋಕ್ಕಿಂತ ಜಾಸ್ತಿ ಹೋಟ್ಲುಗಳಲ್ಲಿರುತ್ತೆ. ಕಷ್ಟಪಟ್ಟು ಕ್ಯೂ ನಿಂತು ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಂದರೆ ಹೋಟ್ಲು. ಇನ್ನು ಸಕ್ಕರೆ ಕಾಯಿಲೆ, ಮುಖ್ಯವಾಗಿ ಇವತ್ತಿನ ವಿಷಯ ಏನು, ಸಕ್ಕರೆ ಕಾಯಿಲೆ. ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರುಗಳೂ ಇದೆ, ಒಳ್ಳೆಯ ಸಂಸ್ಕೃತಿ ಇದೆ, ಹಳೆಯ ಕಾಲದಿಂದ ಇದೆ, ಬುದ್ಧಿವಂತರು ಜಾಸ್ತಿ ಇದ್ದಾರೆ, ಎಲ್ಲನೂ ಹೇಳ್ತೀವಿ. ಹಾಗೆಯೇ ಕೆಲವು ನಮಗೆ ಕೆಟ್ಟ ಹೆಸರುಗಳು ಇವೆ, ಕುಪ್ರಸಿದ್ಧಿ ಅಂತಾರಲ್ಲ ಹಾಗೆ. ತುಂಬ ಜನಸಂಖ್ಯೆ ಇದೆ, ಕರಪ್ಷನ್ ಜಾಸ್ತಿ ಇದೆ, ಹಾಗೆಯೇ ಸಕ್ಕರೆ ಕಾಯಿಲೆನೂ ಜಾಸ್ತಿ ಇದೆ. ಭಾರತ ದೇಶ ಜಗತ್ತಿನ ರಾಜಧಾನಿ ಅನ್ಬೋದು ಸಕ್ಕರೆ ಕಾಯಿಲೆಯಲ್ಲಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಡಯಾಬಿಟೀಸ್ ನಮ್ಮ ದೇಶದಲ್ಲಿ, ಅದರಲ್ಲೂ ಸೌತ್ ಇಂಡಿಯಾ. ಅಮೇರಿಕಾದಲ್ಲಿ ಇವತ್ತಿನ ಕೂಡ 2010 ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕೂಡ 7-8% ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ. ಯುರೋಪ್ನಲ್ಲಿ, ಫ್ರಾನ್ಸಲ್ಲಿ ಇನ್ನೊಂದು 1% ಕಮ್ಮಿ ಇದೆ. ನಮ್ಮ ದೇಶದಲ್ಲಿ 15% ಇದೆ. 15% ಅಂದರೆ ಇಲ್ಲೊಂದು 100 ಜನ ಇದ್ದರೆ 15 ಜನಕ್ಕೆ ಸಕ್ಕರೆ ಕಾಯಿಲೆ ಗ್ಯಾರಂಟಿ ಇದೆ. ಇನ್ನೊಂದು 15 ಜನಕ್ಕೆ ಬರೋ ಸ್ಟೇಜಲ್ಲಿದೆ, ಅಂದರೆ ನಾರ್ಮಲ್ ಇಲ್ಲ, ಅದಕ್ಕೆ ಹೋಗೋಣ ಯಾವ್ದು ನಾರ್ಮಲ್ಲು ಯಾವುದು ಇದು ಅಂತ, ಆ ಸ್ಟೇಜಲ್ಲಿದೆ. ಯಾಕೆ ಬರ್ತಾಯಿದೆ ಇದು, ಯಾಕೆ ಇಷ್ಟು ಜಾಸ್ತಿ ಆಯಿತು? ಜೀವನ ಶೈಲಿಗೆ ತೊಗೊಂಡ್ರೆ ನಮ್ಮ ದೇಶದಲ್ಲಿ, ಅದರಲ್ಲೂ ನಗರಗಳಲ್ಲಿ, ಹಳ್ಳಿಲಿ ಈಗಲೂ ನಮ್ಮಲ್ಲಿ 4-6% ಇದೆ. ನಗರಗಳಲ್ಲಿ ಏನಾಗ್ಬಿಟ್ಟಿದೆ, ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟೋ ಜನಕ್ಕೆ ತುಂಬಾ ಕಡಿಮೆ. ನಾವಾಗೇ ಹೊರಗೆ ವಾಕಿಂಗ್ ಅಂತ ಹೋದರೆ ಅದಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಹೊರತು ಮಿಕ್ಕಿದ್ದೆಲ್ಲ ಬರೀ ತಲೆ ಕೆಲಸ. ಬೆಳಗ್ಗೆ ಹೇಳೋದು, ಸ್ವಲ್ಪ ಹಿರಿಯರಿದ್ದೀರಾ, ಏನು ಮಾಡೋದು, ಪೇಪರ್ ಓದ್ತೀವಿ, ಟಿ ವಿ ನೋಡ್ತೀವಿ, ಪೂಜೆ ಮಾಡ್ತೀವಿ, ಕರೆಕ್ಟ್, ಎಲ್ಲ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಮನೆ ಇಷ್ಟೇ ಇರುತ್ತೆ. ಬೆಂಗಳೂರಿನಲ್ಲಿ ದೊಡ್ಡ ಮನೆಗಳು, ಹಳೆ ಕಾಲದಾಗೆ ಅಷ್ಟು ದೊಡ್ಡ ಮನೆ ಇದೆ, ಅಷ್ಟು ದೊಡ್ಡ ಇದಿದೆ, ಬಾವಿನ ನೀರು ತರ್ತೀವಿ, ಅವೆಲ್ಲ ಹೋಗ್ಬಿಟ್ಟಿದೆ. ಹೊರಗಡೆ ಬಂದರೆ ಪಾರ್ಕ್ ಹೋಗಿ ವಾಕಿಂಗ್ ಮಾಡಿದ್ರೆ ವಾಕಿಂಗು, ಇಲ್ಲದೇ ಇದ್ದರೆ ಒಂದು ವೆಹಿಕಲ್ ತೊಗೊಳ್ಳೋದು ಅಥವಾ ಇನ್ನೊಬ್ಬರು ಆಟೋ ಕರೆಯೋದು, ಸಾಮಾನು ತರೋದು. ಹೀಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಯಿತು. ಇನ್ನು ಟೈಪ್ ಆಫ್ ಫುಡ್ಡು, ಸರ್ ನಾವು ಬೆಸ್ಟ್ ಅಂಗಡಿಗೆ ಹೋಗಿ ಬೆಸ್ಟ್ ಅಕ್ಕಿ ತರ್ತೀವಿ ಅಂದರೆ ಏನು ಮಾಡಿರ್ತಾನೆ, ಮೇಲೆ ಇನ್ನೂ ಪಾಲಿಷ್ ಮಾಡಿ ಬಿಳಿ ಮಾಡಿಟ್ಟಿರ್ತಾನೆ. ನೇಚರ್ ನಮ್ಗೆ ಚೆನ್ನಾಗಿ ಕೊಟ್ಟಿದೆ, ಒಳಗಡೆ ಸತ್ವ ಇದೆ, ಮೇಲೆ ಫೈಬರ್ಸ್ ಇದೆ. ಯಾವುದೇ ಧಾನ್ಯ ತೊಗೊಳ್ಳಿ ನೀವು, ಮೇಲೆ ಚೆನ್ನಾಗಿ ಫೈಬರ್ಸ್ ಇರುತ್ತೆ. ನಾವೇನು ಮಾಡ್ತೀವಿ, ಅದನ್ನ ಮೆಷಿನ್ಗೆ ಹಾಕಿ ಮಾಡಿ ಉಜ್ಜಿ ನಮಗೇನು ಬೇಕು, ಚೆನ್ನಾಗಿದೆ, ನಾವು ರುಚಿ ಇದೆ ಅನ್ಕೋತೀವೋ ಅದು ತೊಗೋತೀವಿ. ಆದರೆ ಜೊತೆಗೆ ನಮ್ಗೆ ಯಾಕೆ ದೇವ್ರು ಕೊಟ್ಟಿದ್ದಾನೆ, ಮೇಲೆ ಫೈಬರ್ಸ್ ಯಾಕೆ ಕೊಟ್ಟಿದ್ದಾನೆ, ಅದನ್ನ ನಾವು ಬಿಡ್ತೀವಿ. ಹಳೆ ಕಾಲದಲ್ಲಿ ಕೈಯಿಂದ ಕುಟ್ಟಿ ಬೀಸಿ ಮಾಡಿದಾಗ ತೌಡು ಚೆನ್ನಾಗಿ ಬರೋದು, ಜೊತೆಗೆ ಬರ್ತಿತ್ತು. ಸೊ ಫೈಬರ್ ಕಂಟೆಂಟ್ ನಮ್ಮ ದೇಶದಲ್ಲಿ, ಇದು ಹೈದರಾಬಾದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಕೇಳಿರ್ಬೋದು ನೀವು. ಅದು ಮಾಡಿರೋ ಸ್ಟಡಿ ಪ್ರಕಾರ ನಮ್ಮ ದೇಶದಲ್ಲಿ ಫೈಬರ್ ಕಂಟೆಂಟು ಈಗೇನು ನಾವು ಹೇಳ್ತಾ ಇದ್ದೀವಲ್ಲ 10% ಇರಬೇಕು, 6% ಇರಬೇಕು, ಅದಕ್ಕಿಂತ ಜಾಸ್ತಿನೇ ಇತ್ತು ಮೊದಲು. ಯಾಕಂದರೆ ಬೀಸ್ತಿದ್ರು, ಕುಟ್ತಿದ್ರು, ಉಪಯೋಗಿಸ್ತಾಯಿದ್ರು. ಈ ಮಷಿನ್ಗಳು ಬಂದುಬಿಟ್ಟು ಏನಾಗ್ಬಿಟ್ಟಿದೆ, ಫೈಬರ್ಗಳೇ ಇರೋದಿಲ್ಲ. ಹಾಗಾಗಿ
ಫಿಸಿಕಲ್ ಆ್ಯಕ್ಟಿವಿಟಿ ಆಯಿತು, ಆಹಾರ ಆಯಿತು, ಆಮೇಲೆ ಟೈಮಿಂಗ್ಸು, ಯಾವಾಗಲೂ ತಿನ್ನೋದು, ಯಾವಾಗಲೂ ಇದು ಮಾಡೋದು, ಟಿ ವಿ ಮುಂದೆ ಕೂತ್ಕೊಂಡು ಏನೋ ಒಂದಿಷ್ಟು ನುಂಗ್ಬಿಡೋದು, ಸಕ್ಕರೆ ಕಾಯಿಲೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ಇನ್ನು ಟೆನ್ಷನ್ಗಳು, ಮೊದಲು ಇಲ್ಲಪ್ಪ ಆಯಿತು ನಾವು ಇಷ್ಟು ಮಾಡಿದ್ದೀವಿ, ನಮ್ಗೆ ಇಷ್ಟು ಬಂದಿದೆ, ನಾವು ಚೆನ್ನಾಗಿದ್ದೀವಿ, ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅಂತನೋ, ಅಕಸ್ಮಾತ್ ನಂಗೆ ತೊಂದರೆ ಆದರೆ ಅಯ್ಯೋ ಏನೋ ನಾನು ತಪ್ಪು ಮಾಡಿರಬೇಕು, ಪೂರ್ವ ಜನ್ಮದಲ್ಲಿ ಏನೋ ಮಾಡಿರಬೇಕು, ಅದು ನನ್ನ ಕರ್ಮ ಅಂದ್ಕೊಂಡು ಸಮಾಧಾನ ಮಾಡ್ಕೋತಾಯಿದ್ರು. ಈಗ ಫಸ್ಟ್ ಕ್ವಶನ್ ಕೇಳೋದೆ, ಡಾಕ್ಟ್ರಿ ನನಗೆ ಯಾಕೆ ಬಂತು, ಅದು ಯಾಕೆ ಬಂತು, ಇದು ಹೆಂಗೆ ಬಂತು, ನನಗೆ ಯಾಕೆ ಬರಬೇಕಾಗಿತ್ತು, ಪಕ್ಕದವ್ರಿಗೆ ಯಾಕೆ ಬರಲಿಲ್ಲ, ಯೋಚನೆ ಮಾಡೋಕ್ಕೆ ಶುರು ಮಾಡೋದು. ಆಮೇಲೆ ಸಕ್ಕರೆ ಕಾಯಿಲೆ ಅಂತ ಹೇಳಿದ ತಕ್ಷಣ ಆಯಿತು ಹಿಂಗಿದೆ ಹೀಗೆ ಮಾಡಿ ಅಂದ ತಕ್ಷಣ ತೊಗೊಳ್ಳೋದು, ಚೀಟಿ ತೊಗೊಳ್ಳೋದು, ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗೋದು, ಅವರು ಮತ್ತೆ ಇನ್ನೊಂದೇನು ಹೇಳ್ತಾರೆ, ಮತ್ತೊಬ್ಬರ ಹತ್ರ ಹೋಗೋದು, ಯಾರನ್ನೂ ನಂಬಲ್ಲ. ಈಗ ಡಿ ವಿ ಜಿ ಅವರು ಗೋಖಲೆ ಇನ್ಸ್ಟಿಟ್ಯೂಟ್ನವ್ರಿಗೆ, ಡಿ ವಿ ಜಿ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ, ಕನ್ನಡದ ಭಗವದ್ಗೀತೆಯನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ, ಪ್ರಹ್ಲಾದನ ಕತೆ ಹೇಳ್ತಾರೆ. ಪ್ರಹ್ಲಾದನಿಗೆ ಮೋಕ್ಷ ಸಿಕ್ತು, ನಂಬಿದನು ಪ್ರಹ್ಲಾದ, ನಂಬದಿದ್ದನು ಅವನ ತಂದೆ ನಂಬಲಿಲ್ಲ ದೇವ್ರನ್ನ, ಅವನಿಗೂ ಮೋಕ್ಷ ಸಿಕ್ತು. ನೀವು ಯೋಚನೆ ಮಾಡಿ, ಅವನಿಗೂ ದೇವರು ಪ್ರತ್ಯಕ್ಷ ಆದ. ಆದರೆ ನೀನೇನು ಅಂತ ಹೇಳ್ತಾರೆ, ನೀನು ನಂಬಲೂ ಇಲ್ಲ ನಂಬದೇನೂ ಇಲ್ಲ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನೀನು ಸಿಂಬಳದ ಮೇಲೆ ನೊಣ ನೀನು ಅಂತ ಹೇಳ್ತಾರೆ ಡಿ ವಿ ಜಿಯವರು. ಹಾಗೆ ಈಗಿನ ಕಾಲದಲ್ಲಿ ಆರೋಗ್ಯ ವಿಷಯದಲ್ಲಿ ಬಂದಾಗ ಏನಾಗುತ್ತೆ, ಯಾವ ಡಾಕ್ಟ್ರೂ ನಂಬಲ್ಲ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಹೆಚ್ಚು ಕಡಿಮೆ ನಮಗೆಲ್ಲ ಒಂದಿಷ್ಟು ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಇದೆ. ನನಗೆ ಸಕ್ಕರೆ ಕಾಯಿಲೆ ಬಗ್ಗೆ ಏನು ಹೇಳಿದ್ರು ನನ್ನ ಸ್ವಂತ ಇರೋದಿಲ್ಲ, ಅದು ಒಂದಿಷ್ಟು ಇಂಟರ್ನ್ಯಾಷನಲ್ ಫೆಡರೇಷನ್ ಅಂತಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಗೈಡ್ಲೈನ್ ಇದೆ. ಈ ರೀತಿ ಗೈಡ್ಲೈನ್ ಮೂಲಕ ನಾವು ಮಾಡೋಕ್ಕೆ ಹೋಗ್ತೀವಿ. ಅದರಲ್ಲೇ ಏನಾಗುತ್ತೆ, ಈ ಮಾತ್ರೆ ಹೆಸರು ಈ ಥರ ಬದಲು ಆ ಥರ ಇರ್ಬೋದು, ಇನ್ನೊಂದು ಕಂಪ್ನಿದಿರ್ಬೋದು. ಆದರೆ ಇವರು ಇಲ್ಲೂ ನಂಬಲ್ಲ ಅಲ್ಲೂ ನಂಬಲ್ಲ, 20 ಕಡೆ ಹೋಗಿ ಯಾವುದನ್ನೂ ಸರಿಯಾಗಿ ಮಾಡದೆ ಡಿ ವಿ ಜಿಯವ್ರು ಹೇಳ್ದಂಗೆ ಸಿಂಬಳದ ನೋಣ ಅಂದ್ಬಿಟ್ಟು ಏನೂ ಸಿಗೋದಿಲ್ಲ. ಪೂರ್ತಿ ನಮ್ಮದೇ ಹೋಗಲಿ, ಇವ್ರು ನಂಬೋದೇ ಇಲ್ಲ, ಇನ್ನೊಬ್ರು ನಂಬ್ತಾರೆ, ಅದೂ ಇಲ್ಲ. ಈ ರೀತಿ ಮಾಡಿಕೊಂಡು ತಮ್ಮ ಆರೋಗ್ಯ ಹಾಳು ಮಾಡ್ಕೋತಾರೆ. ಇನ್ನು ಡಯಾಬಿಟಿಸ್, ಯಾಕೆ ಟ್ರೀಟ್ಮೆಂಟ್ ತೊಗೋಬೇಕು, ಏನಾಗತ್ತೆ, ಕಾಂಪ್ಲಿಕೇಶನ್ಸ್ ತುಂಬ ಸೀರಿಯಸ್. ಸಕ್ಕರೆ ಕಾಯಿಲೆ ಬೇರೆ ಕಾಯಿಲೆಗಿಂತ, ಈಗ ಹಾರ್ಟ್ ಅಟ್ಯಾಕ್ ಆದರೂ ಒಂಥರ ಆಯಿತು, ನನಗೆ ಹಾರ್ಟ್ ಅಟ್ಯಾಕ್ ಬಂತ, ಸಡನ್ನಾಗಿ ತುಂಬ ಬಂತು, ಸತ್ತೋಗ್ತೀನಿ, ಅಟ್ಲೀಸ್ಟ್ ಪೇಷಂಟ್ಗೇನು ತೊಂದರೆ ಆಗೋಲ್ಲ. ಸರಿ ಅಂತಲ್ಲ, ಅದು ಸಾಯಬೇಕು ಅಂತಲ್ಲ, ಆದರೆ ತೊಂದರೆ ಆಗೋಲ್ಲ. ಸಕ್ಕರೆ ಕಾಯಿಲೆ ಹಾಗಲ್ಲ, ಇಲ್ಲಿ ಸಾಯಲಿಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ನಮ್ಮಲ್ಲಿದ್ದಾರೆ, ಗಾಯ ಆಗುತ್ತೆ, ಕಾಲಿಗೆ ಗಾಯ ಆಗುತ್ತೆ, 1 ವರ್ಷ ತೊಗೊಳುತ್ತೆ ಹೀಲಾಗಲಿಕ್ಕೆ. ಸಣ್ಣೊಂದು ಗಾಯ ಇದ್ದಿದ್ದು ಜಾಸ್ತಿ ಆಗುತ್ತೆ, ಆಪ್ರೇಷನ್ನು ಅದು ಇದು ಎಲ್ಲ ಮಾಡಿದ್ರೂ ಲೇಟ್ ಆಗುತ್ತೆ. ನಮ್ಮಲ್ಲಿ ಇನ್ನೊಬ್ರು ಇದ್ದಾರೆ, ಕಾಲಿಗೆ ನರಗಳು ಎಷ್ಟು ಇದಾಯಿತು ಅಂದರೆ, ವಯಸ್ಸು 45-46 ಇರ್ಬೋದು, ಕಾಲಿನ ನರಗಳು ಸಕ್ಕರೆ ಕಾಯಿಲೆಯಿಂದ ಎಷ್ಟು ಹಾಳಾಗಿತ್ತು ಅಂದರೆ, ಬಸ್ನಲ್ಲಿ ಕೂತಿದ್ದಾಗ ಮುಂದೆ ಮಧ್ಯೆ ಇಂಜಿನ್ ಬಂದಿತ್ತು ಆ ಬಸ್ಸಲ್ಲಿ, ಕಾಲಿಗೆ ಇಟ್ಕೊಂಡು ಕೂತಿದ್ದಾರೆ, ಎಲ್ಲ ಬೆರಳು ಸುಟ್ಟಿದೆ, ಬೊಬ್ಬೆ ಬಂದಿದೆ ಗೊತ್ತಾಗಿಲ್ಲ. ಕೆಳಗಡೆ ನಡೆಯುವಾಗ ಯಾರೋ ಏನಮ್ಮ ಏನು ಕಾಲಲ್ಲಿ ರಕ್ತ ಬರ್ತಾಯಿದೆ ನೋಡಿ, ಓ ಹೌದಾ, ನೋವೇ ಗೊತ್ತಾಗಿಲ್ಲ ಅಂತ. ಸಿಟಿ ಬಸ್ಸಲ್ಲಿ ಬೆಂಗಳೂರು ಓಡಾಡುವಾಗ ಆಗಿದ್ದು 3 ತಿಂಗಳು ತೊಗೊಳ್ತು ವಾಸಿ ಮಾಡಲಿಕ್ಕೆ. ವಾಸಿ ಆಯಿತು ಪುಣ್ಯಕ್ಕೆ, ಆದರೆ 3 ತಿಂಗಳು ತೊಗೊಳ್ತು. ಈ ರೀತಿ ತೊಂದರೆಗಳು ಮಾಡುತ್ತೆ. ಮಾರ್ಬಿಡಿಟಿ ಅಂತೀವಿ, ಅಂದರೆ ಈ ತೊಂದರೆಗಳು, ಮಾರ್ಟಾಲಿಟಿ ಅಂದರೆ ಸಾಯೋದು, ಮಾರ್ಬಿಡಿಟಿ ತುಂಬ ಜಾಸ್ತಿ ಸಕ್ಕರೆ ಕಾಯಿಲೆಯಲ್ಲಿ. ಇನ್ನೊಂದು ಸಕ್ಕರೆ ಕಾಯಿಲೆಯಲ್ಲಿ ಟ್ರೀಟ್ಮೆಂಟು ಕಾಸ್ಟ್ಲಿ ಆಗುತ್ತೆ. ಪದೇ ಡಾಕ್ಟರ್ ಹತ್ರ ಹೋಗಬೇಕು, ಪದೇ ಟೆಸ್ಟ್ಗಳು ಮಾಡ್ಕೋಬೇಕು. ಯಾರಿಗಾದ್ರು ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಅಥವಾ ನಿಮ್ಗೆ ಗೊತ್ತಿದ್ದವ್ರಿಗಿದ್ದರೆ ನಿಮ್ಗೆ ಗೊತ್ತು, ಎಷ್ಟು ಸಲ ಪದೇ ಬ್ಲಡ್ ಟೆಸ್ಟ್ ಮಾಡಬೇಕು, ಪದೇ ಇದು ಮಾಡಬೇಕು, ಇನ್ಸುಲಿನ್ ತೊಗೊಳ್ಳೋದು, ಟ್ಯಾಬ್ಲೆಟ್ ತೊಗೊಳ್ಳೋದು, ಅದು ರೇಟ್ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲಾಗಿ ಒಂದು ಸಣ್ಣ ಕಾಂಪ್ಲಿಕೇಶನ್ ಆದ್ರೂ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಜಾಸ್ತಿ ಆಗುತ್ತೆ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಬರೋದಕ್ಕೂ ಬೇರೆಯವ್ರಿಗೆ ಬರೋದಕ್ಕೆ, ಬೇರೆ ಕಾಯಿಲೆ ಹಾರ್ಟ್ ಅಟ್ಯಾಕ್ ಬಂದರೆ ಉದಾಹರಣೆಗೆ ಇಬ್ಬರು ಒಂದೇ ವಯಸ್ಸಿನವರು ಒಂದೇ ಥರದವ್ರು ಹಾರ್ಟ್ ಅಟ್ಯಾಕ್ ಬಂದರೆ, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗುತ್ತೆ, ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ, ಡೆತ್ ಆಗೋ ಚಾನ್ಸಸ್ ಜಾಸ್ತಿ, ಬೇರೆ ಕಾಂಪ್ಲಿಕೇಶನ್ ಆಗೋ ಜಾಸ್ತಿ. ಇವತ್ತು ಬೆಳಗ್ಗೆ ಕೂಡ ಒಬ್ಬರು ಬಂದಿದ್ದರು, ಏನಿಲ್ಲ ಲೂಸ್ ಮೋಷನ್ನು ಆಯ್ತು, ಎಲ್ರಿಗೂ ಆಗುತ್ತೆ. ಮನೇಲಿ ಅವ್ರ ಮೇಲೆ ಯಾವುದೋ ಒಂದು ಬೇರೆ ಊರಿಗೆ ಹೋಗಿದ್ದರು, ದಾರಿಯಲ್ಲಿ ಏನೋ ತಿಂದರು, 4-4 ಜನಕ್ಕೆ ಆಯಿತು, ಬೇರೆ 3 ಜನಕ್ಕೆ ಮಾತ್ರೆಲಿ ವಾಸಿ ಆಗೋಯ್ತು, ಎಲ್ಲೂ ಹೋಗಲಿಲ್ಲ. ಆದರೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಅದರಿಂದ ಏನಾಯಿತು, ಸಕ್ಕರೆ ಜಾಸ್ತಿ ಆಯಿತು ಅಂತ ಇನ್ಸುಲಿನ್ ತೊಗೊಂಡ್ರು, ವಾಂತಿ ಆಯಿತು, ಸಕ್ಕರೆ ಕಮ್ಮಿ ಆಯಿತು, ಅಡ್ಮಿಟ್ ಆದರು, 3 ದಿವಸದಲ್ಲಿ 27,000 ಖರ್ಚಾಯಿತು. ಬೇರೆಯವ್ರಿಗೆ 100 ರೂಪಾಯಿ ಮಾತ್ರೆಲಿ ಆಗಿದ್ದಿಲ್ಲಿ 27,000 ಆಗುತ್ತೆ. ಅಲ್ಲಿ ಬಂದಿದ್ದು ಕಾಮನ್ ಬೇಸ್ಲೈನ್ ಫ್ಯಾಕ್ಟ್ರಿ ಏನು, ಸಕ್ಕರೆ ಕಾಯಿಲೆ ಇದೆಯಾ, ಜಾಸ್ತಿ ಆದರೂ ತೊಂದರೆ, ಕಮ್ಮಿ ಆದರೂ ತೊಂದರೆ. ಇನ್ನು ಅಫ್ಕೋರ್ಸ್ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದಿದ್ದರೆ ಪ್ರಿಮ್ಯಾಚ್ಯೂರ್ ಡೆತ್, ಸಡನ್ ಡೆತ್ ಜಾಸ್ತಿ. ಸಕ್ಕರೆ ಕಾಯಿಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಅಷ್ಟೇ ಅಲ್ಲ, ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದರೆ ಸೈಲೆಂಟ್ MI ಅಂತೀವಿ, ನೋವು ಗೊತ್ತಾಗಲ್ಲ. ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿರುತ್ತೆ, ಬೇರೆ ಯಾವುದೋ ಕಾರಣಕ್ಕೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡ್ಕೊಳ್ಕೋದಾಗ ಅಯ್ಯೋ ನಿಮ್ಮ ECGಲಿ ಹಾರ್ಟ್ ಅಟ್ಯಾಕ್ ಆಗೋಗಿದೆ, ನಿಮಗೆ ಗೊತ್ತೇ ಇರಲ್ಲ ಅವ್ರಿಗೆ, ಅದು ಕೂಡ ಸಾಧ್ಯ ಇದೆ. ಅಲ್ಲದೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ. ಇನ್ನು ಹೊಸ ಕಾಯಿಲೆನಾ,
ಅಲ್ಲ, ಜಾಸ್ತಿ ಆಗ್ತಾಯಿದೆ ಈಗ, ಆದರೆ ಹೊಸ ಕಾಯಿಲೆ ಅಲ್ಲ. ನಮ್ಮ ಸುಶ್ರುತ ಭಾರತ ದೇಶದಲ್ಲಿ ಎಸ್ಪೆಷಲಿ ಸರ್ಜರಿಲಿ ತುಂಬ ಒಳ್ಳೆಯ ಹೆಸರು. ಅವರ ಸುಶ್ರುತ ಸಮಿತಿಯಲ್ಲಿ ಬರುತ್ತೆ. 500 ಕ್ರಿಸ್ತ ಪೂರ್ವ 500ರಲ್ಲಿ ಅವ್ರು ಹೇಳಿದ್ದಾರೆ, ಸಕ್ಕರೆ ಕಾಯಿಲೆ ಬಗ್ಗೆ ಹೇಳಿದ್ದಾರೆ, ಮಧುಮೇಹ ಅಂತ. ಆಗಿನ ಕಾಲದಲ್ಲಿ ಅವ್ರು ಎಷ್ಟು ಬುದ್ಧಿವಂತಿಕೆ ಇತ್ತು ಅಂದರೆ, ಯೂರಿನ್ ಪಾಸ್ ಮಾಡಿದಾಗ ಅದ್ರ ಸುತ್ತಲೂ ಇರುವೆ ಬಂದು ಮುಟ್ಕೋತಾ ಇರೋದು ನೋಡಿದ್ರು. ಯೂರಿನ್ ಸ್ವೀಟ್ ಇದೆ ಅಂತಂದ್ಬಿಟ್ಟು ಅದಕ್ಕೆ ಮಧುಮೇಹ ಅಂತ ಹೆಸರಿಟ್ರು ಆಗಿನ ಕಾಲದಲ್ಲಿ. ಹನಿ ಮಧು ಅಂದರೆ. ಅಲ್ಲದೇ ಸುಶ್ರುತನ ಪುಸ್ತಕದಲ್ಲಿದೆ, ಇದಕ್ಕೆ ಜೀವನ ಶೈಲಿ ಕಾರಣ. ಕಷ್ಟಪಟ್ಟು ಕೆಲಸ ಮಾಡಿದೆ ಒಂದೇ ಕಡೆ ಕೂತ್ಕೊಂಡು ಬೊಜ್ಜು ಬೆಳೆಸ್ಕೊಳ್ಳೋರಿಗೆ ಇದು ಜಾಸ್ತಿ ಬರುತ್ತೆ, ರಾಜರಿಗೆ ಜಾಸ್ತಿ ಬರುತ್ತೆ. ಎಲ್ಲ ಬೇರೆ ಹತ್ರ ಕೆಲಸ ಮಾಡಿಸ್ತಾರೆ, ತಾವು ಮಾಡಲ್ಲ, ಪಾಳೆಗಾರರು ರಾಜರು ಆಗಿನ ಕಾಲದಲ್ಲಿ ಅಂತ. ಆಗಿನ ಇನ್ನು ಹಿಪ್ಪೋಕ್ರೇಟಸ್ ಕೂಡ ಸಕ್ಕರೆ ಕಾಯಿಲೆ ಬಗ್ಗೆ ಬರ್ತದೆ. ಅಂದರೆ ಹಳೆಯ ಕಾಲದಿಂದ ಇದೆ ಇದು ಸಕ್ಕರೆ ಕಾಯಿಲೆ. ಈಜಿಪ್ಟ್ನಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖಗಳಿದೆ. ಇದ್ರ ಬಗ್ಗೆ ಯಾಕೆ ಬಂತು ಅನ್ನಲಿಕ್ಕೆ, ನಮಗೆಲ್ರಿಗೂ ಒಂದು ಪ್ಯಾಂಕ್ರಿಯಾಸ್ ಅಂತ ಒಂದು ನಮ್ಮ ಹೊಟ್ಟೆ ಹಿಂಭಾಗದಲ್ಲಿ, ಹೊಟ್ಟೆಯಲ್ಲಿ ನಮ್ಮ ಸ್ಟಮಕ್ ಅಂತೀವಲ್ಲ, ಹೊಟ್ಟೆ ಹಿಂಭಾಗದಲ್ಲಿ, ಜಠರದ ಹಿಂಭಾಗದಲ್ಲಿ ಒಂದು ಪ್ಯಾಂಕ್ರಿಯಾಸ್ ಅಂತ ಒಂದು ಉದ್ದ ಇದೆ. ಅದು ಬೇರೆ ಬೇರೆ ನಮ್ಮ ಡೈಜೆಷನ್ಗೆ ಬೇಕಾಗೋ ಹಾರ್ಮೋನ್ಗಳನ್ನ ಸೆಕ್ರೆಟ್ ಮಾಡುತ್ತೆ. ಅದರೊಳಗಡೆ ಚಿಕ್ಕ ಚಿಕ್ಕ ಸೆಲ್ಗಳಿದೆ. ಇದು ಲ್ಯಾಂಗರ್ಹ್ಯಾನ್ಸ್ ಅಂತ ಒಬ್ಬ ಮನುಷ್ಯ ಕಂಡುಹಿಡಿದಿದ್ದು. ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತೀವಿ. ಐಲೆಟ್ಸ್ ಅಂದರೆ ಚಿಕ್ಕ ಚಿಕ್ಕ ದ್ವೀಪಗಳು. ಈ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಬೇರೆ ಜ್ಯೂಸ್ಗಳನ್ನ, ಲೈಪೇಸ್ ಇರ್ಬೋದು, ಅಮೈಲೇಸ್ ಇರ್ಬೋದು, ಸೆಕ್ರೆಟ್ ಮಾಡುತ್ತೆ. ಅದು ಮಧ್ಯೆ ಇರೋ ಇದ್ರ ಮೂಲಕ ಅದನ್ನ ನಳದ ಮೂಲಕ ಅದನ್ನ ಹೊಟ್ಟೆಗೆ ಬರುತ್ತೆ. ಆದರೆ ಇನ್ಸುಲಿನ್ ಇರುತ್ತಲ್ಲ, ಇದು ಇಲ್ಲಿರೋ ಚಿಕ್ಕ ಚಿಕ್ಕ ಐಲೆಟ್ಸ್ ಅಂತೀವಿ, ಅದನ್ನ ದೊಡ್ಡದಾಗಿ ಇಲ್ಲಿ ತೋರಿಸಿದೆ, ಅದರ ಮೂಲಕ ಸೆಕ್ರೇಟ್ ಆಗುತ್ತೆ. ಇದು ಸೆಕ್ರೇಟಾಗಿ ಡೈರೆಕ್ಟಾಗಿ ಬ್ಲಡ್ಗೆ ಹೋಗುತ್ತೆ, ಹೊಟ್ಟೆಗೆ ಬರಲ್ಲ. ಇದೇನು ಅಂದರೆ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸಲ್ಲಿ ಬೀಟಾ ಸೆಲ್ಸ್ ಅಂತಿರುತ್ತೆ. ಅವೇನು ಮಾಡುತ್ತೆ, ಪ್ರತಿ ಕ್ಷಣ ಸಕ್ಕರೆ ಎಷ್ಟಿದೆ ನೋಡಿಬಿಟ್ಟು ದೇಹದಲ್ಲಿ ಎಷ್ಟು ಬೇಕೋ ಅಷ್ಟೇ ಇನ್ಸುಲಿನ್ ಕೊಡುತ್ತೆ. ಅದು ಎಷ್ಟು ಚೆನ್ನಾಗಿ ಫೈನ್ ಟ್ಯೂನ್ ಆಗಿದೆ ಅಂದರೆ, ಸಕ್ಕರೆ ಕಾಯಿಲೆ ನನಗಿಲ್ವಾ, ನಾನು 1/4 kg ಜಿಲೇಬಿ ಈಗಲೇ ತಿಂದರು ನಿಮ್ಗೆ ನಂಬಿಕೆ ಆಗಲಿಕ್ಕಿಲ್ಲ, ಶುಗರ್ 140 ಮೇಲೆ ಹೋಗೋದೇ ಇಲ್ಲ. ಆದರೆ ಅಕಸ್ಮಾತ್ ನಂಗೆ ಸಕ್ಕರೆ ಕಾಯಿಲೆ ಇದೆ, ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಇಲ್ಲ ಇದು ವರ್ಕ್ ಆಗ್ತದೆ, ಇದಿದೆಯಲ್ಲ, ದಿಸ್ ಇಸ್ ವರ್ಕಿಂಗ್, ಥ್ಯಾಂಕ್ ಯು. ಸಕ್ಕರೆ ಕಾಯಿಲೆ ನನಗಿದೆ, ಸ್ವಲ್ಪ ಇದೆ ಅಂದ್ರೂ ನಾನು ಒಂದೇ ಜಿಲೇಬಿ ತಿಂದರೆ ಅಥವಾ ಕಾಫಿಗೆ 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಸಡನ್ನಾಗಿ ಮೇಲೆ ಹೋಗ್ಬಿಡುತ್ತೆ, 200-250 ಹೋಗ್ಬಿಡುತ್ತೆ. ಅದಕ್ಕೆ ಸಕ್ಕರೆ ಕಾಯಿಲೆ ಅನ್ನೋದು. ಸಕ್ಕರೆ ಕಾಯಿಲೆಗೆ 2 ಕಾರಣಗಳಿವೆ. ಒಂದು, ಇನ್ಸುಲಿನ್ ಇಲ್ಲದೇ ಇರೋದು ದೇಹದಲ್ಲಿ, ನಮಗೆ ಉತ್ಪತ್ತಿಯಾಗೋ ಇನ್ಸುಲಿನ್ ಕಡಿಮೆ ಉತ್ಪತ್ತಿ ಆದರೆ. ಇನ್ನೊಂದು, ಸರಿಯಾಗಿ ಉತ್ಪತ್ತಿ ಆಗ್ತಿದೆ ಆದರೆ ನಮ್ಮ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಮಾಂಸಖಂಡಗಳಿರ್ಬೋದು, ಬೇರೆ ಬೇರೆ ಸೆಲ್ಗಳಿರ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಇದರಲ್ಲಿ 2 ಥರ ಸಕ್ಕರೆ, ಇನ್ಸುಲಿನ್ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು. ಇವರು ಬೆಸ್ಟ್ ಆ್ಯಂಡ್ ಬ್ಯಾಂಟಿಂಗ್ ಅಂತ, ಇವರು ಸುಮಾರು 100 ವರ್ಷಗಳ ಹಿಂದೆ, 80-90 ವರ್ಷದ ಹಿಂದೆ ನಾಯಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಇನ್ಸುಲಿನ್ ಕಂಡುಹಿಡಿದ್ರು. ಅದಕ್ಕೂ ಮೊದಲು ಏನಾಗ್ತಾಯಿತ್ತು, ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬಂದರೆ ಇನ್ಸುಲಿನ್ ಡಿಫಿಷಿಯನ್ಸಿ ಅಂತೀವಿ, ಅವ್ರಿಗೆ ಇನ್ಸುಲಿನೇ ಇರಲ್ಲ. ಈಗ ಟೈಪ್ 1 ಡಯಾಬಿಟೀಸ್ ಅಂತ ಹೊಸದಾಗಿ ಹೇಳ್ತೀವಿ, ಮೊದಲು ಇನ್ಸುಲಿನ್ ಡಿಪೆಂಡೆಂಟ್ ಅಂತಿದ್ವಿ. ಆವಾಗ ಮಕ್ಕಳಿಗೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, 3-4 ವರ್ಷ ಬದುಕಿದ್ದು ಸಾಯ್ತಾಯಿದ್ರು. ಆವಾಗ ಏನು ಮಾಡ್ತಿದ್ರು, ಟ್ರೀಟ್ಮೆಂಟ್ ಅಂದರೆ ಊಟ ತುಂಬಾ ಕಡಿಮೆ ಕೊಡೋದು, ಸ್ವಲ್ಪ ಕೊಟ್ಟರು ಶುಗರ್ ಜಾಸ್ತಿ ಆಗುತ್ತೆ, ಅಷ್ಟು ಗೊತ್ತಾಗಿತ್ತು ಡಾಕ್ಟ್ರುಗಳಿಗೆ, ಆದರೆ ಬೇರೆ ಏನೂ ಟ್ರೀಟ್ಮೆಂಟ್ ಇರಲಿಲ್ಲ. ಇವರೇನು ಮಾಡಿದರು, ನಾಯಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ಯಾಂಕ್ರಿಯಾಸಿಂದ ಹೊರಗಡೆ ಏನೋ ಬರ್ತಾ ಇದೆ ಅಂತ ಕಂಡುಹಿಡಿದ್ರು. ಪ್ಯಾಂಕ್ರಿಯಾಸ್ ಹೊರಗಡೆ ಬರೋ ಡಕ್ಟ್ಗೆ ಒಂದು ದಾರ ಕಟ್ಟಿ ಕ್ಲೋಸ್ ಮಾಡಿದರು. ಆವಾಗ ನಾಯಿಗೆ ಸಕ್ಕರೆ ಕಾಯಿಲೆ ಬರೋಕ್ಕೆ ಶುರುವಾಯಿತು. ಆಮೇಲೆ ಪ್ಯಾಂಕ್ರಿಯಾಸ್ ಪುಡಿ ಮಾಡಿ ಇಂಜೆಕ್ಷನ್ ಕೊಟ್ಟರೆ ನಾಯಿ ವಾಸಿ ಆಗೋಕ್ಕೆ ಶುರುವಾಯಿತು. ಇದು ಕಂಡುಹಿಡಿದಕ್ಕೆ ಇಬ್ಬರಿಗೂ ನೋಬೆಲ್ ಪ್ರೈಸ್ ಬಂದಿದೆ. 1923ರಲ್ಲಿ ನೋಬೆಲ್ ಪ್ರೈಸ್ ಬಂದಿದೆ. ಈಗ ನಾವೆಲ್ಲ ಇನ್ಸುಲಿನ್ ಕೊಟ್ಟು ಜನರನ್ನು ಬದುಕಿಸ್ತಾ ಇದ್ದರೆ ಅದಕ್ಕೆ ಮುಖ್ಯ ಶ್ರೇಯಸ್ಸು ಇವರಿಗೆ ಹೋಗಬೇಕು. ಇದು ಮೊದಲನೇ ಸಲ ಬ್ಯಾಂಟಿಂಗು ಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ರಂತೆ ಅವ್ರಿಗೆ. ಇದು ಕಂಡುಹಿಡಿದ ಮೇಲೆ ಕೆನಡಾದಲ್ಲಿ ಪ್ರೆಸೆಂಟ್ ಮಾಡಿ ಅಂದಾಗ ಆ ಮನುಷ್ಯ ತುಂಬ ಶೈ, ತುಂಬ ಹೆದರ್ಕೊಳ್ಳೋಂಥವ್ರು. ಅವ್ರು ಕೇವಲ ಇಷ್ಟೇ ಬರೆದ್ರು, 23-24 ಶಬ್ದಗಳಿದೆ ಅಂತ ಅಷ್ಟೇ ಬರ್ಕೊಂಡೋಗಿ ಓದಿದ್ರಂತೆ. ತುಂಬ ಹೆದರಿಕೆ ಅವ್ರಿಗೆ ಎಲ್ಲರ ಮುಂದೆ ಹೇಳಲಿಕ್ಕೆ. ಆದರೆ ಇಟ್ ವಾಸ್ ಸಚ್ ಎ ಮೇಜರ್ ಡಿಸ್ಕವರಿ, ಅದನ್ನು ಈಗ ಕೂಡ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇನ್ನು ಇದು ಎಲಿಜಬೆತ್ ಯಂಗ್ ಅಂದ್ಬಿಟ್ಟು ಅಮೇರಿಕಾದ ಒಬ್ಬ ತುಂಬ ಶ್ರೀಮಂತರ ಮಗಳು. ಇವಳಿಗೆ ಸಕ್ಕರೆ ಕಾಯಿಲೆ ಬಂದಿತ್ತು. ಸಕ್ಕರೆ ಕಾಯಿಲೆ ಬಂತು, 1 ವರ್ಷ 2 ವರ್ಷ ಆಗಿಬಿಟ್ಟಿತ್ತು, ತುಂಬ ವೀಕ್ ಆಗ್ತಾಯಿದ್ಲು, ಎಲ್ಲ ಆಸೆ ಬಿಟ್ಟಿದ್ರು. ಆವಾಗ ಇನ್ಸುಲಿನ್ ಕಂಡುಹಿಡಿದ್ರು. ಆವಾಗ ಇವಳು ಫಸ್ಟ್ ಇನ್ಸುಲಿನ್ ತೊಗೊಂಡ ಪೇಷಂಟು ಎಲಿಜಬೆತ್ ಯಂಗ್ ಅಂದ್ಬಿಟ್ಟು. ಇನ್ಸುಲಿನ್ ತೊಗೊಂಡ ತಕ್ಷಣ ಅವಳು ತೂಕ ಸರಿಯಾಯಿತು, ನಾರ್ಮಲ್ ಬಂದಳು, 74 ವರ್ಷ ಬದುಕಿಬಿಟ್ಟು ಆಮೇಲೆ ಸತ್ಲು. ಆಗಿನ ಕಾಲದಲ್ಲಿ ಕೂಡ ಸಕ್ಕರೆ ಕಾಯಿಲೆಯಿಂದ
ಇನ್ಸುಲಿನ್ ಕೊಟ್ಟರೆ ವಾಸಿ ಆಗುತ್ತೆ ಅನ್ನೋಕ್ಕೆ ಫಸ್ಟ್ ಪ್ರೂಫ್ ಎಲಿಜಬೆತ್ ಯಂಗ್ ಅಂದ್ಬಿಟ್ಟು. ಇನ್ನು ಸಕ್ಕರೆ ಕಾಯಿಲೆಯಲ್ಲಿ ನಾನು ಆಗಲೇ ಹೇಳಿದೆ, ಇನ್ಸುಲಿನ್ ಡಿಫಿಷಿಯನ್ಸಿ ಇರ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್. ಟೈಪ್ 1 ಅಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋಲ್ಲ. ನಮ್ಮ ದೇಹದಲ್ಲೇ ಕೆಲವು ಕಿಣ್ವಗಳು ಆ ಲ್ಯಾಂಗರನ್ಸ್, ಸೈಲೆಂಟ್ ಆಫ್ ಲ್ಯಾಂಗರನ್ಸ್ನ ಹಾಳು ಮಾಡುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಸ್ಟಾಪ್ ಆಗಿಬಿಡುತ್ತೆ. ಹೆಚ್ಚಾಗಿ ಇದು ಮಕ್ಕಳಲ್ಲಿ ಕಾಣಿಸುತ್ತೆ, 15-20 ವರ್ಷದ ಒಳಗಿನ ಮಕ್ಕಳಲ್ಲಿ. ನಮ್ಮಲ್ಲಿ 2 ವರ್ಷ 3 ವರ್ಷದ ಮಕ್ಕಳು ಕೂಡ ಇದ್ದಾರೆ. ಅದೃಷ್ಟವಶಾತ್ ಇದು ನಮ್ಮ ದೇಶದಲ್ಲಿ ತುಂಬ ಕಮ್ಮಿ, 2-3% ಅಷ್ಟೇ. ಆದರೆ ಈ ರೀತಿ ಇದ್ದವ್ರಿಗೆ ಜೀವನ ಪೂರ್ತಿ ಇನ್ಸುಲಿನ್ ಬೇಕು, ಇನ್ಸುಲಿನ್ ಮಾತ್ರ ಬೇಕು, ಮಾತ್ರೆಗಳು ಕೆಲಸ ಮಾಡಲ್ಲ. ಇನ್ನು ಟೈಪ್ 2 ಮೆಜಾರಿಟಿ, ನಾವು ಸಕ್ಕರೆ ಕಾಯಿಲೆ ಅಂತ ನಾವೇನು ಅಂದ್ಕೊಳ್ತೀವಿ ಎಲ್ಲರೂ ಹೇಳೋದಂದರೆ ಟೈಪ್ 2 ಡಯಾಬಿಟಿಸ್. ಅದು ಅದರಲ್ಲಿ ಏನಾಗುತ್ತೆ, ಇನ್ಸುಲಿನ್ ಸ್ವಲ್ಪ ಕಮ್ಮಿ ಇರುತ್ತೆ, ಜೊತೆಗೆ ಬಾಡಿ ರೆಸಿಸ್ಟೆನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ವಲ್ಪ ಇರುತ್ತೆ. ಹೀಗಾಗಿ ಶುಗರ್ ಜಾಸ್ತಿ ಆಗ್ತಾ ಇರುತ್ತೆ. ಇವರಿಗೆ ಮಾತ್ರೆಗಳು, ಜೀವನ ಶೈಲಿ, ಮಾತ್ರೆಗಳು ಜೊತೆಗೆ ಇನ್ಸುಲಿನ್ ಬೇಕಾಗ್ಬೋದು, ಆದರೆ ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಲ್ಲ ಅವರು. ಇನ್ನು ಜಸ್ಟೇಷನಲ್ ಅಂತೀವಿ, ಕೆಲವು ಸಲ ಪ್ರೆಗ್ನೆನ್ಸಿಲಿ ಬರುತ್ತೆ, ಗರ್ಭಿಣಿ ಹೆಂಗಸರಲ್ಲಿ ಎಸ್ಪೆಷಲಿ 4-6 ತಿಂಗಳಾದಮೇಲೆ ಬರುತ್ತೆ. ಆಗ ನಾವು ಕಂಡುಹಿಡಿದೇ ಇದ್ದರೆ ಹೊಟ್ಟೆಲಿರೋ ಮಗುಗೆ ಇನ್ಸುಲಿನ್ ಜಾಸ್ತಿ ಹೋಗುತ್ತೆ, ಶುಗರ್ ಜಾಸ್ತಿ ಹೋಗುತ್ತೆ. ಸಕ್ಕರೆ ಕಾಯಿಲೆ ಇದ್ದಾಗ, ತಾಯಿಗೆ ಸಕ್ಕರೆ ಜಾಸ್ತಿ ಇದ್ದಾಗ ಆ ಮಗು ತೂಕ ಜಾಸ್ತಿ ಆಗುತ್ತೆ, ಮ್ಯಾಕ್ರೋಸೋಮಿ ಅಂತೀವಿ, 4.5 kg ಆಗಿಬಿಡುತ್ತೆ. ಡೆಲಿವರಿ ಕಷ್ಟ ಆಗುತ್ತೆ, ಮಗುಗೆ ಬೇರೆ ತೊಂದರೆ ಉಂಟಾಗುತ್ತೆ. ಆದರೆ ಇದು ಡೆಲಿವರಿ ಆದಮೇಲೆ ಹೆಚ್ಚು ಕಡಿಮೆ ತುಂಬ ಜನರಲ್ಲಿ ಹೋಗ್ಬಿಡುತ್ತೆ, ಮತ್ತೆ ಬರೋದು ಕಡಿಮೆ. ಇನ್ನು ಬೇರೆ ಕೆಲವು ವಿರಳವಾದ ಜೆನೆಟಿಕ್ ಕಾರಣಗಳಿವೆ, ವೂಲ್ಫ್ರಾಮ್ ಇರ್ಬೋದು, ಇನ್ನೊಂದಿರ್ಬೋದು, ಅವೆಲ್ಲ ತುಂಬ ರೇರು. ಟೈಪ್ 1 ನಾನು ಆಗಲೇ ಹೇಳ್ದಂಗೆ ಮಕ್ಕಳಲ್ಲಿ ಬರುತ್ತೆ. ಕೆಲವು ದೇಶಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ, ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಇದೆ. ನನ್ನ ಹತ್ರ ಇರೋ 470-480 ಜನರಲ್ಲಿ ಒಂದು 7 ಜನ ಇದ್ದಾರೆ ಅಷ್ಟೇ ಇನ್ಸುಲಿನ್ ಇದು. ಬೇರೆಯವರೆಲ್ಲ ಟೈಪ್ 2. ಟೈಪ್ 1ನಲ್ಲಿ ಪ್ಯಾಂಕ್ರಿಯಾಸಿಂದನೇ ಇನ್ಸುಲಿನ್ ಕಡಿಮೆ ಬಂದುಬಿಡುತ್ತೆ. ಜಸ್ಟೇಷನಲ್ಲಿ ಗರ್ಭಿಣಿ ಮಕ್ಕಳಿಗೆ ಬರೋದು, ಗರ್ಭಿಣಿ ತಾಯಂದ್ರಿಗೆ ಬರೋದು, ಅದರಿಂದ ಮಗುಗೆ ತೊಂದರೆ ಆಗುತ್ತೆ. ಇನ್ನು ಸಕ್ಕರೆ ಕಾಯಿಲೆ ಏನು ನಾರ್ಮಲ್, ಏನು ಸಕ್ಕರೆ 60-100 ಇರಬೇಕು, ಬರೀ ಹೊಟ್ಟೆನಲ್ಲಿ 60-100 ಇರಬೇಕು. ತಿಂದ ಮೇಲೆ 60-140 ಇರಬೇಕು. ಇಷ್ಟಿದ್ರೆ ನಾರ್ಮಲ್ಲು. ಸಿಂಪಲ್ ಟೆಸ್ಟು, ₹30 ಆಗುತ್ತೆ ಹೆಚ್ಚು ಕಡಿಮೆ ಬೆಂಗಳೂರಲ್ಲಿ. ಟೆಸ್ಟ್ ಮಾಡಿ, ವರ್ಷಕ್ಕೊಂದು ಸಲ ಟೆಸ್ಟ್ ಮಾಡಿ, ನಾರ್ಮಲ್ ಇದೆಯಾ, ಇನ್ನೊಂದು ವರ್ಷ ಏನು ಯೋಚನೆ ಮಾಡಬೇಡಿ. ಅಕಸ್ಮಾತ್ ಬರೀ ಹೊಟ್ಟೆಯಲ್ಲಿ 126ಕ್ಕಿಂತ ಜಾಸ್ತಿ ಇತ್ತು, ಅಥವಾ ತಿಂದ ಮೇಲೆ 200ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಸಕ್ಕರೆ ಕಾಯಿಲೆ ಅಂತ ಅರ್ಥ. ಆದರೆ ಇಲ್ಲೊಂದು ಗಮನಿಸ್ಬೋದು, ನಾನು ಆಗಲೇ ಹೇಳಿದೆ 100ರವರೆಗೂ ನಾರ್ಮಲ್ಲು, 126 ಮೇಲೆ ಸಕ್ಕರೆ ಕಾಯಿಲೆ, ಇನ್ನು 140ವರೆಗೂ ತಿಂದ ಮೇಲೆ ನಾರ್ಮಲ್ಲು, 200 ಮೇಲೆ ಸಕ್ಕರೆ ಕಾಯಿಲೆ ಅಂತ. ಇಲ್ಲೇನೂ ತಪ್ಪಾಗಿಲ್ಲ, ಇವೆರಡೂ ಕರೆಕ್ಟೇ. ಯಾಕೆ ಅಂದರೆ ಮಧ್ಯದಿದೆಯಲ್ಲ, 100-126 ಬರೀ ಹೊಟ್ಟೆಯಲ್ಲಿ, ಅಥವಾ 140-200 ತಿಂದ ಮೇಲೆ ಇದ್ದರೆ ಪ್ರೀ ಡಯಾಬಿಟೀಸ್ ಅಂತೀವಿ, ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್, ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಂತೀವಿ. ಇದು ತುಂಬ ಕಾಮನ್ನು, ಎಷ್ಟೋ ಜನಕ್ಕೆ ಇದು ಗೊತ್ತೇ ಆಗಲ್ಲ. ಯಾಕಂದರೆ ಈ ಸ್ಟೇಜ್ನಲ್ಲಿ ನಿಮಗೆ ಏನೂ ತೊಂದರೆ ಇರಲ್ಲ, ಚೆನ್ನಾಗೇ ಇರ್ತೀರ. ಟೆಸ್ಟ್ ಮಾಡಿದಾಗ 170-180 ಬಂತು ಅಂದರೆ ತಿಂದ ಮೇಲೆ, ಅಥವಾ ಬರೀ ಹೊಟ್ಟೆಯಲ್ಲಿ 110 ಬಂದರೆ ನೀವು ಕೇರ್ ತೊಗೋಬೋದು. ನಾನು ಆಗಲೇ ತೋರಿಸ್ದಂಗೆ ನೀವು ಜೀವನ ಶೈಲಿ ಮಾರ್ಪಾಡು ಮಾಡಿಕೊಂಡ್ರೆ ಆ ಸ್ಟೇಜ್ನಲ್ಲಿ ನೀವು ಸಕ್ಕರೆ ಕಾಯಿಲೆನ ಬರದೇ ಇದ್ದಂಗೆ ಓಡಿಸ್ಬಿಡ್ಬೋದು, ತಡೆಗಟ್ಬೋದು. ನಾರ್ಮಲ್ ಬಂದ್ಬಿಡುತ್ತೆ. 170-180 ಇದ್ದಿದ್ದು ಬರೀ ಡಯಟು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಡಯಟು, ವಾಕಿಂಗು, ತೂಕನ ನಾರ್ಮಲ್ಗೆ ತಂದರೆ ಸಕ್ಕರೆ ಕಾಯಿಲೆ ವಾಸಿ ಆಗಿಬಿಡುತ್ತೆ. ಅಕಸ್ಮಾತ್ ಫಾಸ್ಟಿಂಗ್ 126ಕ್ಕಿಂತ ಜಾಸ್ತಿ ಇದ್ದರೆ, ತಿಂದಮೇಲೆ 200ಕ್ಕಿಂತ ಜಾಸ್ತಿ ಇದ್ದರೆ ಮೂತ್ರ ಜಾಸ್ತಿ ಹೋಗುತ್ತೆ. ಸಕ್ಕರೆ ಕಾಯಿಲೆಯಲ್ಲಿ ಏನಾಗುತ್ತೆ, ಯೂರಿನಲ್ಲಿ ಶುಗರ್ ಜಾಸ್ತಿ ಹೋಗುತ್ತೆ, ಆಸ್ಮಾಸಿಸಿಂದ ಮೂತ್ರ ಜಾಸ್ತಿ ಹೋಗುತ್ತೆ, ಪದೇ ಮೂತ್ರ ವಿಸರ್ಜನೆ ಆಗ್ಬೋದು, ಹಸುವೆ ಜಾಸ್ತಿ ಆಗುತ್ತೆ. ಆದರೆ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಎರಡೇ ಮುಖ್ಯ ಕಾರಣ, ಇಲ್ಲ ಥೈರಾಯ್ಡ್ ಜಾಸ್ತಿ ಕೆಲಸ ಮಾಡಿದರೆ ಅಥವಾ ಸಕ್ಕರೆ ಕಾಯಿಲೆಯಲ್ಲಿ ನಿಮಗೆ ಹಸುವೆ ಜಾಸ್ತಿ ಆಗುತ್ತೆ, ಚೆನ್ನಾಗಿ ತಿಂತೀರಾ, ಆದರೆ ತೂಕ ಕಡಿಮೆ ಆಗುತ್ತೆ, ಬಟ್ಟೆ ಸ್ವಲ್ಪ ಲೂಸ್ ಆಗುತ್ತೆ, ಪ್ಯಾಂಟ್ ಲೂಸ್ ಆಗುತ್ತೆ, ಹೆಂಗಸರಿಗೆ ರವಿಕೆ ಸ್ಲೀವ್ ಲೂಸ್ ಆಗುತ್ತೆ, ಅಥವಾ ತೂಕ ಚೆಕ್ ಮಾಡಿ ನೋಡಿದ್ರೆ ಕಡಿಮೆ ಆಗ್ತಾಯಿದೆ. ಇದು ವಾರ್ನಿಂಗ್ ಸೈನ್ಸ್, ಸಕ್ಕರೆ ಕಾಯಿಲೆ ಬಂದಿರ್ಬೋದು ಅಂತ. ಇನ್ನು ಕೆಲವು ಇವೆಲ್ಲ ಸ್ವಲ್ಪ ಬರೋಕ್ಕೆ ಲೇಟ್ ಆಗೋಕ್ಕಿಂತ ಮೊದಲೇ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ತೊಡೆ ಸಂದಿಲಿರ್ಬೋದು, ಯೂರಿನ್ ಪಾಸ್ ಮಾಡೋ ಕಡೆ ಗಂಡಸರಿಗಿರ್ಬೋದು ಕೆಂಪಗಾಗೋದು, ಹೆಂಗಸರಿಗೆ ಬಿಳಿ ಬಟ್ಟೆ, ಇವೆಲ್ಲ ಜಾಸ್ತಿ ಆಗುತ್ತೆ. ಇಲ್ಲ ಉಗುರು ಸುತ್ತುಗಳು ಜಾಸ್ತಿ ಆಗುತ್ತೆ, ಯೂರಿನ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಆಗ ಕೂಡ ಸಕ್ಕರೆ ಇರ್ಬೋದು ಅಂತ ಟೆಸ್ಟ್ ಮಾಡ್ಬೋದು. ಏನೂ ಇಲ್ಲ, ಎಲ್ಲ ಚೆನ್ನಾಗಿದ್ದರು, ವರ್ಷಕ್ಕೊಂದು ಸಲ ದಯವಿಟ್ಟು ಎಲ್ಲರೂ 25 ವರ್ಷದ ಮೇಲ್ಪಟ್ಟವರು ಎಲ್ಲರೂ ವರ್ಷಕ್ಕೊಂದು ಸಲ ಒಂದು ಸಕ್ಕರೆ ಕಾಯಿಲೆ 2 ಮಾಡಿಬಿಡಿ, ಫಾಸ್ಟಿಂಗು, ಆಫ್ಟರ್ ಫುಡ್ಡು. ನಾರ್ಮಲ್ ಇದ್ದರೆ ನಿರಾಳವಾಗಿರ್ಬೋದು. ಅಕಸ್ಮಾತ್ ಬಾರ್ಡರ್ ಲೈನ್ ಇದ್ದರೆ ಏನೂ ಮಾಡಬೇಕಾಗಿಲ್ಲ, ಸಕ್ಕರೆ, ಬೆಲ್ಲ, ಸ್ವೀಟು ಬಿಡೋದು, ವಾಕಿಂಗ್ ಶುರು ಮಾಡೋದು, ತೂಕನ ಹದ್ಬಟ್ಟೆಲಿ ಇಟ್ಕೊಳ್ಳೋದು, 3-4 ತಿಂಗಳು ಒಂದು ಸಲ ಚೆಕ್ ಮಾಡ್ತಾ ಇರೋದು, ಸಕ್ಕರೆ ಕಾಯಿಲೆ ನೀವು ಕಂಟ್ರೋಲ್ ಇಟ್ಕೊಂಡ್ಬಿಡ್ಬೋದು. ತುಂಬ ಸಿಂಪಲ್ಲು.
ಇನ್ನು ಇನ್ನೊಂದು ವಿಷಯ ಇಲ್ಲಿ ಬರ್ಬೋದು, ಸಕ್ಕರೆ ಕಾಯಿಲೆ ಅಂದ ತಕ್ಷಣ ಎಷ್ಟೋ ಜನ ಸಕ್ಕರೆ ಕಾಯಿಲೆ ಬೆಲ್ಲದ ಕಾಯಿಲೆ ಅಲ್ಲ ಡಾಕ್ಟ್ರೇ, ಬೆಲ್ಲ ತಿನ್ಬಿಡ್ಬೋದಾ ಅಂತ. ಖಂಡಿತ ಅಲ್ಲ. ಎಲ್ರಿಗೂ ಗೊತ್ತಿರ್ಬೋದು, ಸಕ್ಕರೆ ಬೆಲ್ಲ ಮಾಡೋದು ಒಂದೇ ಕಡೆಯಿಂದ. ಸಕ್ಕರೆ ಶುಗರ್ ಕೇನ್ ಇದರಿಂದ ಕಬ್ಬಿನ ರಸದಿಂದನೇ ಬೆಲ್ಲನೂ ಮಾಡ್ತೀವಿ, ಸಕ್ಕರೆನೂ ಮಾಡ್ತೀವಿ. ಇದು ಫ್ಯಾಕ್ಟ್ರಿಲಿ ಬ್ಲೀಚ್ ಮಾಡಿ ಕಲರ್ ತೆಗಿತಾರೆ ಹೊರತು ಎರಡೂ ಒಂದೇ ಮೂಲ. ಸಕ್ಕರೆ ಬೆಲ್ಲ ಸ್ವೀಟು ಖಂಡಿತ ಬಿಡಬೇಕು. ಇನ್ನು ಪ್ರೀ ಡಯಾಬಿಟಿಸ್ ಆಗಲೇ ನಾನು ಹೇಳಿದೆ 140 to 180 200 ಆಫ್ಟರ್ ಫುಡ್ ಇದ್ದರೆ ಏನೂ ಮಾಡಬೇಕಾಗಿಲ್ಲ, ಟ್ರೀಟ್ಮೆಂಟ್ ಏನೂ ಬೇಕಾಗಿಲ್ಲ. ಆದರೆ ಜೀವನಶೈಲಿ ಮಾರ್ಪಾಡು ಮಾಡ್ಕೋಬೋದು. ಆದರೆ ಆ ಟೈಮಲ್ಲಿ ಸಿಮ್ಟಮ್ಸ್ ಇರೋಲ್ಲ, ನಿಮಗೆ ಏನೂ ಗೊತ್ತಾಗಲ್ಲ. ಬ್ಲಡ್ ಶುಗರ್ ಜಾಸ್ತಿ ಆದಾಗ ನಾನು ಹೇಳಿದಾಗೆ ತೂಕ ಕಡಿಮೆ ಆಗೋದು, ಹಸಿವೆ ಆಗೋದು ಬರುತ್ತೆ. ಈ ನ್ಯಾಚುರಲ್ ಹಿಸ್ಟ್ರಿ ಏನಾಗುತ್ತೆ ಸಕ್ಕರೆ ಕಾಯಿಲೆ ದೇಹದಲ್ಲಿ ಏನಾಗುತ್ತೆ ಅಂತ. ಇಲ್ಲಿ ಗೆರೆ ಇದೆಯಲ್ಲ ಮಧ್ಯ ಇರೋ ಗೆರೆ ಸಕ್ಕರೆ ಕಾಯಿಲೆ ಬಂದಾಗಿಂದು. ಅದ್ರ ಹಿಂದೆ 5 ವರ್ಷ 10 ವರ್ಷ 15 ವರ್ಷ ತೊಗೊಂಡಿದ್ದಾರೆ. ಅದ್ರ ಹಿಂದೆ ಹೆಚ್ಚು ಕಡಿಮೆ 10ರಿಂದ 15 ವರ್ಷ ಮೊದಲೇ ನಿಮಗೆ ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಎಲ್ಲ ನಾವು ಕಂಡುಹಿಡಬೇಕಾಗಿಲ್ಲ. 99% ನಮ್ಮ ಆರೋಗ್ಯದ ವಿಷಯದಲ್ಲಿ ಬಂದರೆ ದೇವರು ಅಥವಾ ನೇಚರೇ ಮಾಡೋದು. ಇಲ್ಲಿ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಅದು ಕಂಡುಹಿಡಿದು ನಮ್ಮ ದೇಹ ಏನು ಮಾಡುತ್ತೆ, ಇನ್ಸುಲಿನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ ನೀವು ಬ್ಲಡ್ ಶುಗರ್ ನಾರ್ಮಲ್ ಇರುತ್ತೆ. ಅಕಸ್ಮಾತ್ ಸ್ವೀಟ್ ತಿಂದರೆ ಜಾಸ್ತಿ ಹೋಗ್ಬೋದು, ಮಿಕ್ಕಿ ಟೈಮಲ್ಲಿ ನಾರ್ಮಲ್ ಇರುತ್ತೆ. ಅದಕ್ಕೆ ಪ್ರೀ ಡಯಾಬಿಟಿಸ್ ಸ್ಟೇಜ್ ಬರ್ತೀವಿ. ನೆಕ್ಸ್ಟು ಇನ್ಸುಲಿನ್ ಎಷ್ಟು ಜಾಸ್ತಿ ಆಗುತ್ತೆ, ಒಂದು ಲಿಮಿಟ್ ಇರುತ್ತೆ ಬಾಡಿಗೆ. ಇನ್ಸುಲಿನ್ ಕಮ್ಮಿ ಆಗ್ತಾ ಹೋಗುತ್ತೆ, ಬಾಡಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಸಕ್ಕರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಬಿಟ್ಟರೆ ಇಲ್ಲಿ ನಾವು ಕಂಡುಹಿಡಿತೀವಿ 200 ಆಫ್ಟರ್ ಫುಡ್ಡು, ಇದು ಫಾಸ್ಟಿಂಗು 100 ಕಂಡುಹಿಡಿತೀವಿ. ಹಾಗೆ ಬಿಟ್ಟರೆ ಜಾಸ್ತಿ ಆಗ್ತಾ ಹೋಗುತ್ತೆ, ತೊಂದರೆ ಆಗುತ್ತೆ. ಸಕ್ಕರೆ ಕಾಯಿಲೆ ಡ್ಯೂರೇಷನ್ ಜಾಸ್ತಿ ಆದಷ್ಟು ಫಸ್ಟ್ 2-3 ವರ್ಷ ಆದಮೇಲೆ ಬರ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಇದೆಯಲ್ಲ ಇಲ್ಲಿ ಮಾರ್ಕ್ ಮಾಡಿದಾರಲ್ಲ, ಫಸ್ಟ್ 5ರಿಂದ 10 ವರ್ಷ ಮೇಜರ್ ಕಾಂಪ್ಲಿಕೇಶನ್ ಆಗದೇ ಇದ್ದರೆ ಕಂಡುಹಿಡಿಯೋಕ್ಕೆ ಆಗಲ್ಲ. ಈವನ್ ಲಂಡನಲ್ಲಿ ಕೂಡ ಸಕ್ಕರೆ ಕಾಯಿಲೆ ಕಂಡುಹಿಡಿದಾಗ ಎಷ್ಟೋ ಜನಕ್ಕೆ ಮೋರ್ ದೆನ್ 5 years ಹಿಂದೆಯಿಂದ ಇತ್ತು, ಇವಾಗ ಕಂಡುಹಿಡಿದಿದ್ದೀವಿ ಅಂತ ಗೊತ್ತಾಗಲ್ಲ. ಸಿಮ್ಟಮ್ಸ್ ಗೊತ್ತಾಗಲ್ಲ, ಹೋಗಲ್ಲ ಡಾಕ್ಟ್ರ್ ಹತ್ರ, ಟೆಸ್ಟ್ ಮಾಡಿಸಲ್ಲ. ಅಷ್ಟರಲ್ಲಿ ಕಾಂಪ್ಲಿಕೇಶನ್ ಶುರು ಆಗಿಬಿಟ್ಟಿರುತ್ತೆ. ನೀವು ಕರೆಕ್ಟಾಗಿ ಕಂಡುಹಿಡಿದ್ಬಿಟ್ರೆ, ಮೊದಲೇ ಕಂಡುಹಿಡಿದ್ಬಿಟ್ರೆ ಸಕ್ಕರೆ ಕಾಯಿಲೆನ ಕಾಂಪ್ಲಿಕೇಶನ್ ಆಗೋದನ್ನೇ ತಪ್ಪಿಸ್ಬೋದು. ಅದರಿಂದ ಲಂಡನಲ್ಲಿ 5 ವರ್ಷ 10 ವರ್ಷ ಆದರೆ ನಮ್ಮ ದೇಶದಲ್ಲಿ ಇನ್ನೂ ಜಾಸ್ತಿ. ನಮ್ಮಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಯಾವಾಗ ಅಂದರೆ ಆಪ್ರೇಷನ್ ಮಾಡಿಸ್ಬೇಕು ಸರ್, ಕ್ಯಾಟ್ರಾಕ್ಟ್ ಆಪ್ರೇಷನ್ನು ಶುಗರ್ ಮಾಡ್ಕೊಂಬರೋಕ್ಕೆ ಹೇಳಿದಾರೆ, ಮಾಡಿದರೆ 300 ಬಂದುಬಿಡುತ್ತೆ. ಮೊದಲಿಂದ ಇರುತ್ತೆ, ಗೊತ್ತಾಗಿರಲ್ಲ. ಗೊತ್ತಿಲ್ಲದೆ ಇದ್ದರೆ ನಿಮಗೆ ನೀವು ಸ್ವೀಟ್ ತಿನ್ನೋದು ಮಾಡೋದು ಬಿಡೋದೇ ಇಲ್ಲ, ಯಾಕೆ ನಿಮ್ಗೆ ಗೊತ್ತಿರಲ್ಲ, ಚೆನ್ನಾಗಿದ್ದೀನಿ ಅಂದ್ಕೊಂಡಿರ್ತೀರ. ಸಕ್ಕರೆ ಕಾಯಿಲೆ ಕಂಡುಹಿಡಿಯೋದು ಈಸಿಯೆಸ್ಟ್ ಅಂದರೆ ವರ್ಷಕ್ಕೊಂದ್ಸಲ ಚೆಕ್ ಮಾಡೋದು. ಇನ್ನು ನಾವೇನು ಮಾಡ್ತೀವಿ ಡಯಾಗ್ನೋಸ್ ಮಾಡಲಿಕ್ಕೆ, ಸಕ್ಕರೆ ಕಾಯಿಲೆ ಅಂತ ಅನ್ಲಿಕ್ಕೆ ಏನು ಮಾಡ್ತೀವಿ, ಒಂದು ಸಿಮ್ಟಮ್ಸು ತೂಕ ಕಮ್ಮಿ ಆಗ್ತಿದೆ, ಫಂಗಲ್ ಇನ್ಫೆಕ್ಷನ್ ಇದೆ, ಸಸ್ಪೆಕ್ಟ್ ಮಾಡ್ತೀವಿ. ಇನ್ನು ಬ್ಲಡ್ ಶುಗರ್ ಚೆಕ್ ಮಾಡ್ತೀವಿ, ಒಂದು ಸಲ ಬರೀ ಹೊಟ್ಟೆಯಲ್ಲಿ, ಇನ್ನೊಂದು ಸಲ ತಿಂದು 2 ಗಂಟೆ ಆದ ಮೇಲೆ PPBS ಅಂತ ಏನು ಕಳಿತೀವಲ್ಲ, ಆಫ್ಟರ್ ಫುಡ್ 2 hours. ಇನ್ನು ಅಕಸ್ಮಾತ್ ತುಂಬ ಡೌಟ್ ಇದೆ ಅಥವಾ ಒಂದು ಸಲ ಸುಮ್ಮನೆ ರೂಲ್ ಔಟ್ ಮಾಡೋಣ ಅಂದರೆ ರ್ಯಾಂಡಮ್ ಬ್ಲಡ್ ಶುಗರ್, ಅಂದರೆ ಯಾವಾಗ ಬೇಕಾದ್ರು ಈ 3 ಶಬ್ದ ನಾವು ಉಪಯೋಗಿಸ್ತೀವಿ. ರ್ಯಾಂಡಮ್ ಅಂದರೆ ಏನು ಬೇಕಾದ್ರು, ತಿಂದಿರ್ಬೋದು, ತಿನ್ನಲಿಲ್ಲದೆ ಇರ್ಬೋದು, ತಿಂದು ಅರ್ಧ ಗಂಟೆ ಆಗಿರ್ಬೋದು. ಆದರೆ PPBS ಅಂದರೆ 2 hours ಆಫ್ಟರ್ ಬ್ರೇಕ್ಫಾಸ್ಟ್. ಮೊದಲೆಲ್ಲ 1:30 ಅಂತೆಲ್ಲ ಹೇಳ್ತಾ ಇದ್ವಿ, ಇವಾಗ ಎಲ್ಲ ಕಡೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಫಿಕ್ಸ್ ಆಗಿದೆ 2 hours ಆಫ್ಟರ್ ಬ್ರೇಕ್ಫಾಸ್ಟ್. ಇನ್ನು ಇನ್ನೊಂದು ಟೆಸ್ಟ್ ಇದೆ HbA1c ಅಂತ. ಇದೇನು ಮಾಡುತ್ತೆ, ನಮ್ಮ ದೇಹದಲ್ಲಿ ಕಳೆದ 2-3 ತಿಂಗಳು ಸಕ್ಕರೆ ಎಷ್ಟಿತ್ತು ಅಂತ ತೋರಿಸುತ್ತೆ. ಆ್ಯಾವ್ರೇಜ್ ಬ್ಲಡ್ ಶುಗರ್ ಲಾಸ್ಟ್ 2-3 ಮಂತ್ಸಲ್ಲಿ ಎಷ್ಟಿತ್ತು ಅಂತ. ನಾರ್ಮಲ್ ಅಂದರೆ 6 ಇರಬೇಕಿದು, 6% ಇರಬೇಕು. ಅಕಸ್ಮಾತ್ ಜಾಸ್ತಿ ಇದ್ದರೆ ಸಕ್ಕರೆ ಜಾಸ್ತಿ ಇದೆ ಅಂತ. ಇದು ನಮಗೆ 2 ರೀತಿ ಉಪಯೋಗ ಆಗುತ್ತೆ. ಒಂದು, ಇವಾಗ ಶುಗರ್ ಇವಾಗ 180, 250, 210 ಬಂದುಬಿಡ್ತು, ಟ್ರೀಟ್ಮೆಂಟ್ ಕೊಡಬೇಕೋ ಬೇಡವೋ, HbA1c ನೋಡ್ತೀವಿ. 8 ಮೇಲಿದೆ, ತುಂಬ ಜಾಸ್ತಿ ಇದೆ, 2-3 ತಿಂಗಳಿಂದ ಜಾಸ್ತಿ ಇದೆ, ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಇನ್ನೊಂದು, ನಮ್ಮಲ್ಲಿ ಕೆಲವರು ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಅಡುಗೆ ಮನೆಗೆ ಹೋಗಿ ತಿಂದುಬಿಡೋ ಜನ ಇದ್ದಾರೆ. ಅವರು ಡಾಕ್ಟ್ರಿಗೆ ಮೋಸ ಮಾಡಿಬಿಡ್ತೀವಿ ನಾವು ಅಂತ. 2-3 ದಿವಸ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾರೆ, ತುಂಬ ವಾಕಿಂಗ್ ಮಾಡಿಬಿಡ್ತಾರೆ, ಸ್ವಲ್ಪನೇ ತಿಂತಾರೆ, ಅರ್ಧ ಇಡ್ಲಿ ತಿಂದ್ಬಿಟ್ಟು ಆಫ್ಟರ್ ಫುಡ್ ಮಾಡಿಸ್ಬಿಡೋದು. ನಾರ್ಮಲ್ ಬಂದುಬಿಡುತ್ತೆ. ಸರ್ ನೋಡಿ ರಿಪೋರ್ಟ್ ಕಾರ್ಡು, ಈ ಪರೀಕ್ಷೆಯಲ್ಲಿ ಕಾಪಿ ಹೊಡೆದ್ಬಿಟ್ಟು ರಿಪೋರ್ಟ್ ತಂದಂಗೆ, ಸರ್ ರಿಪೋರ್ಟ್ ಕಾರ್ಡ್ ನೋಡಿ ಅಂತ. ಒಂದು ತಿಳ್ಕೊಳ್ಳಿ, ವೈದ್ಯರಿಗೆ ಅವ್ರು ಮೋಸ ಮಾಡ್ತಾ ಇಲ್ಲ, ಅವರಿಗೆ ಅವರೇ ಮೋಸ ಮಾಡ್ಕೋತಾ ಇದ್ದಾರೆ. ನಮಗೇನು ಬೇಕು ಅಂದರೆ, ನೀವು ನಾರ್ಮಲಾಗಿ ನೀವು ಇದ್ದಾಗ, ನಿಮ್ಮ ಜೀವನ ಶೈಲಿ ನಡೆಸ್ತಾ ಇದ್ದಾಗ, ನೀವು ತಿಂತಿರೋದನ್ನೇ ತಿಂತಾ ಇದ್ದಾಗ ಎಷ್ಟಿದೆ ಅಂತ ನಾರ್ಮಲ್ ರಿಪೋರ್ಟ್ ಬರಬೇಕಾಗಿಲ್ಲ ನನಗೆ. ಅಬ್ನಾರ್ಮಲ್ ಇದ್ದರೆ ಗೊತ್ತಾಗಬೇಕಾಗಿದ್ದು ನಂಗೆ ಮುಖ್ಯ ವೈದ್ಯನಾಗಿ, ಅಂದರೆ ಸರಿ ಮಾಡ್ಬೋದು.
ಅವ್ರಿಗೇನು ಮಾಡ್ತೀವಿ, HbA1c ಮಾಡಿದಾಗ ಅವ್ರು 3 ತಿಂಗಳದ್ದು ಮಾಡಿದ ಡಯಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಫ್ಟರ್ ಫುಡ್ 130, HbA1c 9 ಅಂದರೆ ಮಧ್ಯ ಮಧ್ಯ ಸ್ವೀಟ್ಗಳು ತಿಂತಾಯಿದ್ದಾರೆ, ಎಲ್ಲ ಥರನೂ ಮಾತ್ರೆಗಳು ಬಿಡ್ತಾಯಿದ್ದಾರೆ, ಇನ್ಸುಲಿನ್ ಬಿಡ್ತಾಯಿದ್ದಾರೆ, ಆದರೆ ಇವಾಗ 1-2-4 ದಿವಸ ಸರಿ ಮಾಡಿಬಿಟ್ಟು ತೊಗೊಂಬಂದ್ಬಿಟ್ಟಿದ್ದಾರೆ ಅಂತ. ಅದಕ್ಕೂ ನಮ್ಗೆ ಉಪಯೋಗ ಆಗುತ್ತೆ. ಇನ್ನು ಟ್ರೀಟ್ಮೆಂಟು, ಸಕ್ಕರೆ ಕಾಯಿಲೆ ಇದೆ, ಟ್ರೀಟ್ಮೆಂಟ್ ತೊಗೋಬೇಕು. ಏನೇನು? ಮೊದಲನೇದಾಗಿ ಫಸ್ಟ್ ಸ್ಟೆಪ್ಪು, ನಾನು ಎಷ್ಟೇ ಯಾವುದೇ ಬೆಟ್ಟ ಹತ್ಬೋದು ಅಥವಾ ಯಾವುದೇ ಮೆಟ್ಲು ಹತ್ಬೋದು, ಮೊದಲನೇ ಸ್ಟೆಪ್ ಹತ್ತೇ ಮೇಲೆ ಹೋಗೋಕ್ಕಾಗಲ್ಲ. ಆದರೆ ನಮ್ಮಲ್ಲಿ ಎಷ್ಟೋ ಜನ ಏನಂದರೆ, ಇಲ್ಲ ಡೈರೆಕ್ಟಾಗಿ ನಮಗೆ ಮಾತ್ರೆ ಕೊಟ್ಬಿಡಿ ಸಾಕು, ನಮಗೆ ಲೈಫ್ ಸ್ಟೈಲ್ ಅದಕ್ಕೆಲ್ಲ ಟೈಮ್ ಇಲ್ಲ, ಆಗಲ್ಲ. ಫಸ್ಟು ಲೈಫ್ ಸ್ಟೈಲಲ್ಲಿ ಸಕ್ಕರೆ ಕಾಯಿಲೆ ವಿಷಯಕ್ಕೆ ಬಂದರೆ ವಾಕಿಂಗ್ ದಿನಾಲು ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ. ಸಕ್ಕರೆ ಕಾಯಿಲೆದವ್ರು ಏನು ನೋಡ್ಕೋಬೇಕು ಅಂದರೆ, ಬೇರೆಯವ್ರ ಥರ ಯಾವಾಗಲೂ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಮಾಡಿದ್ರೆ ಆಗಲ್ಲ, ಯಾಕಂದರೆ ಸಕ್ಕರೆ ಮೇಲೆ ಕೆಳಗೆ ಹೋಗುತ್ತೆ. ದಿನಾಲೂ ಒಂದೇ ಹೊತ್ತು, ನಿಮಗೆ ಬೆಳಗ್ಗೆ ಅನುಕೂಲನ ಬೆಳಗ್ಗೆ ಮಾಡಿ, ಸಾಯಂಕಾಲ ಅನುಕೂಲನ ಸಾಯಂಕಾಲ ಮಾಡಿ, ಆದರೆ ದಿನಾಲೂ ಅದೇ ಹೊತ್ತಿಗೆ ಮಾಡಿ. ಸಡನ್ನಾಗಿ ಹೆಚ್ಚು ಕಡಿಮೆ ಮಾಡಬೇಡಿ. ಸರ್ ಇವತ್ತು ತುಂಬ ಟೈಮ್ ಇತ್ತು, 1 ಅವರ್ ನಡೆದ್ಬಿಟ್ಟೆ, ಸಡನ್ನಾಗಿ ಶುಗರ್ ಲೋ ಆಗಿಬಿಟ್ರೆ ತೊಂದರೆ ಆಗುತ್ತೆ. ಹಾಗೆಯೇ 4 ದಿವಸ ಮಳೆ ಬಂತು, ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು, ಬಿಟ್ಬಿಟ್ಟೆ, ಬೇಡ. ಇನ್ನು ಡಯೆಟ್ಟು, ಸಕ್ಕರೆ ಕಾಯಿಲೆಯಲ್ಲಿ ಡಯೆಟ್ ಬಂದ ತಕ್ಷಣ ತುಂಬ ಜನ ಸಕ್ಕರೆ ಕಾಯಿಲೆ ಡಯಟ್ ಬಗ್ಗೆ ಎಷ್ಟೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ, ಇನ್ನು ಕೆಲವು ಡೌಟ್ಸ್ ಇರುತ್ತೆ. ಸಕ್ಕರೆ ಕಾಯಿಲೆಯಲ್ಲಿ ನಾನು ಆಗಲೇ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಮೊದಲಿಂದ ಏನು ತಿಂತಾಯಿದ್ರೋ, ಈಗ ನಾನು ಉತ್ತರ ಕರ್ನಾಟಕದವನು, ರೊಟ್ಟಿ, ಜೋಳದ ರೊಟ್ಟಿ, ಈ ಕಡೆ ಮೈಸೂರವರು, ಬೆಂಗಳೂರವರು ಬೇರೆ ಥರ ಊಟ. ನಿಮ್ಮ ಮನೆಗಳಲ್ಲಿ ಏನಿತ್ತೋ ಅದನ್ನು ತಗೊಳ್ಳಿ. ಇಲ್ಲ ಸರ್ ಅಕ್ಕಿ ತಿನ್ನಬಾರ್ದಲ್ವಾ, ಆ ಥರ ಏನೂ ಇಲ್ಲ. ನೀವು ಸೈಂಟಿಫಿಕ್ಕಾಗಿ ನೋಡಿದ್ರೆ, ಬಾಟ್ನಿ ಪ್ರಕಾರ ನೋಡಿದ್ರೆ, ನೀವಿಲ್ಲಿ ಎಷ್ಟೋ ಜನ ತುಂಬ ವಿದ್ಯಾವಂತರಿದ್ದೀರಾ, ನನಗೆ ತಿಳ್ಕೊಂಡವರಿದ್ದೀರಾ, ಅವೆಲ್ಲ ಒಂದೇ ಗ್ರೂಪಿಗೆ ಬರುತ್ತೆ, ಸೀರಿಯಲ್ಸ್ ಅಂತ. ಆದರೆ ಅಕ್ಕಿ ಕಮ್ಮಿ ಮಾಡಿ, ಅನ್ನ ಕಮ್ಮಿ ಮಾಡಿ ಯಾಕೆ ಹೇಳ್ತೀವಿ? ಅದಕ್ಕೊಂದು ಕಾರಣ ಇದೆ. ಎಲ್ಲ ಸೀರಿಯಲ್ಲೇ ಆದರೂ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಅಷ್ಟೇ ಇರುತ್ತೆ. ಗೋಧಿ, ಅಕ್ಕಿ, ರಾಗಿ ಎಲ್ಲ ಪಕ್ಕ ಇಟ್ಟು ನೋಡಿದ್ರೆ ಒಂದು 2-3% ಹೆಚ್ಚು ಕಮ್ಮಿ ಬರುತ್ತೆ ಅಷ್ಟೇ ನಿಮಗೆ ಪ್ರೋಟೀನು ಇದರಲ್ಲಿ. ಆದರೆ ರಾಗಿ ಆಗಲಿ ಗೋಧಿ ಆಗಲಿ ನಾವು ನೀರು ಹಾಕಿ ಬೇಯಿಸಿ ಮಾಡಲ್ಲ. ಅಕ್ಕಿನ 1/2 ನೀರು ಹಾಕ್ತೀವಿ, ಮೇಲ್ಗಡೆ ನಾನು ಆಗಲೇ ಹೇಳ್ದಂಗೆ ಪಾಲಿಷ್ ಮಾಡಿ ಇರೋ ತೌಡನ್ನೆಲ್ಲ ತೆಗೆದಾಕ್ಬಿಡ್ತೀವಿ. ಆಮೇಲೆ ಅಕ್ಕಿ ತಿಂದು ರೂಢಿ ಇರೋರು ಕ್ವಾಂಟಿಟಿ ಜಾಸ್ತಿ ತಿಂತಾರೆ, ಯಾಕಂದರೆ ಸ್ವಲ್ಪ ತಿಂದರೆ ಅವ್ರಿಗೆ ಸಮಾಧಾನ ಆಗಲ್ಲ. ಅದರಿಂದ ರೈಸ್ ಐಟಮ್ಸ್, ಅಕ್ಕಿ ಇರ್ಬೋದು, ದೋಸೆ, ಇಡ್ಲಿ ಇರ್ಬೋದು, ಸ್ವಲ್ಪ ಕಡಿಮೆ ಮಾಡಿ ರಾಗಿ ಗೋಧಿನ ಜೊತೆಗೆ ಉಪಯೋಗಿಸಿ. ಪೂರ್ತಿ ಅನ್ನ ಬಿಡಬೇಕಾಗಿಲ್ಲ. ಪೂರ್ತಿ ಬಿಡಬೇಕಾಗಿದ್ದು ಸಕ್ಕರೆ, ಬೆಲ್ಲ, ಯಾವುದೇ ಥರದ ಸ್ವೀಟ್ಸು 0 ಮಾಡಬೇಕು. 0 ಅಂದರೆ ಮುಟ್ಟಲೇಬಾರ್ದು. ಈಗ ನಾನು ವೆಜಿಟೇರಿಯನ್ ಆಗಿದ್ದರೆ ಮಾಂಸದ ಬಗ್ಗೆ ನೋಡೋದು ಇಲ್ಲ. ಹಾಗೆ ಈಗ ಯಾರೋ ಇದು ಹೇಳಿದ್ದಾರೆ, ತುಂಬ ಬೆಳ್ಳಿ ಲೋಟದಲ್ಲಿ ಇಟ್ಕೊಟ್ಟಿದ್ದೀವಿ, ಪಾಯ್ಸನ್ ಇದು ಅಂದರೆ ತಗೋತೀವಾ? ಇಲ್ಲ. ಸಕ್ಕರೆ ಕಾಯಿಲೆ ನನಗಿದ್ದರೆ ಸಕ್ಕರೆ ಪಾಯ್ಸನ್ನು. ಸರ್ ಕಾಫಿಗೆ 1 ಸ್ಪೂನ್ ಹಾಕ್ಕೋತೀನಿ, ಖಂಡಿತ ಬೇಡ. ತಕ್ಷಣ ಮೇಲೋಗುತ್ತೆ, ತಕ್ಷಣ ಕೆಳಗೆ ಬರುತ್ತೆ, ಅದನ್ನ ಬಿಟ್ಬಿಡಿ. ಇನ್ನು ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡೋದು ತುಂಬ ಇಂಪಾರ್ಟೆಂಟು. ಒಂದು ಟೈಮ್ ಹಾಕ್ಕೊಂಬಿಡಿ. ಬೆಳಗ್ಗೆ ಎಸ್ಪೆಷಲಿ ನಮ್ಮಲ್ಲಿ ಹೆಂಗಸ್ರಿದ್ದಾರೆ, ಮನೆಯವ್ರು ಎಲ್ರಿಗೂ ಕರೆಕ್ಟಾಗಿ ಊಟ ಮಾಡಿ ಫೋರ್ಸ್ ಮಾಡಿ ತಿಂಡಿ ಕೊಟ್ಬಿಡ್ತಾರೆ, ತಾವು 11 ಗಂಟೆ 12 ಗಂಟೆಗೆ ತಿಂತಾರೆ. ಆ ಥರ ಬೇಡ. 9 ಗಂಟೆಗೆ ಮೊದಲು ತಿಂಡಿ, 1-2 ಗಂಟೆ ಊಟ, ರಾತ್ರಿ ಮತ್ತೆ ನಿಮ್ಮ ಟೈಮ್ 9, 8, 10 ಏನಿದೆ ಒಂದು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. ಜೊತೆಗೆ ಈ 3 ಸಾಕಾಗಲ್ಲ, ಸ್ವಲ್ಪ ತಿಂಡಿಲಿ ಕಮ್ಮಿ ಮಾಡಿ 11 ಗಂಟೆಗೆ ಸ್ವಲ್ಪ ತೊಗೊಳ್ಳೋದು, ಮಧ್ಯಾಹ್ನದ ಊಟದ ಸ್ವಲ್ಪ ಕಮ್ಮಿ ಮಾಡಿ ಸಂಜೆ 5 ಗಂಟೆಗೆ ಸ್ವಲ್ಪ ತೊಗೋಬೇಕು. ಅವಾಗೇನಾಗುತ್ತೆ, ಫುಡ್ ಇಂಟೇಕ್, ಇನ್ಪುಟ್ ಅಂತೀವಲ್ಲ ಸಕ್ಕರೆ ಕಾಯಿಲೆಗೆ, ಸ್ವಲ್ಪ ಜಾಸ್ತಿ ಸಲ ಹೋಗುತ್ತೆ. ಸಕ್ಕರೆ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಉದಾಹರಣೆ, ಬೆಳಗ್ಗೆ 5 ಇಡ್ಲಿ ತಿನ್ನೋ ಬದಲು 4 ತಿಂದು 11 ಗಂಟೆಗೆ 1 ಇಡ್ಲಿ ಇಟ್ಕೊಳ್ಳಿ, ಅದನ್ನೇ ಸ್ವಲ್ಪ ಸಕ್ಕರೆ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಸಕ್ಕರೆ ಹೇಗಾಗುತ್ತೆ ಅಂದರೆ ನೀವು ತಿನ್ನೋ ವಸ್ತು ಮೇಲೆ ಡಿಪೆಂಡ್ ಆಗುತ್ತೆ. ಸ್ವೀಟ್ ಗಿಟ್ ತಿಂದರೆ ತುಂಬ ಜಾಸ್ತಿ ಆಗುತ್ತೆ. ಈಸಿಯಾಗಿ ಅರ್ಗೋಂಥದ್ದು ತಿಂದರೆ, ಬ್ರೆಡ್ ತಿಂದ್ರಿ ಅಥವಾ ನೆನೆಸ್ಬಿಟ್ಟು ಮಾಡೋಂಥದ್ದು, ರುಬ್ಬಿ ನೆನೆಸಿ ಮಾಡಿದಾಗ ಬೇಗ ಅರಗಿಬಿಡುತ್ತೆ, ಸಡನ್ನಾಗಿ ಮೇಲೋಗುತ್ತೆ. ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಜಾಸ್ತಿ ಆಗುತ್ತೆ. ಅದೇ ನೀವು ರಾಗಿ ಮುದ್ದೆನೋ ರೊಟ್ಟಿಗಳು ತಿಂದರೆ ಸ್ಲೋ ಆಗಿ ಅಬ್ಸರ್ವ್ ಆಗುತ್ತೆ, ಕಂಟ್ರೋಲ್ ಬರೋದು ಈಸಿ ಆಗುತ್ತೆ. ಇನ್ನೊಂದು, ಒಂದೇ ಸಲ ತುಂಬ ತಿನ್ನೋದು, ತುಂಬ ಗ್ಯಾಪ್ ಕೊಡೋದು ಮಾಡಿದ್ರೆ ಶುಗರ್ ಮೇಲೆ ಕೆಳಗೆ ಹೋಗುತ್ತೆ, ತೊಂದರೆ ಆಗೋಕ್ಕೆ ಶುರು ಆಗುತ್ತೆ. ನೆಕ್ಸ್ಟು ಟ್ಯಾಬ್ಲೆಟ್ಸ್ ಬರುತ್ತೆ. ನಾವೇನು ಮಾಡ್ತೀವಿ, ಲೈಫ್ ಸ್ಟೈಲ್, ವಾಕಿಂಗು, ಡಯಟು ಮಾಡಿದ್ಮೇಲೆ ಮಾತ್ರೆಗಳು ತೊಗೊಳ್ಳಿ ಅಂತ. ಮಾತ್ರೆಗಳು ಅಷ್ಟೇ. ಸಕ್ಕರೆ ಕಾಯಿಲೆ ಹೇಗೆ ಅಂದರೆ ಡೋಸ್ ಅಷ್ಟೇ ಅಲ್ಲ, ಟೈಮಿಂಗು ಇಂಪಾರ್ಟೆಂಟು. ನಮ್ಮಲ್ಲಿ ನಾರ್ಮಲ್ ಶುಗರ್ ಕಂಟ್ರೋಲ್ ಇರೋರಿಗೇ ಅದೇ ಮಾತ್ರೆನೇ ಒಬ್ಬರಿಗೆ ಬೆಳಗ್ಗೆ ಅರ್ಧ, ಮಧ್ಯಾಹ್ನ 1, ರಾತ್ರಿ 1 ಹೇಳಿರ್ಬೋದು. ಇನ್ನೊಬ್ಬರಿಗೆ ಬೆಳಗ್ಗೆ 1, ಮಧ್ಯಾಹ್ನ ಅರ್ಧ, ರಾತ್ರಿ 1 ಹೇಳಿರ್ಬೋದು. ಎರಡೂ ಬೇರೆ ಬೇರೆ. ಸೊ ವೈದ್ಯರು ನಿಮ್ಗೆ ನೋಡಿ ಯಾವ ಥರ ಹೇಳಿದ್ದಾರೆ,
ಬೆಳಗ್ಗೆ ಎಷ್ಟು, ಮಧ್ಯಾಹ್ನ ಎಷ್ಟು, ರಾತ್ರಿ ಎಷ್ಟು ಹೇಳಿದ್ದಾರೆ ಅಷ್ಟು ತೊಗೋಬೇಕು. ಇನ್ನು ಕೆಲವು ಮಾತ್ರೆಗಳು ಸಲ್ಫೋನಿರಿಯಾಸ್ ಅಂತೀವಿ, ಅವು ಗ್ರೂಪ್ ಎಲ್ಲ ಊಟಕ್ಕೆ ಮೊದಲು ತೊಗೋಬೇಕು, 20 to 30 ನಿಮಿಷ ಮೊದಲು. ಉದಾಹರಣೆಗೆ ಯೂಗ್ಲುಕಾನು, ಡ್ಯಾನಿಲ್ಲು, ಗ್ಲೈನೇಸು, ಅಮಾರಿಲ್ಲು ಸುಮಾರುಗಳಿವೆ. ವೈದ್ಯರು ಕೇಳ್ಬಿಟ್ಟು ಊಟಕ್ಕೆ ಮೊದಲು ತೊಗೋಬೇಕಾ. ಇನ್ನೂ ಒಂದು ಗ್ರೂಪ್ ಇದೆ, ಅಕಾರ್ಬೋಸ್ ಅಂತೆಲ್ಲ ಗ್ರೂಪ್ ಬರುತ್ತೆ, ಅದು ಊಟದ ಜೊತೆ ತೊಗೋಬೇಕು, ಮೊದಲನೇ ತುತ್ತಿನ ಜೊತೆ ತೊಗೋಬೇಕು. ಇನ್ನು ಕೆಲವು ಊಟ ತಿಂಡಿ ಆದಮೇಲೆ ತೊಗೋಬೇಕು. ಸೊ ವೈದ್ಯರ ಹತ್ರ ಕೇಳಿ ನಿಮಗೆ ಕೊಟ್ಟಿರೋ ಮಾತ್ರೆ ಯಾವಾಗ ತೊಗೋಬೇಕು ಅದು ಕೂಡ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯ. ಉದಾಹರಣೆಗೆ ಊಟಕ್ಕೆ ಮೊದಲು ತೊಗೋಬೇಕಾಗಿರೋದು ಮಾತ್ರೆನ ಆದಮೇಲೆ ತೊಗೊಂಡ್ರೆ ಊಟ ಆದ ತಕ್ಷಣ ಶುಗರ್ ಮೇಲೆ ಹೋಗುತ್ತೆ, 4 ಗಂಟೆ ಆದಮೇಲೆ ಶುಗರ್ ಇನ್ನೂ ಕಮ್ಮಿ ಆಗಿಬಿಡುತ್ತೆ, ತೊಂದರೆ ಆಗುತ್ತೆ. ಇನ್ನು ಇನ್ಸುಲಿನ್ ಬಗ್ಗೆ, ಬೆಸ್ಟ್ ಆ್ಯಂಡ್ ಬ್ಯಾಂಟಿಂಗ್ ಬಗ್ಗೆ ಆಗಲೇ ಹೇಳಿದೆ ನಾನು, ಇನ್ಸುಲಿನ್ ಕಂಡುಹಿಡಿದ್ರು ಅಂತ. ಇನ್ಸುಲಿನ್ನು ವೈದ್ಯರು ನಿಮ್ಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹೆಸಿಟೇಟ್ ಮಾಡಬೇಡಿ. ಅಯ್ಯೋ ಚುಚ್ಕೋಬೇಕು, ಅದನ್ನ ಯಾರು ಮಾಡ್ತಾರೆ, ಖಂಡಿತ ಬೇಡ. ಇನ್ಸುಲಿನ್ ಬಿಟ್ಟು ಏನು ಬೇಕಾದ್ರೂ ಮಾಡಿ, ಎಷ್ಟು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಆ ಥರ ಬೇಡ. ನಿಮಗೆ ನೆಸಿಟಿ ಇದೆಯಾ, ಅದು ನಿಮಗೆ ಜೀವನಕ್ಕೆ ತುಂಬ ಇಂಪಾರ್ಟೆಂಟು. ಬೇಡ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಕೂಡ ಒಬ್ಬರು ಬಂದಿದ್ದರು, ಇನ್ಸುಲಿನ್ ತೊಗೊಳ್ಳಿ ಅಂದರೆ ಸರ್ 1 ವಾರದಲ್ಲಿ ಸರಿ ಮಾಡ್ಕೊಂಬಂದ್ಬಿಡ್ತೀನಿ ಸರ್ ಅಂತ. ಈಗ 500 ಶುಗರು ಸಡನ್ನಾಗಿ ಮೇಲೆ ಹೋಗ್ಬಿಡುತ್ತೆ. ಅದು ಒಳಗಡೆ ತೊಂದರೆ ಆದರೆ ಜನಕ್ಕೆ ಗೊತ್ತಾಗಲ್ಲ. ನಮ್ಮಲ್ಲಿ ಫ್ರೀಯಾಗಿ ಕೊಡ್ತೀವಿ, ನಾನಿರೋ ಕೇಂದ್ರ ಸರ್ಕಾರ ಇದರಲ್ಲಿ, ಆದರೂ 1 ವಾರ ಬಿಟ್ಟು ನೋಡ್ತೀನಿ ಅಂದ್ಬಿಟ್ಟು ಮನೇಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವರ್ಕ್ ಆಗೋಲ್ಲ. ತೊಗೋಬೇಕಾ, ತೊಗೊಳ್ಳೇಬೇಕು. ಅದಕ್ಕೆ ಹೆಸಿಟೇಟ್ ಮಾಡೋದು ಬೇಡ. ಇನ್ನೊಂದು ತಪ್ಪು ಕಲ್ಪನೆ ಇರುತ್ತೆ, ಸರ್ ಒಂದು ಸಲ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ತೊಗೋಬೇಕಾ? ಖಂಡಿತ ಇಲ್ಲ. ಟೈಪ್ 1 ಡಯಾಬಿಟಿಸ್ ಇದ್ದರೆ ಮಕ್ಕಳಲ್ಲಿ ಬರೋದಕ್ಕೆ ಜೀವನ ಪೂರ್ತಿ ತೊಗೋಬೇಕು. ಟೈಪ್ 2ನಲ್ಲಿ ಇನ್ಸುಲಿನ್ ತೊಗೊಳ್ಳೋದು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ. ಶುಗರ್ ಕಂಟ್ರೋಲ್ ಬಂದ ಮೇಲೆ ಇನ್ಸುಲಿನ್ ಕಮ್ಮಿ ಮಾಡಿಕೊಂಡು ಮಾತ್ರೆಗಳು ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ಸೈಡ್ ಬೈ ಸೈಡ್ ಜೀವನ ಶೈಲಿ ಸರಿಯಾಗಿ ನಡ್ಸ್ಕೊಂಡು ಹೋದರೆ ಇನ್ಸುಲಿನ್ ನಿಲ್ಲಿಸ್ಬೋದು. ಎಷ್ಟೋ ಜನಕ್ಕೆ ನಿಲ್ಲಿಸಿದ್ದೀವಿ, ಸಾಧ್ಯ ಇದೆ. ಸೊ ಒಂದು ಸಲ ಶುರು ಮಾಡೋದು ತೊಗೊಳ್ಳೇಬೇಕು ಅಂತ ಪೋಸ್ಟ್ಪೋನ್ ಮಾಡೋದು ಬೇಡ, ಚುಚ್ಕೋಬೇಕು ಅಂತ ಹೆದರ್ಕೊಳ್ಳೋದು ಬೇಡ. ಈಗೆಲ್ಲ ನೀಡ್ಲ್ಸ್ ತುಂಬ ಸಣ್ಣ ಬಂದಿದೆ, ನೋವು ಗೊತ್ತೇ ಆಗಲ್ಲ ನಿಮಗೆ. ಇನ್ನು ಚೆಕ್ ಮಾಡೋದು ಡಯಾಬಿಟೀಸು, ಇನ್ನೊಂದು 10 ನಿಮಿಷ ಇರ್ಬೋದಲ್ಲ, ಯಾರಿಗೆ ಲೇಟ್ ಇಲ್ಲಲ್ಲ. ಚೆಕ್ ಮಾಡೋದ್ರಲ್ಲಿ ಒಂದು ಅಫ್ಕೋರ್ಸ್ ಲ್ಯಾಬ್ಗೆ ಹೋಗೋದು, ಫಾಸ್ಟಿಂಗ್, PPBS ಮಾಡೋದು. ಅದು ಸಕ್ಕರೆ ಕಾಯಿಲೆ ಬಗ್ಗೆ ಗೊತ್ತಿದ್ದವ್ರಿಗೆಲ್ಲ ಗೊತ್ತಿರುತ್ತೆ, ಬೆಳಗ್ಗೆ ಹೋಗ್ತಾರೆ. PPBS ಅಂದರೆ ಆಫ್ಟರ್ ಫುಡ್ ಇದೆಯಲ್ಲ, ಅದು ಯಾವಾಗಲೂ ನೀವು ಬೆಳಗ್ಗೆ ನೀವು ಮನೆ ತಿಂಡಿ ತಿನ್ನಬೇಕು. ಆಮೇಲೆ ನಿಮ್ಮ ಬೆಳಗ್ಗೆ ಏನೇನು ಮಾತ್ರೆಗಳು ಇನ್ಸುಲಿನ್ ಏನೋ ಇದ್ದರೆ ತೊಗೊಂಡು ಹೋಗಬೇಕು, ಅವತ್ತು ಕೂಡ ತೊಗೊಂಡಿರಬೇಕು. ಇಲ್ಲ ಸರ್ ಅಲ್ಲೆಲ್ಲ ಲ್ಯಾಬ್ಗೆ ಹೋಗಿದ್ವಿ, ಪಕ್ಕದಲ್ಲೇ ಹೋಟ್ಲಲ್ಲಿ 1 ಪ್ಲೇಟ್ ಇಡ್ಲಿ ತಿಂದುಬಿಟ್ಟೆ, ಖಂಡಿತ ಬೇಡ, ಅದು ಸರಿ ತೋರಿಸಲ್ಲ. ನಾವು ಅದರ ಮೇಲೆ ನಿಮ್ಮ ಡೋಸ್ ಅಡ್ಜಸ್ಟ್ ಮಾಡ್ತಾ ಇರ್ತೀವಿ. ಇನ್ನು ಗ್ಲೂಕೋಮೀಟರ್ ಅಂತ ಬಂದಿದೆ, ಚಿಕ್ಕ ಒಂದು ಮಷಿನ್ ಬರುತ್ತೆ, ಕ್ಯಾಲ್ಕುಲೇಟರ್ ಥರ, ಎಷ್ಟು ಜನ ನೋಡಿರ್ಬೋದು. ಈಗ ರೇಟ್ಗಳು ಕಡಿಮೆ ಆಗಿದೆ, 1900 ರಿಂದ 1800ವರೆಗೂ ಸಿಗುತ್ತೆ ನಮ್ಮ ದೇಶದಲ್ಲಿ. ಗ್ಲೂಕೋಮೀಟರ್ ಅಂದರೆ ಇಲ್ಲಿ ಒಂದು ಸಣ್ಣ ಪೆನ್ ಥರ ಬರುತ್ತೆ, ಇಲ್ಲಿ ಇಟ್ಕೊಂಡ್ರೆ ಒಂದು ಹನಿ ರಕ್ತ ಬರುತ್ತೆ, ಅದರೊಂದು ಚಿಕ್ಕ ಸ್ಟ್ರಿಪ್ ಕೊಡ್ತಾರೆ, ಪೇಪರ್ ಸ್ಟ್ರಿಪ್ಪು, ಅದರಲ್ಲಿ ಹಾಕಿದರೆ ವಿತಿನ್ ಫ್ಯೂ ಸೆಕೆಂಡ್ ನಿಮಗೆ ರಿಸಲ್ಟ್ ಬರುತ್ತೆ. ಗ್ಲೂಕೋಮೀಟ್ರು ಇದರ ಅಡ್ವಾಂಟೇಜ್ ಏನು, ತಕ್ಷಣ ರಿಸಲ್ಟ್ ಬರುತ್ತೆ. ಆದರೆ ಗ್ಲೂಕೋಮೀಟರ್ ತೊಗೋಬೇಕಾದ್ರೆ 2-3 ಗಮನದಲ್ಲಿ ಇಟ್ಕೊಳ್ಳಿ. ಒಂದು, ನಮ್ಮ ದೇಶಕ್ಕೆ ತೊಗೊಳ್ಳಿ. ಸರ್ ಮಗ ಅಮೇರಿಕಾದಲ್ಲಿದ್ದಾನೆ, ಅಲ್ಲಿಂದ ಕಳಿಸಿದ್ದಾನೆ, ಅದಕ್ಕೆ ಸ್ಟ್ರಿಪ್ಸು ಅವ್ರು ಹೇಗೆ ಕಂಪ್ನಿಯವ್ರು ಮಾಡಿಬಿಟ್ಟಿದ್ದಾರೆ ಅಂದರೆ ಒಂದು ಕಂಪ್ನಿದು ಇನ್ನೊಂದು ಕಂಪ್ನಿಗೆ ಆಗೋಲ್ಲ. ಸೊ ಆ ಸ್ಟ್ರಿಪ್ ಇಲ್ಲಿ ಸಿಗೋಲ್ಲ. ನಮ್ಮ ದೇಶದಲ್ಲಾದರೆ ಸ್ಟ್ರಿಪ್ ಸಿಗುತ್ತೆ. ಇನ್ನೊಂದು, ಎಲ್ರಿಗೂ ಸರಿ ತೋರಿಸತ್ತಾ, ತುಂಬ ಜನಕ್ಕೆ ಡೌಟ್ ಇರುತ್ತೆ, ಸರ್ ಸರಿ ತೋರಿಸತ್ತಾ ಲ್ಯಾಬ್ಗೂ ಇದಕ್ಕೂ, ಅಲ್ಲಿ ಲಕ್ಷಗಟ್ಟಲೆ ದೊಡ್ಡ ಮೆಷಿನ್ ಇಟ್ಕೊಂಡಿರ್ತಾರೆ, ನಮ್ದು ಇಷ್ಟೇ ಮೆಷಿನು. ಅದಕ್ಕೆ ಈಸಿಯೆಸ್ಟ್ ವೇ ಏನು, ಸರಿ ತೋರಿಸುತ್ತೋ ಇಲ್ವೋ ಅಂತೆಲ್ಲ ಯೋಚನೆ ಮಾಡೋ ಬದಲು ಲ್ಯಾಬ್ಗೆ ಹೋಗಿ ಗ್ಲೂಕೋಮೀಟರ್ ತೊಗೊಂಡೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ಲ್ಯಾಬ್ನಿಗೆ ಬ್ಲಡ್ ಕೊಡಿ, ಬರೀ ಹೊಟ್ಟೆಲಿ ಇಷ್ಟಿದೆ. ತಿಂದ ಮೇಲೂ ಅಷ್ಟೇ ನೀವು ಚೆಕ್ ಮಾಡ್ಕೊಳ್ಳಿ, ಅಲ್ಲೂ ಕೊಡಿ, ನಿಮಗೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಸರಿ ತೋರಿಸ್ತಾ ಇದೆಯಾ ಇಲ್ವಾ ಅಂತ. ಹೆಚ್ಚು ಕಡಿಮೆ ಈಗ ಹೊಸ ಗ್ಲೂಕೋಮೀಟರ್ ಬಂದಿರೋದೆಲ್ಲ ಇಂಡಿಯಾಗೆ ಟ್ರಾಪಿಕಲೈಸ್ಡ್ ಅಂತೀವಿ, ನಮ್ಮ ಕಂಟ್ರಿಗೆಲ್ಲ ಆಗೋಂಗೆ ಮಾಡಿದ್ದಾರೆ. ನನ್ನ ಅನುಭವದಲ್ಲಿ ಹೆಚ್ಚು ಕಡಿಮೆ ಎಲ್ರಿಗೂ ಸರಿ ತೋರಿಸ್ತಾ ಇದೆ ಈಗ ಬರ್ತಿರೋ ಮಷಿನ್ಗಳು. ಅಕಸ್ಮಾತ್ ಸರಿ ತೋರಿಸಲಿಲ್ಲ ಅಂದರೆ ಕಂಪ್ನಿಯವನಿಗೆ ಹೇಳಿದರೆ ಅವನು ಟೆಸ್ಟಿಂಗ್ ಸೊಲ್ಯೂಷನ್ ಹಾಕಿ ಏನೋ ಮಷಿನ್ ಪ್ರಾಬ್ಲಮ್ ಇದೆಯಾ ಏನೋ ನೋಡಿ ಸರಿ ಮಾಡಿಕೊಡ್ತಾರೆ. ಇದರ ಅಡ್ವಾಂಟೇಜ್ ಏನು ಗ್ಲೂಕೋಮೀಟ್ರದ್ದು, ಒಂದು, ತಕ್ಷಣ ರಿಸಲ್ಟ್ ಬರುತ್ತೆ. ಲ್ಯಾಬ್ನಲ್ಲಿ ಹೋಗಿ ಕೊಟ್ಟು ಸಂಜೆವರೆಗೂ ಕಾಯ್ದು ರಿಸಲ್ಟ್ ಲೇಟ್ ಆಗುತ್ತೆ, ಸುಸ್ತಾದಾಗ ಮಾಡಿದಾಗ ಎಮರ್ಜೆನ್ಸಿ ಗೊತ್ತಾಗ್ಬಿಡುತ್ತೆ. ಇನ್ನೊಂದು, ಬೇರೆ ಬೇರೆ ಟೈಮಲ್ಲಿ ನೋಡ್ಬೋದು. ಮೊದಲೇನು ಹೇಳ್ತಾ ಇದ್ದೀವಿ ನಾವು, ಬರೀ ಹೊಟ್ಟೆಲ್ಲಿ ನೋಡಿ, ಆಫ್ಟರ್ ಫುಡ್ ನೋಡಿ ಅಂತ. ಆದರೆ ಈಗ ಈಗಿನ ಕಾನ್ಸೆಪ್ಟ್ ಏನು ಅಂದರೆ 24 ಗಂಟೆನೂ ಸಕ್ಕರೆ ಕಂಟ್ರೋಲಲ್ಲಿರಬೇಕು. ಸೊ ಬೆಳಗ್ಗೆ ತಿಂಡಿ ತಿಂದು 2 ಗಂಟೆ ಆದಮೇಲೆ, ಊಟಕ್ಕೆ ಮೊದಲು, ಊಟ ತಿಂದು 2 ಗಂಟೆ ಆದಮೇಲೆ, ರಾತ್ರಿ ಊಟಕ್ಕೆ ಮೊದಲು, ರಾತ್ರಿ ಊಟ ಆದಮೇಲೆ 2 ಗಂಟೆ ಆದಮೇಲೆ, ಮತ್ತು ಅರ್ಲಿ ಮಾರ್ನಿಂಗ್ 3 ಗಂಟೆಗೆ 3 AM, ಅವಾಗ ಎಷ್ಟೋ ಸಲ ಶುಗರ್ ಲೋ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ 24 ಗಂಟೆ 24 ಅವರ್ ಪ್ರೊಫೈಲ್ ಮಾಡಿದರೆ ನಿಮಗೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್
ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಸೊ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಅದು ಯೂಸ್ ಆಗುತ್ತೆ. ಇನ್ನು ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಅಥವಾ ಬಾರ್ಡರ್ ಲೈನ್ ಇದ್ದವ್ರಿಗೆ, IGT, ಪ್ರೀ ಡಯಾಬಿಟಿಸ್ ಇದ್ದವ್ರಿಗೆ ನೀವು ಮಾತ್ರೆ ತೊಗೋತೀರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಈಗ ನಾನು 470 ಜನರಲ್ಲಿ 60-70 ಜನಕ್ಕೆ ಮಾತ್ರೆಗಳೇ ಕೊಡ್ತಾಯಿಲ್ಲ. ಸಕ್ಕರೆ ಕಾಯಿಲೆ ಇಲ್ಲ ಅಂತಲ್ಲ, ಸಕ್ಕರೆ ಕಾಯಿಲೆ ಇದೆ, ಆದರೆ ಜೀವನ ಶೈಲಿಯಿಂದ ಅದು ಕಂಟ್ರೋಲಲ್ಲಿದೆ, ಹತೋಟಿಯಲ್ಲಿದೆ ಅಂತ. ವರ್ಷಕ್ಕೊಂದು ಸಲ ಕಿಡ್ನಿ ಚೆಕ್ ಮಾಡಬೇಕು, ಬ್ಲಡ್ ಚೆಕ್, ಕ್ರಿಯಾಟಿನಿನ್, ಬ್ಲಡ್ ಯೂರಿಯಾ ಅಂತ, ಹಾರ್ಟ್ದು ECG ನೋಡಬೇಕು, ಕೊಲೆಸ್ಟ್ರಾಲ್ಗಳು ನೋಡಬೇಕು. ಯಾಕೆಂದರೆ ಕಾಂಪ್ಲಿಕೇಶನ್ ಶುರು ಆದರೆ ಅರ್ಲಿ ಸ್ಟೇಜಲ್ಲಿ ಸಕ್ಕರೆ ಕಾಯಿಲೆಯಿಂದ ಕಿಡ್ನಿ ಅಫೆಕ್ಟ್ ಆಗ್ತಿದೆ ಅಂದ್ಕೊಳ್ಳಿ, ಶುರುವಿನಲ್ಲಿ ಯೂರಿನಲ್ಲಿ ಪ್ರೋಟೀನ್ ಹೋಗೋಕ್ಕೆ ಶುರು ಆಗುತ್ತೆ. ಸಿಂಪಲ್ ಟೆಸ್ಟಿಂದ ಗೊತ್ತಾಗುತ್ತೆ, ಮನುಷ್ಯ ಚೆನ್ನಾಗೇ ಇರ್ತಾರೆ. ಆದರೆ ಆ ಸ್ಟೇಜ್ನಲ್ಲಿ ಕೆಲವು ಔಷಧಿಗಳಿದೆ, ACE ಇನ್ಹಿಬಿಟರ್ ಗ್ರೂಪ್ ಅಂತೀವಿ, ಅದು ಕೊಟ್ಟರೆ ನಾವು ಅದು ಕಿಡ್ನಿನ ಪ್ರೊಟೆಕ್ಟ್ ಮಾಡುತ್ತೆ. ಔಷಧಿಗಳಿದೆ ಯಾವಾಗ ಅರ್ಲಿ ಸ್ಟೇಜಸ್ಸಲ್ಲಿ. ಅದು ಬಿಟ್ಟು ನಂಗೆ ಮುಖ ಎಲ್ಲ ಊದ್ಕೋತಾ ಇದೆ, ಕಿಡ್ನಿ ಫುಲ್ ಹಾಳಾಗಿದೆ, ಆವಾಗ ಏನೂ ಮಾಡಲಿಕ್ಕಾಗಲ್ಲ. ಸಕ್ಕರೆ ಕಾಯಿಲೆ 50% ಕಿಡ್ನಿ ಫೇಲ್ಯೂರ್ ಕಾರಣ ನಮ್ಮ ದೇಶದಲ್ಲಿ. 46% ಆಫ್ ಕಿಡ್ನಿ ಫೇಲ್ಯೂರ್ಸ್ ಆರ್ ಡ್ಯೂ ಟು ಅನ್ಕಂಟ್ರೋಲ್ ಡಯಾಬಿಟೀಸ್. ಇನ್ನೂ ದುರದೃಷ್ಟ ಏನಂದರೆ ಮೆಜಾರಿಟಿ ಆಫ್ ದೆಮ್ ಆರ್ ಬಿಲೋ 50 ಇಯರ್ಸ್. ಕೆಲವ್ರು ಗೊತ್ತೇ ಇರಲ್ಲ ಸಕ್ಕರೆ ಕಾಯಿಲೆ ಇದೆ ಅಂತ, ಚೆಕ್ಕೆ ಮಾಡ್ಕೊಂಡಿರಲ್ಲ. ಕಿಡ್ನಿ ಫೇಲ್ ಆದಾಗಲೇ ಕಾಲು ಊತ ಬರುತ್ತೆ, ಮುಖ ಊತ ಬರುತ್ತೆ, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದಾಗ ಕಿಡ್ನಿ 2 ಫೇಲ್ ಆಗಿಬಿಟ್ಟಿದೆ, ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳಿ, ಡಯಾಲಿಸ್ ಮಾಡ್ಕೊಳ್ಳಿ ಅಂತ. ಇನ್ನು ಕೆಲವ್ರಿಗೆ ಗೊತ್ತಿರುತ್ತೆ, ಅಯ್ಯೋ ನನಗೇನಾಗುತ್ತೆ, ಚೆನ್ನಾಗಿದ್ದೀನಿ, ಡಾಕ್ಟ್ರೇನು ಹೇಳ್ತಾ ಇರ್ತಾರೆ, ನಾನೇನು ತುಂಬ ಸ್ವೀಟ್ ತಿಂತೀನಾ? ತುಂಬ ಕಾಮನ್ ಕ್ವಶನ್ನು. ಸರ್ ನಾನು ಸ್ವೀಟ್ ತುಂಬ ರೇರ್ ಸರ್ ತಿನ್ನೋದು, ಫಂಕ್ಷನಲ್ಲಿ ಹಬ್ಬಗೆಂಬೆ ಅಂತ. ನಾವೇನು ವೆಸ್ಟ್ ಬೆಂಗಾಲು, ಕಲ್ಕತ್ತಾ ಆ ಥರ ದಿನಾಲೂ ಸ್ವೀಟ್ ತಿನ್ನೋ ಜನನೇ ಅಲ್ಲ ಸೌತ್ ಇಂಡಿಯಾದಲ್ಲಿ. ನಾವೆಲ್ಲ ತಿನ್ನೋದು ಹಬ್ಬ ಹರಿದಿನ ಇದ್ದಾಗ, ಬೇರೆಯವ್ರ ಮನೆ ಫಂಕ್ಷನ್ಗೆ ಹೋದಾಗ. ಆದರೆ ಆಗ ತಿಂದ್ರೂ ಅಫೆಕ್ಟ್ ಆಗುತ್ತೆ. ತಮಾಷೆ ಅಂದರೆ ನಮ್ಮ ದೇಶದಲ್ಲೇ ಕಲ್ಕತ್ತಾದಲ್ಲಿ ಸಕ್ಕರೆ ಕಾಯಿಲೆ ಕಡಿಮೆ ಇದೆ, ನಮ್ಮ ಬೆಂಗಳೂರಲ್ಲಿ, ಹೈದರಾಬಾದಲ್ಲಿ ಜಾಸ್ತಿ ಇದೆ. ಸೊ ಸ್ವೀಟ್ ತಿಂದರೆ ಬರುತ್ತೆ, ಯಾವಾಗಲೂ ಒಂದು ಸಲ ತಿಂದರೆ ಪರವಾಗಿಲ್ಲ, ಖಂಡಿತ ತೆಗೆದಾಕ್ಬಿಡಿ. ವರ್ಷಕ್ಕೊಂದು ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ಜೊತೆಗೆ ಕಣ್ಣಿನ ಪರೀಕ್ಷೆ. ಸಕ್ಕರೆ ಕಾಯಿಲೆಯಿಂದ ಕಣ್ಣಿನ ಒಳಭಾಗ ಹಾಳಾಗತ್ತೆ, ನರ ಹಾಳಾಗತ್ತೆ. ಅದು ಪೂರ್ತಿ ಹೋದ್ಮೇಲೆ, ಬ್ಲೈಂಡ್ ಆದಮೇಲೆ ಗೊತ್ತಾಗಿ ಏನೂ ಉಪಯೋಗ ಇಲ್ಲ. ನಿಮಗೆ ಗೊತ್ತಾಗೋ ಮೊದಲು, ಈವನ್ ನನ್ನ ಹತ್ರ ಬಂದು ನಾನು ಟಾರ್ಚ್ ಇಟ್ಟರು ಗೊತ್ತಾಗಲ್ಲ, ಕಣ್ಣಿನ ಡಾಕ್ಟ್ರು ಒಳಗಡೆ ನೋಡಬೇಕು, ಫಂಡೋಸ್ಕೋಪಿ ಅಂತೀವಿ. ಆವಾಗ ಡಯಾಬಿಟಿಕ್ ರೆಟಿನೋಪತಿ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಅಕಸ್ಮಾತ್ ಶುರು ಆದರೆ ಅದರಲ್ಲೂ ಸ್ಟೇಜಸ್ ಇದೆ, ನಾನ್ ಪ್ರೋಗ್ರೆಸಿವ್ ಅಂತ. NPDR ಇದ್ದರೆ ಅಬ್ಸರ್ವ್ ಮಾಡ್ತೀವಿ. PDR ಅಂತ ಪ್ರೋಗ್ರೆಸಿವ್ ಡಯಾಬಿಟಿಕ್ ರೆಟಿನೋಪತಿ ಶುರು ಆದರೆ ಲೇಸರ್ ಕೊಟ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸರಿ ಮಾಡಲಿಕ್ಕಾಗಲ್ಲ, ಆದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ವರ್ಷಕ್ಕೊಂದು ಸಲ ಆ್ಯನ್ಯುವಲ್ ಚೆಕಪ್ ತುಂಬ ಇಂಪಾರ್ಟೆಂಟು. ಇನ್ನು ಪ್ರಿವೆನ್ಷನ್, ಆಗಲೇ ಹೇಳ್ದಂಗೆ ವರ್ಷಕ್ಕೊಂದು ಸಲ ಚೆಕ್ ಮಾಡಿಸ್ಕೊಳ್ಳಿ. ಅಲ್ಲಿ ಬಾರ್ಡರ್ ಏನಿದ್ದರೆ ಪ್ರಿವೆಂಟ್ ಮಾಡಿ, ಅಕಸ್ಮಾತ್ ಜಾಸ್ತಿ ಇದ್ದರೆ ಟ್ರೀಟ್ಮೆಂಟ್ ಶುರು ಮಾಡಿ. ಇನ್ನು ಹಾರ್ಟ್ ಅಟ್ಯಾಕು, ನಾನು ಮೊದಲೇ ಹೇಳಿದೆ, ಹಾರ್ಟ್ ಅಟ್ಯಾಕ್ ತುಂಬ ಕಾಮನ್ನು ಸಕ್ಕರೆ ಕಾಯಿಲೆಯಲ್ಲಿ. ಸೈಲೆಂಟ್ MIಗಳು ಕಾಮನ್ನು, ರಿಕವರಿ ಸ್ಲೋ. ಅದರಿಂದ ನಮ್ಮ ಸಕ್ಕರೆನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಬರೋದು ಪ್ರಿವೆಂಟ್ ಮಾಡ್ಬೋದು. ಇನ್ನು ಕಾಂಪ್ಲಿಕೇಶನ್, ಈ ಕಡೆ ಇರೋದು ಗ್ಯಾಂಗ್ರೀನ್. ಇದು ಅಷ್ಟೇ, ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆ ಇದೆ, ಸರ್ ನಂಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆ ಅಂತ ತುಂಬ ಹೆದರ್ಕೊಂಡ್ಬಂದ್ಬಿಡ್ತಾರೆ ಸಕ್ಕರೆ ಕಾಯಿಲೆ ಇದ್ದವರು. ಇದು ಗಮನ ಇಟ್ಟೆ ನೋಡಿ, ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ಇವೆಲ್ಲ ನಾರ್ಮಲ್ ಫೋಟೋಸ್, ನಮ್ಮ ಕ್ಲಿನಿಕ್ ಬಂದಿರೋರ ಫೋಟೋಸು. ಕಪ್ಪಗಾಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ, ನೋವಿರಲ್ಲ, ಕಪ್ಪಗಾಗತ್ತೆ, ಮುಟ್ಟಿದ್ರೆ ಗೊತ್ತಾಗಲ್ಲ. ಕಪ್ಪು ಅಂದರೆ ಜೆಟ್ ಬ್ಲ್ಯಾಕ್ ಅಂತೀವಿ, ಪೂರ್ತಿ ಕಪ್ಪಗಾಗತ್ತೆ. ಸ್ವಲ್ಪ ಕೆಂಪಗಾಯಿತು, ಬೊಬ್ಬೆ ಥರ ಬಂತು, ಅವೆಲ್ಲ ಅರ್ಲಿ ಸ್ಟೇಜಸ್ಸು, ಗ್ಯಾಂಗ್ರೀನ್ ಅಲ್ಲ. ಇದಕ್ಕೆ ಕಾರಣ ಸಣ್ಣ ಪುಟ್ಟ ಗಾಯಗಳು. ನಾನಾಗಲೇ ಹೇಳ್ದಂಗೆ ಗೊತ್ತಾಗ್ದೇನೆ, ಚಪ್ಪಲಿ ತುಂಬ ಇಂಪಾರ್ಟೆಂಟು ಸಕ್ಕರೆ ಕಾಯಿಲೆಯಲ್ಲಿ. ಗಟ್ಟಿ ಹೊಸ ಚಪ್ಪಲಿ ಹಾಕ್ಕೊಂಬಿಡೋದು, ಉಜ್ಜತ್ತೆ, ನೋವಾಗತ್ತೆ. ಇಲ್ಲ ಬರಿಗಾಲಲ್ಲಿ ನಡೆಯೋದು, ಕಲ್ಲುಗಳಿರುತ್ತೆ, ನೋವಾಗತ್ತೆ. ಇಲ್ಲ ಬಿಸಿ ನೆಲದ ಮೇಲೆ, ನಮ್ಮಲ್ಲಿದ್ದಾರೆ ದೇವಸ್ಥಾನ ಸರ್ ಹೇಗೆ ಇದು ಮಾಡೋದು, ಬಿಟ್ಬಿಟ್ಟು ಹೋಗ್ಬಿಟ್ಟೆ, ಅಲ್ಲಿ ನೆಲ ಬಿಸಿಯಾಗಿಬಿಟ್ಟಿತ್ತು, ಸ್ವಲ್ಪ ಕೇರ್ ತಗೊಳ್ಳಿ. ಎಲ್ಲ ಕಡೆ ಆದಷ್ಟು ಚಪ್ಪಲಿ ಹಾಕ್ಕೊಳ್ಳಿ, ಮನೇಲಿ ಕೂಡ ಚಪ್ಪಲಿ ಹಾಕ್ಕೊಳ್ಳಿ. ದಿನಾಲೂ ಕಾಲು ನೋಡ್ಕೊಳ್ಳಿ. ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯಲ್ಲಿ ಏನಾಗುತ್ತೆ, ಹತೋಟಿಲಿ ಇಲ್ಲದೇ ಇದ್ದರೆ ಅಥವಾ ನಮ್ಗೆ ಗೊತ್ತಿಲ್ಲದೆ ಇದ್ದರೆ ನರಗಳು ಅಫೆಕ್ಟ್ ಆಗಿರುತ್ತೆ, ನೋವು ಬರಲ್ಲ, ಗೊತ್ತಾಗಲ್ಲ ಚುಚ್ಚಿದ್ದೆಲ್ಲನೂ. ಅದರಿಂದ ದಿನಾಲೂ ಒಂದು ಕಾಲು ನೋಡ್ಕೊಳ್ಳಿ. ಕಾಲು ಬೆರಳು ಸಂದಿಲಿ, ಎಸ್ಪೆಷಲಿ ಹೆಂಗಸರಿಗೆ ಕೆಸರು ಹುಣ್ಣಾಗತ್ತೆ. ಕೆಸರು ಹುಣ್ಣಾದರೆ ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಳಿ. ಇಲ್ಲದಿರೆ ಅಲ್ಲಿಂದ ಒಳಗಡೆ ಬ್ಯಾಕ್ಟೀರಿಯಾ ಹೋದರೆ ಇದೆಲ್ಲ 3 ದಿವಸದಲ್ಲಿ ಆಗ್ಬಿಡುತ್ತೆ. ಇಟ್ ಡಸಂಟ್ ಗಿವ್ ಯು ಮಚ್ ಟೈಮ್. ಇಲ್ಲ ಸರ್ ನಾವೇನು ಮೊದಲೆಲ್ಲ ಕಂಟ್ರೋಲಲ್ಲಿ ಇತ್ತು, ಇವಾಗೇನು ಹಿಂಗಾಗೋಯ್ತು, ಆ ಥರ ಅಲ್ಲ. ಸಣ್ಣ ಗಾಯ ಆಗುತ್ತೆ, ತಕ್ಷಣ ನೀವು ವೈದ್ಯರ ಹತ್ರ ಹೋಗಿದ್ರೆ 2-3 ದಿವಸದಲ್ಲಿ, ಇದು 3ನೇ ದಿವಸ ಇದು.
ಈ ಸ್ಟೇಜಲ್ಲಿ ಬಂದರೆ ಕಾಲು ಕಟ್ ಮಾಡಿ ತೆಗಿಲೇಬೇಕು, ಏನೂ ಮಾಡಲಿಕ್ಕಾಗಲ್ಲ. ಆದರೆ ಜಸ್ಟ್ 3 ದಿವಸ ಮೊದಲು ಬಂದಿದ್ದರೆ ಆ್ಯಂಟಿಬಯೋಟಿಕ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಶುಗರ್ ಕಂಟ್ರೋಲ್ ಮಾಡಿ, ಬೇಕು ಅಂದರೆ ಟೆಂಪ್ರರಿಯಾಗಿ ಇನ್ಸುಲಿನ್ ಕೊಟ್ಟು ಸರಿ ಮಾಡ್ಬೋದು. ಇನ್ನು ಬಲಗಡೆದು ಕಣ್ಣು ಒಳಗಡೆ ಅಫೆಕ್ಟ್ ಆಗಿರೋದು, ಒಳಗಡೆ ನರ ಅಫೆಕ್ಟ್ ಆಗುತ್ತೆ, ದೃಷ್ಟಿ ಹೋಗ್ಬಿಡುತ್ತೆ. ಇದು ಕಿಡ್ನಿ. 45% ಆಫ್ ಕಿಡ್ನಿ ಫೇಲ್ಯೂರ್ ಇಸ್ ಡ್ಯೂ ಟು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್, ಅನದರ್ 26% ಈಸ್ ಡ್ಯೂ ಟು ಅನ್ಕಂಟ್ರೋಲ್ಡ್ BP. ಹತೋಟಿ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಇಲ್ಲಿ ಕೂಡ ಅಷ್ಟೇ, ವರ್ಷಕ್ಕೊಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಫಸ್ಟ್ ಸ್ಟೇಜಲ್ಲಿ ಆಲ್ಬುಮಿನ್ ಗೊತ್ತಾಗುತ್ತೆ, ಆಮೇಲೆ ಕ್ರಿಯಾಟಿನಿನ್ ಬ್ಲಡ್ ಯೂರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಕ್ರಿಯಾಟಿನಿನ್ ಸ್ವಲ್ಪ ಜಾಸ್ತಿ ಆದಾಗ ನಾವು ಮಾತ್ರೆಗಳು ಕೊಟ್ಟು ಕಂಟ್ರೋಲ್ ಇಡ್ಬೋದು, ಸರಿ ಮಾಡ್ಬೋದು. ನಮ್ಮಲ್ಲಿ ಒಬ್ಬರು ಲೇಡಿ ಇದ್ದಾರೆ, ಮೊನ್ನೆ ಬಂದಿದ್ದರು, 6 ವರ್ಷದಿಂದ ಕ್ರಿಯಾಟಿನಿನ್ 2.1 2.2 ಚೆನ್ನಾಗಿ ಮೇಂಟೈನ್ ಆಗ್ತಾಯಿದೆ. ಆದರೆ ಅದಕ್ಕೆ ಅವರು ತಮ್ಮ ವಾಕಿಂಗ್ ಮಾಡೋದು ರಿಲೀಜಿಯಸ್, ಯಾವುದೇ ಇದು ಬರಲಿ, ಹಬ್ಬ ಇರಲಿ, ಬೆಳಡೊತ್ತು ವಾಕಿಂಗ್ ಮಾಡ್ತಾರೆ, ಶುಗರ್ ನೋಡ್ಕೋತಾ ಇರ್ತಾರೆ, ಕಂಟ್ರೋಲ್ ಮಾಡ್ಕೋತಾ ಇರ್ತಾರೆ, ಕಂಟ್ರೋಲ್ ಇರುತ್ತೆ. ಆ ಸ್ಟೇಜಲ್ಲಿ ಏನೂ ತೊಂದರೆ ಆಗೋಲ್ಲ. ಆದರೆ ಜಾಸ್ತಿ ಆಗ್ತಾ ಹೋದರೆ ತೊಂದರೆ ಆಗುತ್ತೆ. ಸೊ ಈಗ ಸಕ್ಕರೆ ಕಾಯಿಲೆ ಬಗ್ಗೆ ತುಂಬ ಕಾಮನ್ನು, ತುಂಬ ಜನಕ್ಕೆ ಡೌಟ್ ಇರುತ್ತೆ. ಕೆಲವು ಪ್ರಶ್ನೆಗಳು ತೊಗೋಬೋದು, ಹೇಳಿ. ಏನಾದ್ರು ತೊಂದರೆಗಳಿದ್ದರೆ, ಡೌಟ್ಗಳಿದ್ದರೆ ಕೇಳ್ಬೋದು. ಎಸ್, ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಮೇಡಮು. ಆರ್ಟಿಫಿಷಿಯಲ್ ಶುಗರ್ಸು ಆಯಿತು ಸರ್, ನಮಗೆ ಸಕ್ಕರೆ ಹಾಕೋಬೇಡಿ, ಬೆಲ್ಲ ಹಾಕೋಬೇಡಿ ಅಂತೀರಾ. ಸ್ವೀಟ್ನರ್ ಸಿಗುತ್ತೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸು. ದೇ ಆರ್ ಜನರಲಿ ಸೇಫ್. ಪ್ರೆಗ್ನೆನ್ಸಿಯವ್ರು ದಯವಿಟ್ಟು ತೊಗೋಬಾರ್ದು, ಪ್ರೆಗ್ನೆಂಟ್ ಇದ್ದವರು. ದೊಡ್ಡವ್ರಿಗೆ ಖಂಡಿತ ಹಾಕೋಬೋದು. ಅದು ಟ್ಯಾಬ್ಲೆಟ್ ರೂಪದಲ್ಲಿ ಬರುತ್ತೆ. 2 ಥರ ಬರುತ್ತೆ. ಒಂದು ಸ್ಯಾಕರಿನಿಕ್ ಸಿಗ್ತಾ ಇಲ್ಲ, ಆದರೆ ಬೇರೆ ಕೆಲವು ಶುಗರ್ ಫ್ರೀ ಆ ಥರ ಎಲ್ಲ ಸಿಗೋದು. ಅದನ್ನ ಬಾಯ್ಲ್ ಮಾಡಬಾರ್ದು. ಟೀ ಕಾಫಿ ಆದಮೇಲೆ, ಬಾಯ್ಲ್ ಆದಮೇಲೆ ಕಪ್ಪಿಗೆ ಹಾಕ್ಕೊಂಡು ಕುಡಿಬೋದು. ಪ್ಯಾಕೆಟು ಬರುತ್ತೆ, ಟ್ಯಾಬ್ಲೆಟು ಬರುತ್ತೆ. ಇನ್ನೊಂದು ಬೇರೆ ಥರ ಸುಕ್ರಲೋಸ್ ಅಂತ ಬಂದಿದೆ, ಕೆಲವು ಕಾಲ್ಟೇಮ್ ಅಂತಾಗಲಿ ಅಥವಾ ಶುಗರ್ ಫ್ರೀ ನ್ಯಾಚುರಲ್ ಆಗಲಿ ಬಂದಿದೆ. ಇದೇನು ಅಂದರೆ ಇದನ್ನ ಹಾಕಿಬಿಟ್ಟು ನೀವು ಸ್ವೀಟ್ ಮಾಡ್ಬೋದು, ಅಂದರೆ ಬಾಯ್ಲ್ ಮಾಡ್ಬೋದು. ನೀವು ಮೈಸೂರು ಪಾಕ್ ಮಾಡಬೇಕಾ, ಕುದಿಯತ್ತೆ, ಇದು ಮಾಡುತ್ತೆ, ಮಾಡ್ಬೋದು. ಸೊ ಅಡ್ವಾಂಟೇಜ್ ಏನು, ಟೇಸ್ಟ್ ಬರುತ್ತೆ. ಆ್ಯಂಡ್ ಮೊದಲೇನೋ ಒಂದಿಷ್ಟು ಡೌಟ್ ಇತ್ತು, ಅದು ಒಳ್ಳೆಯದಾ, ಹಾಗಾಗತ್ತಾ, ಕ್ಯಾನ್ಸರ್ ಬರ್ತಾವೆಲ್ಲ, ಇಲ್ಲ ಅಂತಾಗಿದೆ. ಆದರೆ ಒಂದು ಗಮನದಲ್ಲಿರಲಿ, ಅದು ಹಾಕ್ಕೊಂಡು ಸ್ವೀಟ್ ಮಾಡಿ ತಿಂದರೆ ಜೊತೆ ಕ್ಯಾಲರೀಸ್ ಬರುತ್ತೆ, ಫ್ಯಾಟ್ ಬರುತ್ತೆ. ಸೊ ಆದಷ್ಟು ಕಾಫಿಗೆ, ಟೀಗೆ ಓಕೆ, ಮಿಕ್ಕಿದ್ದಕ್ಕೆ ಸ್ವಲ್ಪ ಹುಷಾರಾಗಿರಿ. ಇನ್ನು ಕೆಲವು ದೊಡ್ಡ ದೊಡ್ಡ ಕಂಪ್ನಿ ಆಗಲಿ, ಕೆಲವು ಈಗ ಸಕ್ಕರೆ ಕಾಯಿಲೆ ಬೆಂಗಳೂರಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಅಂಗಡಿಗಳೇ ಇದೆ, ಡಯಾಬಿಟಿಸ್ ಸ್ವೀಟ್ ಅಂಗಡಿ, ಅದು ಇಲ್ಲಿ ಪಕ್ಕದಲ್ಲೂ ಒಂದಿದೆ. ಅಲ್ಲ, ಖಂಡಿತ ಫ್ರಮ್ ಸೇಫ್ಟಿ ಪಾಯಿಂಟ್ ಇಟ್ಸ್ ಕ್ವೈಟ್ ಓಕೆ. ಆದರೆ ಅದರಿಂದ ಕ್ಯಾಲರೀಸ್ ಬರುತ್ತೆ, ತುಂಬ ತಿನ್ನೋದಲ್ಲ. ಆದರೆ ಆ್ಯಸ್ ಎ ಸಬ್ಸ್ಟ್ಯೂಟ್ ಖಂಡಿತ ತಿನ್ಬೋದು. ಹೇಳಿ. ಹಾಂ, ಎಸ್ ಸರ್. ಹಾಂ, ಸ್ಟೀರಾಯ್ಡ್ ಸರ್ ತೊಗೊಳ್ಳೋಣ, ಒಂದು ನಿಮಿಷ ಇದು ತೊಗೊಂಬಿಟ್ಟು ತೊಗೊಳ್ಳೋಣ. ಸ್ಟೀರಾಯ್ಡ್ಸ್ ಅಂದರೆ ಈಗ ವಯಸ್ಸಲೋನ್, ಪ್ರೆಡ್ನಿಸಲೋನ್ ಆಗಲಿ, ಇನ್ನು ಕೆಲವಾಗಲಿ ಕೊಟ್ಟಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ 2 ಥರ ಹಾರ್ಮೋನ್ಗಳಿದೆ. ಇನ್ಸುಲಿನ್ನು ಇವೆಲ್ಲ ಏನು ಮಾಡುತ್ತೆ, ಸಕ್ಕರೆನ ಕಡಿಮೆ ಮಾಡುತ್ತೆ. ಅದೇ ಥರ GLP-1 ಇದೆ, ಇನ್ನೊಂದಿಷ್ಟಿದೆ. ಕೆಲವು ಹಾರ್ಮೋನು ಜಾಸ್ತಿ ಮಾಡುತ್ತೆ, ಗ್ಲೂಕಾಗಾನ್ ಇರ್ಬೋದು, ಸ್ಟೀರಾಯ್ಡ್ ಇರ್ಬೋದು. ನಮ್ಮ ದೇಹ ಏನು ಮಾಡ್ತೀವಿ, ಸ್ಟೀರಾಯ್ಡ್ ಏನು ಮಾಡ್ತೀವಿ, ಸ್ಟ್ರೆಸ್ ಹಾರ್ಮೋನ್ ಅಂತೀವಿ. ನಾನು 8 ಗಂಟೆ ಆಗ್ತಾ ಬಂದಿದೆ ಅಂತ ಕೆಲವು ಸ್ಲೈಡ್ ಕಟ್ ಮಾಡಿದೆ. ಸ್ಟ್ರೆಸ್ ಆದಾಗ, ಟೆನ್ಷನ್ ಆದಾಗ ಯಾಕೆ ಸಕ್ಕರೆ ಜಾಸ್ತಿ ಆಗುತ್ತೆ, ನಮ್ಮ ದೇಹದಲ್ಲಿ ಸ್ಟೀರಾಯ್ಡ್ ಜಾಸ್ತಿ ಆಗುತ್ತೆ. ಹಾಗೆ ಏನೋ ಒಂದು ಅಲರ್ಜಿ, ಸಿವಿಯರ್ ಅಲರ್ಜಿ ಆಯಿತು, ಸ್ಟೀರಾಯ್ಡ್ ಕೊಡ್ತೀವಿ. ಇನ್ನು ಕೆಲವು ಕಾಯಿಲೆಗಳಿಗೆ ನೀವು ಹೇಳಿದಾಗ ಸ್ಟೀರಾಯ್ಡ್ ಕೊಡ್ತೀವಿ, ಆವಾಗ ಶುಗರ್ ಜಾಸ್ತಿ ಆಗುತ್ತೆ. ಸ್ಟೀರಾಯ್ಡನ್ನು ಏನು ಮಾಡುತ್ತೆ, ಬಾಡಿಲಿ ಬ್ಲಡ್ ಶುಗರ್ನ ಜಾಸ್ತಿ ಮಾಡುತ್ತೆ, ಲಿವರಿಂದ ಜಾಸ್ತಿ ಲಿಬರೇಟ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಆದ್ದರಿಂದ ಸ್ಟೀರಾಯ್ಡ್ ತೊಗೊಳ್ಳುವಾಗ ಯಾವುದೇ ಕಾರಣಕ್ಕೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಸ್ಟೀರಾಯ್ಡ್ ಬೇಕಾದರೆ, ವೈದ್ಯರಿಗೆ ಹೇಳಿ ಸಕ್ಕರೆ ಕಾಯಿಲೆ ಇದೆ ಅಂತ, ನಾವೇನು ಮಾಡ್ತೀವಿ, ಕ್ಲೋಸಾಗಿ ಮಾನಿಟರ್ ಮಾಡ್ತೀವಿ, ಪದೇ ಪದೇ ಚೆಕ್ ಮಾಡ್ತೀವಿ. ಬೇಕು ಅಂದರೆ ಟೆಂಪ್ರರಿಯಾಗಿ ಇನ್ಸುಲಿನ್ ಕೊಡ್ತೀವಿ. ಈ ಸ್ಟೀರಾಯ್ಡಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಎಷ್ಟೋ ಸಲ ಅಲರ್ಜಿಗೆಲ್ಲ ನಾವು ಸ್ಟಾರ್ಟಿಂಗ್ ಜಾಸ್ತಿ ಡೋಸ್ ಕೊಡ್ತೀವಿ, ಆಮೇಲೆ ಕಮ್ಮಿ ಮಾಡ್ತಾ ಹೋಗ್ಬಿಡ್ತೀವಿ ಡೋಸು. ಆವಾಗ ಸಕ್ಕರೆ ಮೇಲೆ ಕೆಳಗೆ ಹೋಗುತ್ತೆ, ತುಂಬ ಇರುತ್ತೆ, ಸಡನ್ನಾಗಿ ಕಮ್ಮಿ ಆಗುತ್ತೆ. ನಮ್ಮಲ್ಲೊಬ್ಬರು ವೈದ್ಯರೇ ಇದ್ದರು, ಡಾಕ್ಟ್ರು, ಅವ್ರಿಗೆ ಇನ್ನೊಂದು ಕಾರಣಕ್ಕೆ ಸ್ಟೀರಾಯ್ಡ್ ಕೊಡಲೇಬೇಕಾಗಿತ್ತು. ಸಕ್ಕರೆ ಕಾಯಿಲೆ 170 180 ಇದ್ದದ್ದು 600ಕ್ಕೆ ಹೋಗ್ಬಿಡೋದು ಸ್ಟೀರಾಯ್ಡ್ ಕೊಟ್ಟ ತಕ್ಷಣ. ಸ್ಟೀರಾಯ್ಡ್ ನಿಲ್ಲಿಸಿದ ತಕ್ಷಣ 180ಕ್ಕೆ ಬರೋದು. ಅವಾಗೇನು ಮಾಡ್ತೀವಿ, ಪದೇ ಪದೇ ಟೆಸ್ಟ್ ಮಾಡಬೇಕಾಗತ್ತೆ, ಕ್ಲೋಸಾಗಿ ಮಾನಿಟರ್ ಮಾಡಬೇಕಾಗತ್ತೆ. ಬೇಕು ಅಂದರೆ ಸ್ವಲ್ಪ ಡೋಸ್ ಜಾಸ್ತಿ ಮಾಡಿ ಅಥವಾ ಇನ್ಸುಲಿನ್ ಕೊಟ್ಟು ಸರಿ ಮಾಡ್ಬೋದು. ಆದರೆ ಸ್ಟೀರಾಯ್ಡ್ ಬೇಕೇ ಬೇಕು ಅಂದರೆ ಸಕ್ಕರೆ ಕಾಯಿಲೆಯಲ್ಲೂ ಕೊಡ್ಬೋದು. ಇನ್ನೊಂದು ಇದೆ, ನಾನು ಆಗಲೇ ಹೇಳ್ದಂಗೆ ಇನ್ಸುಲಿನ್ ಆಟೋಇಮ್ಯೂನ್ ಡಿಸೀಸ್ ಬರುತ್ತೆ. ಸೊ 1-2 ಸ್ಟಡಿ ನಡೆದಿದೆ. ಮಕ್ಕಳಲ್ಲಿ ಬಂದಾಗ
ಬಾಡಿ ರೆಸಿಸ್ಟೆನ್ಸ್ ಆಟೋ ಬಾಡೀಸ್ ಆಗಿಬಿಟ್ಟು ಪ್ಯಾಂಕ್ರಸ್ ಹಾಳು ಮಾಡ್ತಾ ಇದೆಯಲ್ಲ, ಸ್ಟೀರಾಯ್ಡ್ ಕೊಟ್ಟರೆ ವಾಸಿ ಆಗುತ್ತಾ ಅಂತ ಸ್ಟಡೀಸ್ ನಡೀತಾ ಇದೆ, ಇನ್ನೂ ಪ್ರೂವ್ ಆಗಿಲ್ಲ, ಬಟ್ ಅದು ನಡೀತಾ ಇದೆ, ಸ್ಟೀರಾಯ್ಡಿಂದ ವಾಸಿ ಮಾಡೋಕ್ಕಾಗತ್ತಾ ಅಂತ. ಸರ್ ನೀವು ಹೇಳಿ ಸರ್. ಹಾಂ ಲೋ ಶುಗರ್, ಎಸ್ ಸರ್, ಥ್ಯಾಂಕ್ ಯು. ಲೋ ಶುಗರ್ ಇದು ಇಬ್ರಿಗೂ ಗೊತ್ತಿರಬೇಕು. ಒಂದು ಸಕ್ಕರೆ ಕಾಯಿಲೆ ಇರೋರಿಗೆ, ಇನ್ನೊಂದು ಸಕ್ಕರೆ ಕಾಯಿಲೆ ಮನೇಲಿ ಯಾರಿದ್ದರೂ ಅವ್ರಿಗೆ. ಸಕ್ಕರೆ ನಾನಾಗಲೇ ಹೇಳಿದೆ 60ರಿಂದ 100 ನಾರ್ಮಲ್ಲು, 60ರಿಂದ 140 ತಿಂದಮೇಲೆ ನಾರ್ಮಲ್ಲು. 60ಕ್ಕಿಂತ ಕೆಳಗೋದ್ರೆ ವಿ ಕಾಲ್ ಇಟ್ ಲೋ ಬ್ಲಡ್ ಶುಗರ್. ಲೋ ಬ್ಲಡ್ ಶುಗರ್ ಕಾಮನೆಸ್ಟ್ ಕಾಸ್ ಅಂದರೆ ನಾವು ಡಾಕ್ಟ್ರುಗಳು ಔಷಧಿ ಡೋಸ್ ಜಾಸ್ತಿ ಆಗುತ್ತೆ, ಅಥವಾ ನಾವು ಡೋಸ್ ಕರೆಕ್ಟಾಗಿ ಕೊಡ್ತೀವಿ, ಪೇಷಂಟ್ ಊಟ ಕಡಿಮೆ ಮಾಡ್ತಾರೆ, ಸಡನ್ನಾಗಿ ಡಯಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಸಡನ್ನಾಗಿ ತುಂಬ ವಾಕ್ ಮಾಡ್ತಾರೆ, ಅಥವಾ ಮರೆತು 2 ಟ್ಯಾಬ್ಲೆಟ್ ತೊಗೋತಾರೆ. ಎಸ್ಪೆಷಲಿ ಹಿರಿಯರು ಏನಾಗುತ್ತೆ, ಮಾತ್ರೆ ತೊಗೊಂಡಿರ್ತಾರೆ, ತೊಗೊಂಡಿದ್ದೀನೋ ಮರ್ತೋಗುತ್ತೆ, ಇನ್ನೊಂದು ತೊಗೊಂಡ್ಬಿಡ್ತಾರೆ. ಶುಗರು 60ಕ್ಕಿಂತ ಕಡಿಮೆ ಆದರೆ ಕೈ ನಡಕ ಬರೋಕ್ಕೆ ಶುರು ಆಗುತ್ತೆ, ಬೆವರು ಬರೋಕ್ಕೆ ಶುರು ಆಗುತ್ತೆ, ಕಿರಿಕಿರಿ ಆಗುತ್ತೆ ಮನಸ್ಸಿಗೆ, ತುಂಬ ಹಸಿವೆ ಆಗೋಕ್ಕೆ ಶುರು ಆಗುತ್ತೆ. ಅಕಸ್ಮಾತ್ ಆಗಲೂ ನಾವೇನು ತೊಗೊಳ್ಳದೇ ಇದ್ದರೆ ಪರ್ಸನ್ ಸ್ಟಾರ್ಟ್ಸ್ ಬಿಹೇವಿಂಗ್ ಅಬ್ನಾರ್ಮಲಿ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಕಾರ್ಡ್ ಇಟ್ಕೊಂಬಿಡಿ, ಸಕ್ಕರೆ ಕಾಯಿಲೆ ಇದ್ದವ್ರು ನಂಗೆ ಸಕ್ಕರೆ ಕಾಯಿಲೆ ಇದೆ, ದಯವಿಟ್ಟು ನನಗೆ ನಾನೇನಾದ್ರು ಜ್ಞಾನ ತಪ್ಪಿದ್ರೆ ಮಾಡಿದ್ರೆ ತಕ್ಷಣ ಶುಗರ್ ಕೊಡಿ ಅಂತ. ಯಾಕಂದರೆ ತುಂಬ ಲೋ ಆಗಿಬಿಟ್ರೆ ಪರ್ಸನ್ ಮೇ ಬಿಕಮ್ ಅನ್ಕಾನ್ಷಿಯಸ್, ಫಿಟ್ಸ್ ಬರೋಕ್ಕೆ ಶುರು ಆಗುತ್ತೆ. ನಮ್ಮಲ್ಲೊಂದು ಪೇಷಂಟು ಪಕ್ಕದ ಹಳ್ಳೀಲಿ ಬರುವಾಗ ಶುಗರ್ ಲೋ ಆಗಿ ಶುರು ಆಯಿತು. ಹೇಳಿದರು, ಮಗ ಬರ್ತಾಯಿದ್ದ ಪಕ್ಕದಲ್ಲಿ, ನನಗೆ ಒಂಥರ ಆಗ್ತಿದೆ ಕಣೋ, ಏನೋ ಕೊಡು ಅಂತ. ಬಸ್ ನಿಂತಾಗ ಅವನು ತಂದುಬಿಟ್ಟು ಏನೋ ಒಂದು ಅಲ್ಲಿ ಚಿಕ್ಕ ಗೂಡಂಗಡಿ ಇತ್ತಂತೆ, ಹಳ್ಳಿ ಬೆಂಗಳೂರು ಸುತ್ತ ಆ ಕಡೆಯಿಂದೆಲ್ಲ ಬರುವಾಗ ಏನೋ ಒಂದಿಷ್ಟು ಬಾಳೆಹಣ್ಣು ಸಿಕ್ತು, 1-2 ಕೊಟ್ಟ, ತಿಂದರು, ಮತ್ತೆ ಸ್ವಲ್ಪ ಬೆಟ್ರ್ ಆಯಿತು, ಮತ್ತೆ ಲೋ ಆಗಿ ಶುರು ಆಯಿತು, ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಬೆಂಗಳೂರು ಹತ್ರ ಬಂದಾಗ ಫಿಟ್ಸ್ ಬಂದು ಅಡ್ಮಿಟ್ಟಾಗಿ 30-20ಕ್ಕೆ ಬಂದುಬಿಡುತ್ತೆ ಶುಗರು. ಯಾಕೆ ಅಂದರೆ ಇಲ್ಲ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಏನೋ ಹಬ್ಬ ಇತ್ತು, ಹೊಟ್ಟೆ ಸರಿ ಇರಲಿಲ್ಲ ಅಂದ್ಬಿಟ್ಟು ಊಟನೇ ಬಿಟ್ಬಿಟ್ಟಿದ್ರು. ಅದು ಮಾತ್ರೆ ವರ್ಕ್ ಆಗ್ತಾ ಇರುತ್ತೆ ಹಿಂದಿಂದು ಮುಂದಿಂದು. ಸೊ ಹಸಿವೆ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾನಾಗಲೇ ಹೇಳಿದೆ, ನೀವು 2 ಸಲ 3 ಸಲ ಸಾಕಾಗಲ್ಲ, 5 ಸಲ ತೊಗೋಬೇಕು. ಯಾಕಂದರೆ ಬೆಳಗ್ಗೆ ನೀವು ತೊಗೊಂಡಿದ್ದು ಮಾತ್ರೆ ಗೊತ್ತಿರಲ್ಲ, ಇಟ್ ಸ್ಟಾರ್ಟ್ಸ್ ವರ್ಕಿಂಗ್ ವೆದರ್ ಯು ಟೇಕ್ ಫುಡ್ ಆರ್ ನಾಟ್. ಸಕ್ಕರೆ ಕಾಯಿಲೆ ಇಲ್ಲದೇ ಇದ್ದರೆ ಪ್ಯಾಂಕ್ರಿಯಾಸ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡುತ್ತೆ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಲೋ ಆಗೋಕ್ಕೆ ಶುರು ಆಗುತ್ತೆ. ಸೊ ಎಸ್ಪೆಷಲಿ ಕಾಯಿಲೆ ಇದ್ದವರು ಪ್ರೀ ಲಂಚ್ ಅಬ್ಸರ್ವ್ ಮಾಡಿ. 1 ಗಂಟೆ 2 ಗಂಟೆ ಊಟ ಮಾಡ್ತಿರ್ತೀರ, 1 ಗಂಟೆ ಆಗ್ತಾ ಸುಸ್ತಾಗುತ್ತಾ, ಕೈ ನಡಗಕ್ಕೆ ಶುರು ಆಗುತ್ತಾ, ಲೋ ಆಗ್ತಿರ್ಬೋದು. ಇಲ್ಲ 3 ಗಂಟೆಗೆ ಯಾಕೆ ಟೆಸ್ಟ್ ಮಾಡ್ತೀವಿ, ಲೋ ಆಗೋ ಚಾನ್ಸ್ ಇರುತ್ತೆ. ಸೊ ವಾಚ್ ಫಾರ್ ಶೇಕಿಂಗ್ ಆಫ್ ಹ್ಯಾಂಡ್ಸ್, ಸ್ವೆಟ್ಟಿಂಗ್, ಅಥವಾ ತುಂಬ ಕಿರಿಕಿರಿ ಆಗೋದು, ತುಂಬ ಹಸಿವೆ ಆಗೋದು. ಜಾಸ್ತಿ ಆದರೆ ಅಫ್ಕೋರ್ಸ್ ನಾನಾಗಲೇ ಹೇಳಿದಾಗೆ ಯೂರಿನ್ ಜಾಸ್ತಿ ಆಗುತ್ತೆ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಜಾಸ್ತಿ ಆದರೂ ಆಯಿತು, ಡಯಾಗ್ನೋಸ್ ಆಗದೆ ಜಾಸ್ತಿ ಆದರೂ ಆಯಿತು. ಯೂರಿನ್ ಜಾಸ್ತಿ ಆಗುತ್ತೆ, ತುಂಬ ಹಸಿವೆ ಆಗುತ್ತೆ, ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಫಂಗಲ್ ಇನ್ಫೆಕ್ಷನ್ಸು, ಬೇರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಹೈಪರ್ ಗ್ಲೈಸಿಮಿಯಾ. ಹೈಪರ್ ಅಂದರೆ ಲ್ಯಾಟಿನಲ್ಲಿ ಜಾಸ್ತಿ, ಹೈಪೋಗ್ಲೈಸಿಮಿಯಾ ಅಂದರೆ ಲೋ ಶುಗರ್. ಹೇಳಿ ಸರ್. ಸಕ್ಕರೆ ಕಾಯಿಲೆ ತಂದೆ ತಾಯಿಗಿದ್ದರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ. ಟೈಪ್ 1 ಇದ್ದರೆ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ. ಆದರೆ ಜಾಸ್ತಿ ಅಂದರೆ ಎಷ್ಟು, 15%. ಆದ್ದರಿಂದ ತಂದೆ ತಾಯಿಗೆ ನಾವು ತಂದೆ ತಾಯಿನ ಬದಲಾಯಿಸೋಕ್ಕಾಗಲ್ಲ. ಆದರೆ ತಂದೆ ತಾಯಿಗಿದ್ದರೆ ಇಲ್ಲ ಅಲ್ಲೊಂದು ಅರ್ಥ ಇದೆ, ನಮ್ಮ ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಇದ್ದರೆ ನಾನು 25 ವರ್ಷದಿಂದ ಚೆಕ್ ಮಾಡೋಕ್ಕೆ ಶುರು ಮಾಡಬೇಕು, ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಮನೇಲಿ ಎಲ್ರಿಗೂ ಇದ್ದರೆ ನಿಮಗೆ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ. ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗಿದ್ದರೆ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ. ಐಡೆಂಟಿಕಲ್ ಟ್ವಿನ್ ಇದ್ದು ಅವನಿಗಿದ್ದರೆ ನಿಮಗೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ. ಅದರಿಂದ ಯು ಹ್ಯಾವ್ ಟು ಚೆಕ್ ಮೋರ್ ಫ್ರೀಕ್ವೆಂಟ್ಲಿ. ಹೇಳಿ ಸರ್. ಯಾವಾಗ? ರಾತ್ರಿ ಮಲಗಿದಾಗ. ಅದೇ ರಾತ್ರಿ ಮಲಗಿದಾಗ ಅಥವಾ ಓಡಾಡಿದಾಗಲ? ಅದು ಸಕ್ಕರೆ ಕಾಯಿಲೆಯಲ್ಲಿ ಏನಾಗುತ್ತೆ, ಶುಗರ್ ಜಾಸ್ತಿ ಇದ್ದರೆ ನರಗಳಿಗೆ ಅಫೆಕ್ಟ್ ಆಗುತ್ತೆ. ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತೀವಿ. ನಾನು ಆಗಲೇ ಹೇಳಿದೆ ಗ್ಯಾಂಗ್ರೀನು ಇದು ಯಾಕಾಗುತ್ತೆ, ಕಾಲು ಯಾಕೆ ನೋಡ್ಕೊತೀವಿ. ಡಯಾಬಿಟಿಕ್ ಕೂತ್ಕೊಳ್ಳಿ ಸರ್. ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತ. ಅದು ಅರ್ಲಿ ಸ್ಟೇಜಲ್ಲಿ ಏನಾಗುತ್ತೆ, ನರ ಎಳೆದಂಗೆ, ಶಾಕ್ ಹೊಡೆದಂಗೆ, ಜುಮ್ ಅನ್ನೋದು, ಕಾಲು ಉರಿ ಬರೋದು ಶುರು ಆಗುತ್ತೆ. ಆ ಸ್ಟೇಜ್ನಲ್ಲಿ ನಾವೇನು ಮಾಡ್ತೀವಿ, ಕೆಲವು ಟೆಸ್ಟ್ಗಳಿದೆ, ವೈಬ್ರೇಷನ್ ಸೆನ್ಸ್ ನೋಡ್ತೀವಿ, ಅಥವಾ ಹಾಟು ಕೋಲ್ಡು ಟಚ್ ಎಷ್ಟು ಗೊತ್ತಾಗುತ್ತೆ ಅಂತ ನೋಡ್ತೀವಿ. ಗೊತ್ತಾಗುತ್ತೋ ಇಲ್ವೋ, ಟಚ್, ಫೈನ್ ಟಚ್ ಅಂತ ಬರುತ್ತೆ, ಮಾನೋಫಿಲ್ಮೆಂಟ್ ಅಂತ ಇಟ್ಟು ನೋಡ್ತೀವಿ, ಗೊತ್ತಾಗತ್ತಾ ಅಂತ. ಅರ್ಲಿ ಸ್ಟೇಜಲ್ಲಿ ವಿ ಕ್ಯಾನ್ ಡಯಾಗ್ನೋಸ್. ಇಲ್ಲಿ ಪ್ರಿವೆನ್ಷನ್ಗೆ ಶುಗರ್ ಕಂಟ್ರೋಲ್ ಇರಬೇಕು. ಅನ್ಫಾರ್ಚುನೇಟ್ಲಿ ಆಗೋಗಿರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಯಾವುದು ಡ್ಯಾಮೇಜು. ಉರಿ ಕಂಟ್ರೋಲ್ ಮಾಡೋಕ್ಕೆ ವಿ ಹ್ಯಾವ್ ಗಾಟ್ ಮೆಡಿಸಿನ್ಸ್. ಕೆಲವು ಅಮಿಟ್ರಿಪ್ಲಿನ್ ಗ್ರೂಪ್ ಇದೆ, ಕಾರ್ಬಾಮazepine ಗ್ರೂಪ್ ಇದೆ, ಅವೆಲ್ಲ ತೊಗೊಂಡ್ರೆ ಉರಿ ಕಂಟ್ರೋಲ್ ಬರುತ್ತೆ. ಆದರೆ ಇದು ವಾರ್ನಿಂಗ್ ಇದ್ದಂಗೆ.
ಎಳ್ದಂಗೆ ಆಗುತ್ತೆ, ಉರಿ ಬರ್ತಿದೆ ಅಂದರೆ ನರ ಇನ್ನೂ ಜೀವಂತವಾಗಿದೆ, ಆದರೆ ಸಕ್ಕರೆ ಜಾಸ್ತಿ ಇದೆ ಅಂತ ಕಂಟ್ರೋಲ್ ಮಾಡಲೇಬೇಕು. ಅಕಸ್ಮಾತ್ ನೀವು ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಉರಿಯೆಲ್ಲ ಹೋಗ್ಬಿಡುತ್ತೆ, ಆದರೆ ಸೆನ್ಸೇಷನು ಹೋಗ್ಬಿಡುತ್ತೆ. ತುಂಬಾ ಡೇಂಜರ್ ಅದು. ನೀವು ಒಂದೊಂದು ಹೆಜ್ಜೆನೂ ನೋಡ್ಕೊಂಡಿಡಬೇಕು, ಯಾಕಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಇಂಬ್ಯಾಲೆನ್ಸ್ ಬರುತ್ತೆ, ಬೀಳೋ ಚಾನ್ಸ್ ಜಾಸ್ತಿ, ಗಾಯಗಳು ಗೊತ್ತಾಗಲ್ಲ, ಚಪ್ಪಲಿ ಉಜ್ಜಿ ಗಾಯ ಆಗಿ ರಕ್ತ ಸುರಿದು ಗೊತ್ತಾಗಲ್ಲ, ಅದು ತುಂಬ ಕಷ್ಟ. ಇನ್ನು ಕೆಲವು ಸಲ ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿಲ್ ಆಗುತ್ತೆ, ಎಸ್ಪೆಷಲಿ ವೆಜಿಟೇರಿಯನ್ಸಲ್ಲಿ. ಸೊ B12 ಬಿ ಕಾಂಪ್ಲೆಕ್ಸು ಕಮ್ಮಿ ಇದ್ದರೂ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಉರಿ ಎಳೆಯೋದಿದ್ದರೆ ಬಿ ಕಾಂಪ್ಲೆಕ್ಸು, ಜೊತೆಗೆ ಜಾಸ್ತಿ ಇದ್ದರೆ ಕಂಟ್ರೋಲಿಂಗ್ ಇದು ಕೊಡ್ತೀವಿ. ಮೂಲ ಕಾರಣ ಸರಿ ಮಾಡೋದು ತುಂಬ ಇಂಪಾರ್ಟೆಂಟು. ಸರಿ ಹೇಳಿ. ಹೌದು, ಇಲ್ಲಿ ಎರಡು ಥರ ನೋಡೋಣ. ಒಂದು ಕಂಪಲ್ಸರಿ, ಆಯಿತಾ, ನಾವೊಂದು ಧರ್ಮ ಏನೋ ನಾನು ನಂಬ್ಕೊಂಬಂದಿದ್ದೀನಿ, ನಾನು ಮಾಡಲೇಬೇಕು, ಇಲ್ಲದ್ರೆ ನನಗೆ ಮನಸ್ಸಿಗೆ ಇನ್ನೂ ತೊಂದರೆ ಆಗುತ್ತೆ. ಇನ್ನೊಂದು ಹೆಚ್ಚು ಕಮ್ಮಿ ಏನೋ ಇಲ್ಲ, ವಾರಕ್ಕೊಂದ್ಸಲ ನಾನು ಉಪವಾಸ ಮಾಡ್ತೀನಿ ಸರ್, ಖಂಡಿತ ಬೇಡ. ಈ ಕಡೆ ಉಪವಾಸನೂ ಬೇಡ, ಹಬ್ಬನೂ ಬೇಡ. ನೋ ಫಾಸ್ಟ್ ನೋ ಫೀಸ್ಟ್ ಅಂತ ಜಾಸ್ಲಿನ್ ಅಂದ್ಬಿಟ್ಟು ಒಬ್ಬರು ಫೇಮಸ್ ಡಯಾಬಿಟಿಕ್ ಸೆಂಟರ್ ಇದೆ ಅಮೇರಿಕಾದಲ್ಲಿ, ಜಾಸ್ಲಿನ್ ಡಯಾಬಿಟಿಕ್ ಸೆಂಟರ್ ಅಂತ. ನಮ್ಮ ಸಕ್ಕರೆ ಕಾಯಿಲೆ ಬಗ್ಗೆ ಈಗಿನ 20ನೇ ಶತಮಾನದಲ್ಲಿ ಈಸ್ ದ ಹೈಯೆಸ್ಟ್ ಇದು ಅಂತ ಹೇಳ್ಬೋದು. ಅವ್ರು ಹೇಳಿದ್ದಾರೆ ನೋ ಫಾಸ್ಟ್ ನೋ ಫೀಸ್ಟ್ ಅಂತ. ಅದು ಒಂದು ಎಂಡು. ಓಕೆ, ಹೇಳೋದು ಈಸಿ, ಪ್ರಾಕ್ಟಿಕಲಿ ಆಗುತ್ತಾ? ಅವಾಗ ಏನು ಮಾಡೋದು, ಒಂದು ಜನರಲ್ ಕಂಟ್ರೋಲ್ ಇದೆ ಅಂದ್ಕೊಳ್ಳಿ, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇದ್ದರೆ ವೈದ್ಯರ ಹತ್ರ ಹೇಳಿ, ನಮ್ಮಲ್ಲಿ ಈ ಥರ ಮೊದಲೆಲ್ಲ ಪ್ಲ್ಯಾನ್ ಇರುತ್ತಲ್ವ, ಇನ್ನು 4 ದಿವಸಕ್ಕೆ ವೈದ್ಯಕ ಇದೆ, ಈ ಥರ ಮಾಡಬೇಕು ಅಂತ. ನಾವೇನು ನೋಡ್ತೀವಿ, ನೀವು ಏನು ತೊಗೋತಾ ಇದ್ದೀರಾ, ಎಷ್ಟು ತೊಗೋತಾ ಇದ್ದೀರಾ ಅಂತ. ಸಿಂಪಲ್ ಗ್ರೌಂಡ್ ರೂಲ್ ಏನು ಅಂದರೆ, ಇಫ್ ಪೇಷಂಟ್ ಇಸ್ ಸೀರಿಯಸ್, ಬೇರೆ ಏನೋ ತುಂಬ ನ್ಯೂಮೋನಿಯಾ ಆಗಿದೆ, ಇನ್ನೇನೋ ಕಾಯಿಲೆ ಇದೆ, ಬೇಡವೇ ಬೇಡ ಅಂತ ಹೇಳ್ತೀವಿ. ಆವಾಗ ಧರ್ಮನೂ ಹೇಳುತ್ತೆ, ನಮ್ಮಲ್ಲಿ ಶಕ್ತಿ ಇದ್ದರೆ ಮಾತ್ರ ಮಾಡಿ ಅಂತಲೇ ಹೇಳುತ್ತೆ. ಯಾವ ಧರ್ಮನೂ ನಿಮಗೆ ತೊಂದರೆ ಮಾಡ್ಕೊಂಡು ಮಾಡಿ ಅಂತ ಹೇಳಲ್ಲ. ಇನ್ನೊಂದು, ಓಕೆ ಎಲ್ಲ ಚೆನ್ನಾಗಿದೆ ಅಂದರೆ ಆವಾಗ ಏನು ಮಾಡ್ತೀವಿ, ಕೆಲವು ಪ್ರೀವಿಯಸ್ ಡೋಸಸ್ನ ಕಮ್ಮಿ ಮಾಡ್ತೀವಿ, 50% ಮಾಡ್ತೀವಿ. ಆಮೇಲೆ ಇನ್ನೊಂದು ಥರ ನೋಡ್ಬೋದು, ಕೆಲವು ಸಲ ಏನಾಗುತ್ತೆ, ನಮ್ಮಲ್ಲಿ ಒಂದು ಇದು ಕೂಡ ಇದೆ, ಉಪವಾಸ ಮಾಡಿಬಿಟ್ಟು ಮಂಗನ ಉಪವಾಸ ಜಾಸ್ತಿ ತಿನ್ಬಿಡ್ತೀವಿ ಅಂತ. ಕೆಲವು ಅಲೋ ಇರುತ್ತೆ ಫುಡ್ಡು, ಉಪವಾಸದಲ್ಲಿ ಕೆಲವು ಅಲೋ ಇದ್ದರೆ, ಕ್ಯಾಲರೀಸ್ ಅಷ್ಟೇ ಬಂದರೆ ಇಟ್ ಈಸ್ ಅಲೋಡು. ಸೊ ಮಾಡಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ಎಸ್ಪೆಷಲಿ ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಪಬ್ಲಿಷ್ ಸ್ಟಡೀಸ್. ಈಗ ಬರುತ್ತೆ, ರಂಜಾನ್ ಮಂತ್ ಬರುತ್ತಲ್ಲ, ಮುಸ್ಲಿಂ ಬಾಂಧವರು ನಾವು ರಾತ್ರಿ ಎಲ್ಲ ಊಟ ಮಾಡ್ತೀವಿ, ಬೆಳಗ್ಗೆ ಎಲ್ಲ ಡೇ ಟೈಮಲ್ಲಿ ಖಾಲಿ ಇರ್ತೀವಿ ಅಂತ. ಅದಕ್ಕೆ ನಾವು ಡೋಸ್ ಅಡ್ಜಸ್ಟ್ ಮಾಡಲಿಕ್ಕೆಲ್ಲ ತುಂಬ ಸ್ಟಡೀಸ್ ಇದೆ, ಯಾಕಂದರೆ ತುಂಬ ಜನ ಮಾಡೋದ್ರಿಂದ ಅದರಲ್ಲಿ ಸ್ಟಡೀಸ್ ಇದೆ, ಮೆಥಡ್ಸ್ ಇದೆ, ಟೈಮಿಂಗು ಇದು ಅಡ್ಜಸ್ಟ್ ಮಾಡ್ತೀವಿ. ಸೊ ಖಂಡಿತ ಮಾಡ್ಬೋದು. ದಯವಿಟ್ಟು ವೈದ್ಯರಿಗೆ ಒಂದು ವಾರ ಟೈಮ್ ಕೊಡಿ ನಮಗೆ. ನಾವೇನು ಮಾಡ್ತೀವಿ, ಫಸ್ಟ್ ಈಗ ಎಷ್ಟಿದೆ ನೋಡ್ತೀವಿ, 400 ಇವತ್ತು ಬಂದಿದ್ರು, 499, ಖಂಡಿತ ಏನೂ ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಅಕ್ಸೆಪ್ಟು. ಇಲ್ಲ 45-50 ಬಂದುಬಿಟ್ಟಿದೆ, ಅವಾಗೂ ಬೇಡ. ಇಲ್ಲದೇ ಇದ್ದರೆ ಉಪವಾಸ ಅಲೋಡು, ವೈದಿಕ ಇದು ಯಾವುದೇ ಮೇಜರ್ ಇದ್ದಾಗ ಅದಕ್ಕೆ ಸ್ವಲ್ಪ ಹೊಂದಾಣಿಕೆ ಮಾಡಬೇಕಾಗತ್ತೆ. ಬೆಳಗ್ಗೆ ಮಾತ್ರೆ ಬಿಟ್ಟು ರಾತ್ರಿ ತೊಗೊಳ್ಳೋದು, ಡೋಸ್ 50% ಕಡಿಮೆ ಮಾಡೋದು, ಇನ್ಸುಲಿನ್ ಸ್ವಲ್ಪನೇ ಕೊಡೋದು. ಬಟ್ ನಿಮ್ಮ ಕುಟುಂಬ ವೈದ್ಯರಿಗೆ, ನಿಮ್ಮ ರೆಗ್ಯುಲರ್ ವೈದ್ಯರಿಗೆ ಒಂದು ಐಡಿಯಾ ಇರುತ್ತೆ, ಇವರಿಗೆ ಯಾವ ಥರ ಕಂಟ್ರೋಲ್ ಇದೆ ಅಂತ. ಡಯಾಬಿಟೀಸಲ್ಲಿ ಏನು ಅಂದರೆ, ಪ್ರತಿಯೊಬ್ಬರು ಡಯಾಬಿಟೀಸು ಬೇರೆ ಥರ. ನಿಮ್ಮ ಶುಗರು 200 ಇರ್ಬೋದು, ಇನ್ನೊಬ್ರದ್ದು 200 ಇರ್ಬೋದು, ಕೆಲವ್ರದ್ದು ನೀವು ನಮ್ಮದೇ ಇರ್ಬೋದು. 400 ಯೂನಿಟ್ ಬಂದು 400 ಶುಗರ್ ಶುರುವಾದವ್ರನ್ನ 4 ಯೂನಿಟ್ನಲ್ಲಿ ಕಂಟ್ರೋಲ್ ಮಾಡಿದ್ದೀನಿ. 4 ಯೂನಿಟು ಇಷ್ಟೇ ಎಷ್ಟು ಇನ್ಸುಲಿನ್ನು. ಇನ್ನು ಕೆಲವ್ರಿಗೆ 250 ಇರುತ್ತೆ, ದಿನಕ್ಕೆ 3 ಸಲ ಇನ್ಸುಲಿನ್ ಬೇಕಾಗತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಮಾಡಿ ಮಾನಿಟ್ರ್ ಮಾಡಿ. ಇಲ್ಲಿ ಗ್ಲೂಕೋಮೀಟರ್ ಹೆಲ್ಪ್ ಆಗುತ್ತೆ. ನೀವು ಆ್ಯಕ್ಚುಲಿ ಈ ಮೊಮೆಂಟಲ್ಲಿ ಎಷ್ಟಿದೆ ನೋಡ್ಬಿಡ್ಬೋದು, ಅಟ್ಲೀಸ್ಟ್ ಒಂದು ಆ್ಯಕ್ಷನ್ ತೊಗೋಬೋದು. ತುಂಬ ಲೋ ಆಯಿತಾ, 40 ಆಯಿತಾ, ರಿಸ್ಕ್ ಆಗಲ್ಲ. ಸರಿ ಹೇಳಿ. ಹಾಂ, ಫ್ರೂಟ್ಸ್ ಬಗ್ಗೆ ನೋಡೋಣ. ಆ್ಯಪಲ್ ಎ ಡೇ, ಸಡನ್ಲಿ ಎನಿ ಫ್ರೂಟ್ ಎ ಡೇ. ಆ್ಯಕ್ಚುಲಿ ನಮ್ಮ ಪ್ರೊಫೆಸರ್ ಒಬ್ಬರಿದ್ದರು ಮೈಸೂರಲ್ಲಿ, ಅವ್ರು ಹೇಳ್ತಾಯಿದ್ರು, ಅಯ್ಯೋ ಅಮೇರಿಕಾದವ್ರು ಸುಮ್ಮನೆ ಆ್ಯಪಲ್ ಅಂತಾರೆ, ಸೀಬೆಹಣ್ಣು ತಿನ್ನು ಇನ್ನೂ ಬೆಟ್ರು ಅಂತ. ಹೀಸ್ ಕರೆಕ್ಟ್. ಸೀಬೆಕಾಯಿನಲ್ಲಿ ಪರಂಗಿ ಹಣ್ಣು, ಪೇರು ಹಣ್ಣು ಅಂತೀವಲ್ಲ, ಅದರಲ್ಲಿ ಇಟ್ ಕಂಟೇನ್ಸ್ ಮೋರ್ ಬೆಟರ್ ವೈಟಮಿನ್ಸ್ ದ್ಯಾನ್ ಆ್ಯಪಲ್. ಬಟ್ ಎನಿ ಫ್ರೂಟ್ ಪರ್ ಡೇ ಈಸ್ ಹೆಲ್ಪ್ಫುಲ್ ಇನ್ ಜನರಲ್. ಸಕ್ಕರೆ ಕಾಯಿಲೆ ಇದ್ದವ್ರು ಏನು ಮಾಡ್ತೀವಿ, ಸ್ಮಾಲ್ ಕ್ವಾಂಟಿಟಿ ತೊಗೊಳ್ಳಿ ಫ್ರೂಟು. ಸೇ ಹಾಫ್ ಆ್ಯಪಲ್. ಫ್ರೂಟ್ ಖಂಡಿತ ಬೇಕು, ವೈಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು. ಸೊ ಆ್ಯಪಲ್ ಆದರೆ ಅರ್ಧ, ಬಾಳೆಹಣ್ಣಾದರೆ ಚಿಕ್ಕದು, ಆಮೇಲೆ ಆರೆಂಜು ಮೋಸಂಬಿ ಆದರೆ ತೊಳೆ ಸಮೇತ ಒಂದೊಂದು ತಿನ್ಬೋದು. ಪರಂಗಿ ಹಣ್ಣಾದರೆ 1 ಪೀಸು,
ಅದು ಒಂದು ಕೆಲವರು ಪರಂಗಿ ಹಣ್ಣು ಒಳ್ಳೆಯದು ಸಹ ಜಾಸ್ತಿ ತಿಂತೀವಿ, ಖಂಡಿತ ಬೇಡ. 1 ಪೀಸು, ಕಲ್ಲಂಗಡಿ ಹಣ್ಣು 1 ಪೀಸು, ದ್ರಾಕ್ಷಿ ಆದರೆ 6-8. ಇನ್ನು ಬೇಡವಾದ್ದೇನು, ಸೀತಾಫಲ, ರಾಮಫಲ ಬೇಡ, ಯೂಶಲಿ ಯಾರು ತಿನ್ನಲ್ಲ, ಬಟ್ ಬೇಡ. ಮಾವಿನ ಹಣ್ಣು ದಯವಿಟ್ಟು ಬೇಡ, ಸಪೋಟ ಬೇಡ. ಜಾಕ್ ಫ್ರೂಟು 2-3 ತಿನ್ಬೋದು. ಹೇಳಿ ಸರ್. ಹೌದು ಸರ್, ಬರೋ ಚಾನ್ಸಸ್ ಇರುತ್ತೆ. 10 to 15% ರಿಸ್ಕ್ ಇರುತ್ತೆ. ಆದರೆ ತಪ್ಪಿಸ್ಬೋದು, ಲೈಫ್ ಸ್ಟೈಲ್ ಜಾಸ್ತಿ ಇದು ಮಾಡ್ಬೋದು. ಅಲ್ಲ, ನಿಮ್ಗೆ ಸಕ್ಕರೆ ಕಾಯಿಲೆ ಇಲ್ಲದೇ ಇದ್ದರೆ ದಯವಿಟ್ಟು ಇಲ್ಲ, ಲೆಕ್ಚರ್ ಆದಮೇಲೆ ಇಲ್ಲೇ ನಾನು ನೋಡೋಣ ಏನಾಗಿದೆ ನೋಡೋಣ. ಎಲ್ಲ ಕಾಯಿಲೆನೂ ಸಕ್ಕರೆಯಿಂದ ಅಂತಲ್ಲ, ನರಗಳು ಬಂದರೆ ಸಕ್ಕರೆಯಿಂದ ಅಂತಲ್ಲ, ಬೇರೆ ಕಾರಣಗಳಿರುತ್ತೆ. ಹೇಳಿ ಸರ್. ಖಂಡಿತ ಇಲ್ಲ. ಆ್ಯಕ್ಚುಲಿ ಸ್ಟಡೀಸ್ ಇದೆ, ನಮ್ಮಲ್ಲಿ ಸುಮಾರು ಜನ ಪೇಷಂಟ್ ತೊಗೊಂಡಿದ್ರು. ಅದು ನೋಡಿರ್ಬೋದು, ಮಾರ್ನಿಂಗ್ ವಾಕರ್ ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ. ಅದು ಹೆಸರು ವಾಕರ್, ಆ್ಯಕ್ಚುಲಿ ಅದು ಮಾಡೋದು ಶೇಕರ್. ಇಟ್ ಈಸ್ ಎ ಮಾರ್ನಿಂಗ್ ಶೇಕರ್. ಈ ಥರ ಹಿಂಗೆ ಕಾಲನ್ನ ಅಲ್ಲಾಡ್ಸತ್ತೆ ಅಷ್ಟೇ. ಖಂಡಿತ ಉಪಯೋಗ ಆಗಲ್ಲ. ದ ಎನರ್ಜಿ ಎಕ್ಸ್ಪೆಂಡಿಚರ್ ಇಸ್ ವೆರಿ ಲೆಸ್. ಮಲಗಿಬಿಟ್ಟು ಕಾಲು ಸುಮ್ಮನೆ ಹಿಂಗೆ ಶೇಕ್ ಮಾಡೋದಾದ್ರೆ ಖಂಡಿತ ಅಷ್ಟು ಮ್ಯಾಜಿಕ್ ಯಾವುದೂ ಇಲ್ಲ. ಸ್ವಲ್ಪ ಕಷ್ಟಪಡಬೇಕು. ನನಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ವರ್ಷ ಪೂರ್ತಿ ಓದಬೇಕು, ಕಷ್ಟಪಡಬೇಕು. ಇನ್ನೊಂದು ಮೆಡಿಕಲ್ ರೀಸನ್ಸು, ಕಾಲು ಆಪ್ರೇಷನ್ ಆಗಿದೆ, ಇಲ್ಲ ಗ್ಯಾಂಗ್ರೀನ್ ಆಗಿದೆ, ಕಾಲಲ್ಲಿ ಹುಣ್ಣಾಗಿದೆ, ಒಂದು ವ್ಯಾಯಾಮಗಳು ಮಾಡ್ಬೋದು. ಅಪ್ಪರ್ ಬಾಡಿ ಕೂತ್ಕೊಂಡು ಮಾಡ್ಬೋದು, ಆ್ಯಕ್ಟಿವ್ ಆಗಿರ್ಬೋದು, ಕೂತ್ಕೊಂಡೇ ಮಾಡ್ಬೋದು, ಎಸ್ಪೆಷಲಿ ಏಜ್ ಆದವ್ರಿಗೆ. ಇನ್ನೊಂದು ಟ್ರೆಡ್ಮಿಲ್ ಇಸ್ ಒನ್ ಆಪ್ಷನ್. ಸ್ವಲ್ಪ ಇಫ್ ಐ ಕ್ಯಾನ್ ಆಫರ್, ದುಡ್ಡಿದ್ದರೆ ಟ್ರೆಡ್ಮಿಲ್ ತೊಗೋಬೋದು. ಟ್ರೆಡ್ಮಿಲಲ್ಲಿ ಏನಾಗುತ್ತೆ, ಅದು ಪಟ್ಟಿ ಮೂವ್ ಆಗ್ತಿರುತ್ತೆ, ಅದ್ರ ಮೇಲೆ ನೀವು ನಡಿಬೋದು. ಅಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಯಾರಿಗೂ ಕಾಯಬೇಕಾಗಿಲ್ಲ. ಹೆಂಗಸರಿದ್ದಾರೆ ಸರ್, ಜೊತೆಯಲ್ಲಿ ಯಾರೂ ಇಲ್ಲ, ಬೆಂಗಳೂರಲ್ಲಿ ಕಷ್ಟ, ಚೈನ್ ಸ್ನ್ಯಾಚರು, ಇದು ಎಲ್ಲ ಪ್ರಾಬ್ಲಮ್ ಇದೆ, ಮಳೆ ಬರುತ್ತೆ, ನಾಯಿಗಳಿವೆ, ಅದು ಹೆಲ್ಪ್ ಆಗುತ್ತೆ. ಇನ್ನೊಂದು ಸಾಫ್ಟ್ವೇರ್ ಅವರ ಇದಾಗಲಿ ಟೈಮ್ ಇರಲ್ಲ, ನಾವು ಮನೆಗೆ ಬರೋದೇ ಇಷ್ಟೊತ್ತಾಗುತ್ತೆ. ಸೊ ಎನಿ ಟೈಮ್ ಆಫ್ ದ ಡೇ ಯು ಕ್ಯಾನ್ ಡೂ. ಅರ್ಲಿ ಮಾರ್ನಿಂಗು, ಲೇಟ್ ನೈಟು ಮಾಡ್ಬೋದು. ಆಮೇಲೆ ಸ್ಪೀಡ್ ಅಡ್ಜಸ್ಟ್ ಮಾಡ್ಬೋದು. ಹಾಗಲ್ಲ, ಸ್ಪೀಡ್ ಅಡ್ಜಸ್ಟ್ ಮಾಡಬೇಕು. ಯಾವಾಗಲೂ ಶುರು ಮಾಡುವಾಗ 15 ನಿಮಿಷ ಶುರು ಮಾಡಿ. ಆ್ಯಂಡ್ ಸ್ಪೀಡ್, ನಾರ್ಮಲ್ ಸ್ಪೀಡ್ ನಾವು ತೊಗೊಳ್ಳೋದು 4 km/h ಅಂತ. ಟ್ರೆಡ್ಮಿಲಲ್ಲಿ 13-16 ಎಲ್ಲ ಹೋಗ್ಬೋದು. ಸೊ ಯೂಶಲಿ ಜನ 6-7 ಇಟ್ಬಿಟ್ಟು ತುಂಬ ಫಾಸ್ಟಾಗಿ ನಡೆಯೋಕ್ಕೆ ಹೋಗ್ತಾರೆ. ಆ ಥರ ಬೇಡ, ಸ್ಲೋ ಆಗಿ ಶುರು ಮಾಡಿ. 2.5 km ಶುರು ಮಾಡಿ 4-5ನಲ್ಲಿ ಇಟ್ಕೊಂಡು 20 to 30 ಮಿನಿಟ್ಸ್ ನಡೆದು ಕಮ್ಮಿ ಮಾಡ್ಕೊಂಡು ನಿಲ್ಲಿಸ್ಬೋದು. ಹೇಳಿ ಸರ್. ಸಕ್ಕರೆ ಇದೆ, ಕಾಯಿಲೆ ಇದೆ ಸರ್. ಶುಗರ್ ಇದ್ದರೆ ಅದು ಒಂದು ಕಂಟ್ರೋಲ್ ಮಾಡ್ಕೋಬೇಕು. ಇನ್ನೊಂದು ಬಿ ಕಾಂಪ್ಲೆಕ್ಸ್ ಬೇಕಾಗ್ಬೋದು. ವೈದ್ಯರು ತೋರಿಸಿ ಡಿಫಿಷನ್ಸಿ ಇದ್ದರೆ ಬಿ ಕಾಂಪ್ಲೆಕ್ಸ್ ಕೊಡ್ತಾರೆ. ಯಾವಾಗಲಾದ್ರೂ ಒಮ್ಮೊಮ್ಮೆ ಆದರೆ ಅದು ನಾರ್ಮಲ್ಲು. ಮಲಗಿದಾಗ ಎಸ್ಪೆಷಲಿ ಯಾವಾಗಲಾದ್ರೂ ಒಮ್ಮೊಮ್ಮೆ, ಏನೂ ಮಾಡಬೇಕಾಗಿಲ್ಲ, ಬಿಟ್ಬಿಡಿ, ಅದು ನಾರ್ಮಲ್. ಅದು ಅದಕ್ಕೆ ನಾನು ಹೇಳಿದ್ನಲ್ಲ, ಸಕ್ಕರೆ ಕಾಯಿಲೆಯಲ್ಲಿ ಮಧ್ಯಾಹ್ನ 1 ಗಂಟೆ, ಅರ್ಲಿ ಮಾರ್ನಿಂಗ್ 3 ಗಂಟೆ ತುಂಬ ಇಂಪಾರ್ಟೆಂಟು. ಸೊ ಗ್ಲೂಕೋಮೀಟರ್ ಇದ್ದರೆ ಚೆಕ್ ಮಾಡಿ. ಇಲ್ಲದೇ ನಿಮ್ಮ ವೈದ್ಯರಿಗೆ ಹೇಳಿದರೆ ನಾವೇನು ಮಾಡ್ತೀವಿ, ಡೋಸ್ ಶಿಫ್ಟ್ ಮಾಡ್ತೀವಿ. ಈಗ ಸಕ್ಕರೆ ಕಾಯಿಲೆ ಬೆಳಗ್ಗೆ ಉದಾಹರಣೆ, ನಾನು ಒಬ್ಬರಿಗೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಕೊಡ್ತಾಯಿದ್ರೆ, ಅಲ್ಲ ಯಾವಾಗಲೂ ಒಂದು ಸಲ ಆಗ್ತಾಯಿದ್ರೆ ಲೋ ಶುಗರ್ಗೆ ಪ್ರತಿ ಎಪಿಸೋಡ್ ರೀಸನ್ ನೋಡಬೇಕು. ಊಟ ಕಮ್ಮಿ ಮಾಡಿದ್ರಾ, ಬೇಗ ಅರ್ಗಂತ ತೊಗೊಂಡ್ರಾ, ಮಾತ್ರೆ ಬೈ ಮಿಸ್ಟೇಕ್ ಜಾಸ್ತಿ ತೊಗೊಂಡ್ರಾ ಅಂತ. ಫ್ರೀಕ್ವೆಂಟಾಗಿ ಆಗ್ತಾಯಿದ್ರೆ ಡೋಸ್ ಚೇಂಜ್ ಆಗುತ್ತೆ. ಯಾವಾಗಲೂ ಒಂದು ಸಲ ಆದರೆ ಒಂದು 10 ರೂಪಾಯಿ ಕೊಟ್ಟು ಗ್ಲೂಕೋಸ್ ಪೌಡರ್ ಪ್ಯಾಕೆಟ್ ಸಿಗುತ್ತೆ, 50 ಗ್ರಾಮ್ದು, ಇಟ್ಕೊಂಡು ಆ ಥರ ಆದಾಗ 2 ಸ್ಪೂನ್ ತೊಗೊಂಬಿಡಿ. ಬಟ್ ಯಾವಾಗಲೂ ಒಂದು ಸಲ ಆದರೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಸ್ನೇಹಿತರೆ, ವಂದನಾರ್ಪಣೆಗೆ ಮೊದಲು 2 ಸೂಚನೆ ಇದೆ. ಇದೇ ಶೀರ್ಷಿಕೆಯಲ್ಲಿ ಬರುವ 11ನೇ ತಾರೀಕು ಗುರುವಾರ 11/8/2011 ಇದರ ಮುಂದುವರೆದ ಭಾಗ ಇರುತ್ತೆ. ಎಲ್ಲರೂ ಹೆಚ್ಚಿನ ಪ್ರಯೋಜನ ಪಡಿಬೇಕಾಗಿ ಪ್ರಾರ್ಥನೆ. ನಾಡಿದ್ದಿಂದ ಅಂದರೆ 1ನೇ ತಾರೀಕು ಸೋಮವಾರದಿಂದ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಂದ ಆದಿತ್ಯ ಹೃದಯ ಮತ್ತು ಭಗವದ್ಗೀತೆ ಕುರಿತು ಉಪನ್ಯಾಸ ಮಾಲೆ ಇರುತ್ತೆ. ಸ್ನೇಹಿತರೆ, ಈ ಉಪನ್ಯಾಸಕ್ಕೆ ವಂದನಾರ್ಪಣೆ ಮಾಡೋದು ಕೇವಲ ಔಪಚಾರಿಕ. ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅನ್ವರ್ಥನಾಮವಾಗಿದ್ದಾರೆ. ನೀವೆಲ್ಲರೂ ಹೆಚ್ಚು ಪ್ರಯೋಜನ ಪಡೀರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಹೆಚ್ಚೆಚ್ಚು ಸಂಸ್ಥೆಗೆ ಬಂದು ಭಾಗವಹಿಸಿ. ಎಲ್ಲರಿಗೂ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಡಾಕ್ಟರ್ R.P. ಜೋಶಿ ಅವರಿಗೆ ವಿನಮ್ರವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.